ಹಾಯ್ ಹಲೋ ನಮಸ್ಕಾರ. ಗ್ಯಾನಿಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಇದೇ ಏಪ್ರಿಲ್ 30ನೇ ತಾರೀಕು ವರ್ಲ್ಡ್ ವೈಡ್ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಕೇಡಿ ರಿಲೀಸ್ ಆಗ್ತಾ ಇದೆ. ಇತ್ತೀಚೆಗಷ್ಟೇ ನಾನು ಚಿತ್ರದ ನಾಯಕ ನಟರಾದಂಥ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮತ್ತು ನಾಯಕ ನಟಿ ಘಾಟಿ ಹುಡುಗಿಯಾಗಿ ಕಾಣಿಸ್ಕೊಂಡಿರ್ತಕ್ಕಂತಹ ರೀಶ್ಮಾ ನಾಣೆ ಅವ್ರನ್ನಿಬ್ಬರನ್ನೂ ಕೂರಿಸಿ ಒಂದು ಒಳ್ಳೆ ಸಂದರ್ಶನ ಮಾಡಿದ್ದೆ. ಕಂಟೆಂಟ್ ಎಲ್ಲ ನೀವು ನೋಡಿರ್ತೀರ, ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ಇಷ್ಟೆಲ್ಲ ಆದಮೇಲೆ ಆ ಸಿನಿಮಾದ ಕ್ಯಾಪ್ಟನ್ನ ಮಾತಾಡಿಸುವಂಥ ಸಮಯ ಈಗ. ಯಾಕಂತಂದರೆ ಕನ್ನಡಕ್ಕೆ ತಮ್ಮದೇ ಆದಂತಹ ಸಾಧನೆಯನ್ನು ಮಾಡಿ ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿರ್ತಕ್ಕಂತಹ ನಿರ್ದೇಶಕರು, ಸ್ಯಾಂಡಲ್ವುಡ್ನ ಒನ್ ಆ್ಯಂಡ್ ಓನ್ಲಿ ಶೋಮ್ಯಾನ್ ಪ್ರೇಮ್ಸ್ ಜೋಗಿ ಪ್ರೇಮ್ ಅವರು ಈಗ ನಮ್ಮೊಟ್ಟಿಗಿದ್ದಾರೆ. ಕೆಡಿ ಚಿತ್ರದ ಕ್ಯಾಪ್ಟನ್ ಆಫ್ ದ ಶಿಪ್. ಹೇಗಿದ್ದೀರಾ? ಸೂಪರ್ ಕಂದ, ಸೂಪರ್. ಖುಷಿ ಆಗುತ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಕಂದ. ಥ್ಯಾಂಕ್ ಯು. ತುಂಬಾ ದಿನ ಆಯ್ತು. ಲಾಂಗ್ ಟೈಮ್, ತುಂಬಾ ಲಾಂಗ್ ಟೈಮ್, ಹೌದೌದು, ತುಂಬಾ ಲಾಂಗ್ ಟೈಮ್ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಾನೇ ನೋಡಿದೆ, ನಾನು ಇವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿರೋದೆಲ್ಲ ನೋಡಿದೆ, ಚೆನ್ನಾಗಿ ಮಾತಾಡ್ಯಾರ ತುಂಬ. ನಾನು ಹಂಗೂ ಈ ನನ್ನ ಮಗ ಮೋಸ್ಟ್ಲಿ ಏನೇನೋ ಕೇಳಿರ್ತಾನೆ, ಇವ್ರೇನೋ ಹೇಳ್ಬಿಟ್ಟಿರ್ತಾರೆ, ಅಯ್ಯೋ ಅನ್ಕೊಂಡು ನನಗೆ ಗೊತ್ತಲ್ಲ ನನ್ನ ಏನಿಲ್ಲ, ಸಿನಿಮಾದ ಪರಿಧಿ ಬಿಟ್ಟು ಹೊರಗಡೆ ಹೋಗಿ. ನಾನು ಜಸ್ಟ್ ಜೋಕ್ ಮಾಡಿದೆ. ನಿಮ್ಗಳ ಹತ್ರ ಮಾತಾಡ್ತೀನಿ, ಯಾರ ಹತ್ರ ಮಾತಾಡ್ಲಿ ಮಗನೇ. ಜೋಗಿ ಪ್ರೇಮ್ ಅವ್ರಿಗೆ ತತ್ಕ್ಷಣಕ್ಕೆ ಫೀಲಿಂಗ್ಸು, ಎಮೋಷನ್ಸ್ ಎಲ್ಲ ಹೇಗೆ ವರ್ಕ್ ಆಗ್ತಿದೆ ಅಂತ. ಯಾಕಂತಂದ್ರೆ ಈ ಸಿನಿಮಾ ಶುರುವಾಗಕ್ಕೆ ಮೊದಲಿಂದ ಕೂಡ, ರಿಲೀಸ್ ಆದ್ಮೇಲೂ ಕೂಡ ಟೆನ್ಷನ್ ಅಲ್ಲಿ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಅದು ಸಿನಿಮಾದ ನಿರ್ದೇಶಕರಾಗಿರ್ತಾರೆ. ನೀವು ಆ ಒಂದು ಪೊಸಿಷನ್ ಅಲ್ಲಿ ಇದ್ಕೊಂಡು ನಿಮ್ಗೆ ಎಷ್ಟು ತಳಮಳ ಇದೆ ಅಂತಕ್ಕಂಥದ್ದು. ನಾನು ಬೇಸಿಕಲಿ ಲಕ್ಷ್ಮಿ ಏನಕ್ಕೂ ಎದುರುದೋನೇ ಅಲ್ಲ. ನನ್ನ ಜಾಬ್ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈಗ ಸಮ್ಟೈಮ್ ಏನಾದರೂ ಈ ಪ್ರಾಬ್ಲಮ್ ಆದಾಗ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಯಾಕೆ ನಾವು ಇನ್ನೊಬ್ರಿಗೇನು ತೊಂದರೆ ಕೊಟ್ಟಿಲ್ಲ, ನಮ್ಗೆ ಯಾಕೆ ತೊಂದರೆ ಕೊಡ್ತಾರೆ ಇವರು. ರೀಸನ್ ಇಲ್ಲದೆ ಆದಾಗ, ನಾವು ಇನ್ನೊಬ್ರಿಗೆ ನೀವು ಕೆಡ್ದಂಗೆ ಮಾತಾಡಿದಾಗ, ಇನ್ನೊಬ್ರಿಗೆ ನಾವು ಯಾರಿಗಾದ್ರೂ ಹೀಯಾಳಿಸಿದಾಗ, ಇನ್ನೊಬ್ರಿಗೆ ಹರ್ಟ್ ಮಾಡಿದಾಗ ನಮಗೆ ಮಾಡೋದು ತಪ್ಪೇನಿಲ್ಲ. ಯಾಕಂದರೆ ನಮಗೆ ಹೇಳ್ತೀವಲ್ಲ, ಇಲ್ಲಿಂದ ಇಲ್ಲೇ ನಮ್ಗೆ ತೋರಿಸುತ್ತೆ ದೇವ್ರನ್ನ. ನಾವು ಯಾರಿಗೂ ಮಾಡಿರಲ್ಲ, ಆದರೂ ನಮಗೆ ತೊಂದರೆ ಕೊಡ್ತಾರಲ್ಲ, ನಾವೇನು ಮಾಡಿದ್ದೀವಿ ಅಂತ ಅವಾಗ ಯೋಚನೆ ಮಾಡ್ಬಿಡ್ತೀವಿ. ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡ್ಬಿಡ್ತೀನಿ. ನಾನು ಅವಾಗ ಹೇಳ್ಕೊಳಕ್ಕೆ ಹೋಗಲ್ಲ ಯಾರ ಹತ್ರನೂ. ಯಾಕಂದರೆ ಹೇಳ್ಕೊಂಡು ಏನು ಪ್ರಯೋಜನ ಇಲ್ಲ ಪಾಪ. ಅವ್ರಿಗೆ ನಮ್ಮ ನೋವು ಹೇಳ್ಕೊಂಡು ಪಾಪ ಅವ್ರಿಗೆ ಯಾಕೆ ನೋವು ಮಾಡಬೇಕು ಅಂತ. ಸೊ ಅದದ್ದು ಬಿಟ್ಟರೆ ಬೇರೆ ಯಾವುದ್ರ ಬಗ್ಗೆ ನಾನು ಥಿಂಕೇ ಮಾಡಲ್ಲ. ಅಂದರೆ ಲೈಕ್ ನಡೆದ್ರೆ ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾ ಇರ್ತೀನಿ ಸುಮ್ಮನೆ, ಯಾವ್ದು ಕೇರ್ ಮಾಡಲ್ಲ, ಯಾವ್ದು ತಲೆ ಕೆಡಿಸ್ಕೊಳ್ಳಲ್ಲ, ಹೋಗ್ತಾ ಇರ್ತೀನಿ. ಸೊ ಅಂಥದ್ರಲ್ಲಿ ನಿಮಗೆ ಶುರುವಿಂದ ಟಿಲ್ ಟುಡೇ ಕೇಡಿನ ತುಂಬ ಹೆಗಲ ಮೇಲೆ ಹೊತ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಮಗನೇ. ನಾಳೆ ರಿಲೀಸ್, ಇನ್ನು 30ನೇ ತಾರೀಕು ರಿಲೀಸ್ ಆಗ್ತಿದೆ ಸಿನಿಮಾ. ಆದರೂ ನಿನ್ಗೆ ಗೊತ್ತೇ ಇದೆ, ನನ್ನ ಬುದ್ಧಿ ನಿಂಗೆ ಚೆನ್ನಾಗಿ ಗೊತ್ತಿದೆ. ಒಂದು ಕಡೆ ಹೊಡ್ಕೊತಾ ಇರುತ್ತೆ. ನಾವು ಎಷ್ಟೇನೇ ಮಾಡಲಿ, ನಾವೆಷ್ಟೇ ಏನು ಕಾನ್ಫಿಡೆನ್ಸ್ ಇದ್ದರೂ, ನಾವು ಏನೇ ಇದ್ರೂ ಜನ ಏನಂತಾರೆ, ಜನ ಹೆಂಗೆ ತಗೋತಾರೆ, ಪ್ರೇಮ್ ಅಂದರೆ ತೀರಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸೊ ಇದನ್ನೆಲ್ಲ ಯೋಚನೆ ಮಾಡೋಕ್ಕೆ ನಿಂತುಬಿಡ್ತೀನಿ. ಆಮೇಲೆ ತುಂಬ ಭಯ ಕಾಡ್ತಾ ಇರ್ತದೆ. ಸೊ ಏನು ಮಾಡೋಕ್ಕಲ್ಲ, ಎಸ್ ಡೈರೆಕ್ಟರ್ಗಳು, ಎಸ್ ಕ್ರಿಯೇಟರ್ಸ್ ಅಂದರೆ ಆಗಕ್ಕೆ ಮುಂಚೆ ಒಂಥರ ಭಯ ಆದರೆ ಆದಮೇಲೆ ಇನ್ನೊಂದು ಥರ ಭಯ ಸ್ಟಾರ್ಟ್ ಆಗುತ್ತೆ. ಇದನ್ನು ಹೆಂಗೆ ಒಪ್ಕೋತಾರೋ, ಹೆಂಗೆ ಒಪ್ಪಿಸ್ಬೇಕು ಅವ್ರನ್ನ ಅಂತ. ಬಟ್ ಪರ್ಟಿಕ್ಯುಲರ್ ಈ ಸಿನಿಮಾ ಮಾತ್ರ ನಾನು ಒಂದು ಒಳ್ಳೆ ಕಂಟೆಂಟಲ್ಲೇ ಬರ್ತಾಯಿದ್ದೀನಿ. ಒಂದು ಒಳ್ಳೆ ಕಂಟೆಂಟು, ಒಂದು ಬ್ಯಾಂಗ್ಳೂರು ಸಿಟಿಲಿ 1975, 80s ಅಂಡರಲ್ಲಿ ನಡೆದಂಥ ಒಂದು ಘಟನೆನ ಇಟ್ಕೊಂಡು ಒಂದು ನಾರ್ಮಲ್ ಹುಡುಗ, ಅವನು ಆ ಕಾಳಿದಾಸನ ಒಂದು ಹುಡುಗನ ಕಥೆನ ಹೇಳ್ಕೊಂಡು ಅದನ್ನು ಕಮರ್ಷಿಯಲಾಗಿ ಏನೆಲ್ಲ ಹೇಳಕ್ಕೆ ಸಾಧ್ಯ. ಅಲ್ಲ, ಪ್ರೇಮ್ ಅವ್ರು ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಅವ್ರಿಗೇನೋ ಒಂದು ಪಾಯಿಂಟ್ ಸ್ಟ್ರೈಕ್ ಆಗಿರುತ್ತೆ. ನಿಮಗೆ ಈ ಕೆಡಿ ಸಿನಿಮಾಗೆ ಇದನ್ನ ಒಂದು ಸಿನಿಮಾ ಮಾಡಿ ಒಂದು ಬೆಳ್ಳಿ ಪರದೆಗೆ ತರಬಹುದು ಅನ್ನೋ ಥಾಟ್ ಬಂದಿದ್ದು ಯಾವ್ದು ಇದರಿಂದ? ನನಗೆ ಇದರಲ್ಲಿ ತುಂಬ ಕ್ಯಾರೆಕ್ಟರ್ಸ್ಗಳಿವೆ, ತುಂಬ ಒಳ್ಳೊಳ್ಳೆ ಪಾತ್ರಗಳಿವೆ. ಆಮೇಲೆ ತುಂಬ ರಿಯಲಿಸ್ಟಿಕ್ ಪಾತ್ರಗಳು. ನಿಮ್ಗೆ ಗೊತ್ತೇ ಇದೆ, 70s 80sಲ್ಲಿ ಅಂಡರ್ ವರ್ಲ್ಡ್ ಹೆಂಗಿತ್ತು ಅಂದರೆ ಬೆಂಗಳೂರು ಓವರ್ ಭಯಾನಕ ಇತ್ತು. ಡಿಪಾರ್ಟ್ಮೆಂಟ್ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟು ಆ್ಯಂಡ್ ಪೊಲಿಟಿಕ್ಸು ಆ್ಯಂಡ್ ಅಂಡರ್ ವರ್ಲ್ಡು. ಸೊ ಈ ಪೊಲಿಟಿಕ್ಸು ಅಂಡರ್ ವರ್ಲ್ಡ್ ಅನ್ನೋದು ಎರಡೂ ಅವಾಗೆಲ್ಲ ಈಕ್ವಲ್ ಆಗಿ ಹೋಗ್ತಾ ಇತ್ತು, ಪ್ಯಾರಲರ್ ಆಗಿ ಹೋಗ್ತಾ ಇತ್ತು. ಸೊ ಅವಾಗ ಏನೆಲ್ಲ ಇತ್ತು ನಾನು ಅವಾಗ ನೋಡಿಲ್ಲ, ಯಾಕಂದ್ರೆ ನಾನು ಐ ಡೋಂಟ್ ನೋ. ಬಟ್ ನಾನು ಬೆಂಗಳೂರಿಗೆ ಬಂದ ಮೇಲೆ ಆಗ ಕೇಳಿದ್ದೆ, ಇದು ಕೆಲವು ಟಿ ವಿಲಿ ನೋಡಿದ್ದೆ ಈ ಇದರಲ್ಲೆಲ್ಲ. ಆಮೇಲೆ ಅದನ್ನು ಪುಸ್ತಕಗಳೆಲ್ಲ ಓದಿದ್ದೆ, ಕೆಲವೆಲ್ಲ ಪುಸ್ತಕಗಳು ಕೆಲವೆಲ್ಲ ಓದಿದ್ದೆ. ಅಂದರೆ ಒಂಥರ ಜಯರಾಜು ಕೊತ್ವಾಲ್ ರಾಮಚಂದ್ರ. ಹೌದು ಯಾರಾದು ಆ ಟೈಮಲ್ಲಿ ಓದಿದ್ದೆ ನಾನು. ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದಲ್ಲ. ಬೆಂಗಳೂರಿಗೆ ಬಂದಾಗ ಸ್ಟಾರ್ಟಿಂಗು ನಾನು ಒಂದು ಯಶವಂತಪುರದಲ್ಲಿ ಯಾರಿಗೂ ಹೇಳೂ ಇಲ್ಲ, ಇದು ಆ್ಯಕ್ಚುಲಿ ಯಾರಿಗೂ ಗೊತ್ತೂ ಇಲ್ಲ.
ಇಡೀ ನನ್ನ ಕರಿಯ ಸಿನಿಮಾದಿಂದ ಇವತ್ತಿನವರೆಗೂ ಈ ವಿಷಯನ ಯಾರಿಗೂ ಗೊತ್ತಿಲ್ಲ. ಓಕೆ. ಸೊ ಊರಿಂದ ಓಡ್ ಬಂದ್ಬಿಟ್ಟೆ. ಬಂದ ತಕ್ಷಣ ನನಗೆ ಯಶವಂತಪುರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಇವಾಗಲೂ ಇದೆ ನೋಡಿ ನೀವು. ಹೌದು. ಈ ರೈಲ್ವೆ ಟ್ರ್ಯಾಕ್ ಇದೆ, ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಬಿಲ್ಡ್ ಆಗಿದೆ. ರೈಲ್ವೆ ಟ್ರ್ಯಾಕ್ ಎದುರುಗಡೆ ಒಂದು ಪೆಟ್ರೋಲ್ ಬಂಕ್ ಇದೆ ನೋಡಿ, ಹೌದು ಹೌದು ರೈಲ್ವೆ ಟ್ರ್ಯಾಕ್, ರೈಲ್ವೆ ಸ್ಟಾಪ್ ಮುಂದೆ. ಹೌದು. ಅಲ್ಲಿ ಫಸ್ಟ್ ಒಬ್ಬ ಕೆಲಸಕ್ಕೆ ಸೇರ್ಕೊಂಡೆ ಓಕೆ. ನಾನು ಪೆಟ್ರೋಲ್ ಇದರಲ್ಲಿ. ಬೇರೆ ಎಲ್ಲ ಕೆಲಸಗಳು ಹುಡಿಕೊಂಡು ಹೋದೆ, ಎಲ್ಲೂ ಕೆಲಸ ಸಿಕ್ಕಲಿಲ್ಲ. ಆಮೇಲೆ ಈಗ ಸಿನಿಮಾ ಹಾದಿ ಗೊತ್ತಾಗಲಿಲ್ಲ ನನಗೆ ಸಿನಿಮಾ ತುಂಬ ಇಷ್ಟ. ಯಾಕಂದ್ರೆ ಕದ್ದು ಮುಚ್ಚಿ ಸಿನಿಮಾ ನೋಡ್ತೀವನು ಊರಲ್ಲಿ. ನಾನು SLC ಮುಗಿದ ತಕ್ಷಣ ಓಡ್ ಬಂದ್ಬಿಟ್ಟೆ ನಾನು. ಸೊ ಆ ಟೈಮಲ್ಲಿ ಏನಾಯಿತು, ಎಲ್ಲೂ ನನಗೆ ಇದು ಇಲ್ಲ. ನಮ್ಮ ಅಣ್ಣ ಅಂದರೆ ನಮ್ಮ ದೊಡ್ಡಮ್ಮನ ಮಗ ಉಮೇಶ್ ಅಂದ್ಬಿಟ್ಟು, ಇಸ್ ನೋ ಮೋರ್ ಪಾಪ. ಅವರು ನನ್ನ ಕರ್ಕೊಂಬಂದ್ರು ಬೆಂಗಳೂರಿಗೆ, ಬಾ ನಿನಗೆ ಅಂತ. ಅವರು ನನ್ನ ಕೆಲಸಕ್ಕೆ ಸೇರ್ಸಕ್ಕೆ ಕರ್ಕೊಂಬಂದ್ರು. ಎಲ್ಲಿ ನಮ್ಮ ಫಾದರ್ ಬಂದ್ಬಿಟ್ಟು ಪೊಲೀಸ್ ಇನ್ಸ್ಪೆಕ್ಟರು. ಅವ್ರ ಕೆಲಸ ಎಲ್ಲಿ ಕೊಡಿಸ್ಬಿಡ್ತಾರೆ, ನಾನು ಪೊಲೀಸ್ ಆಗೋಯ್ತೀನಿ ಅಂದ್ಬಿಟ್ಟು ನಾನು ಕದ್ದು ಹೋಗ್ಬಿಟ್ಟು ಸಿನಿಮಾಗೆ ಸೇರ್ಕೋಬೇಕು ಅಂತ ಬಂದ್ಬಿಟ್ಟೆ. ಅವನು ಇಲ್ಲಿ ಬೇರೆ ಕೆಲಸ ಕೊಡ್ಸಕ್ಕೆ ಕರ್ಕೊಂಬಂದ. ಅವನು ಒಂದು 7 ಕರ್ಕೊಂಬಂದ, ನೀನು ಬಾ, ನಿನ್ಗೆ ಯಾವ ಲಿಂಕ್ ಆಗುತ್ತೆ ನೀನು ಇದು ಮಾಡೋ, ನಂಗೆ ಸಿನಿಮಾದವ್ರು ಯಾರೋ ಗೊತ್ತಿಲ್ಲ, ಬಟ್ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಇದು ಮಾಡು, ನಿಂಗೆ ಯಾರು ಸಿಗ್ತಾರೆ, ಹೋಗೋರು ಯಾರು ಸಿಕ್ಬೋದು ಅಂತ. ನಾನು ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಎಷ್ಟು ದಿನ ಮಾಡಿದ್ರಿ ಇಲ್ಲಿ ಬಂಕಲ್ಲಿ? ಐ ಥಿಂಕ್ 1 ವಾರ 10 ದಿವಸನೋ ಇದ್ದೆ ಬಂಕಲ್ಲಿ. ಓಕೆ. ನಿದ್ದೆ ಇಲ್ಲ ನಿಮಗೆ, ಒಂದು ಚಿಕ್ಕಿದು ಅಲ್ಲೇ ಇದು ಮಾಡ್ಕೊಂಡು ಗಾಡಿಗಳು ಒರೆಸ್ಕೊಂಡು ನಿಮಗೆ ಪೆಟ್ರೋಲ್ ಹಾಕ್ಕೊಂಡು ಅದನ್ನು ಆ ಥರ ಇದನ್ನು ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ಬ್ರದರ್ 1 ವಾರ ಆಯ್ತಲ್ಲಿ ಯಶವಂತಪುರ. ನಿಮಗೆ ಅವಾಗ ಟೂ ಮಚ್. ಅವಾಗೆಲ್ಲ ಇನ್ನು ಅಂಡರ್ವರ್ಲ್ಡ್. ನಾನು ಬೆಂಗಳೂರು ಬಂದಾಗ SLC ಮುಗಿಸ್ಕೊಂಡು ಅಂಡರ್ವರ್ಲ್ಡ್ ಇತ್ತು ಪ್ರೆಸೆಂಟು. ನಾನು ಎಲ್ಲರನ್ನೂ ಕಣ್ಣು ಮುಂದೆ ನೋಡಿದ್ದೀನಿ. ಇಬ್ಬರು ಬಿಟ್ಟು ಕೊತ್ವಾಲ್, ಜಯರಾಜ್ ಅವರು, ಹಾಯಿಲ್ ಕುಮಾರ್ ಬಿಟ್ಟು ಇನ್ನು ಮಿಕ್ತವ್ರನ್ನ ನೋಡಿದ್ದೀನಿ. ನೇರವಾಗಿ ನೋಡಿದ್ದೀನಿ, ಮಾತಾಡಿದ್ದೀನಿ, ನಿಂತಿದ್ದೀನಿ. ಅವ್ರು ಫೈಟ್ ಮಾಡುವಾಗ ನಿಂತ್ಕೊಂಡಿದ್ದೀನಿ ನಾನು, ಅಯ್ಯೋಯ್ಯೋ ಅಂತ ಈ ಮಟ್ಟಕ್ಕೆ. ಸೊ ಅಲ್ಲಿ ಪೆಟ್ರೋಲ್ ಹಾಕ್ತಾಯಿದ್ರು. ಪೆಟ್ರೋಲ್ ಹಾಕ್ಬೇಕಾದ್ರೆ ಒಬ್ಬ ಬಜಾಜ್ ಗಾಡಿ, ಸ್ಕೂಟ್ರ್, ಬೈಕು ಹಾಕ್ಬೇಕಾದ್ರೆ ಸಡನ್ಲಿ ಬಂದರು ಎಲ್ಲಿಂದೆಲ್ಲೋ ಅಟ್ಯಾಕಿಂಗು. ಅದು ಏನಂತ ಗೊತ್ತಿಲ್ಲ ಅವನಿಗೆ, ಪೆಟ್ರೋಲಿಂಗ್ಗೆ. ಅವನು ಗಾಡಿ ಬಿಟ್ಬಿಟ್ಟು ಓಡ್ತೇನೆ. ಇದರಲ್ಲಿ ಮ್ಯಾಟ್ ಇದೆ, ಮ್ಯಾಟ್ ಕೆಳಗಡೆ ಮಚ್ಚೆಳಿಯಕ್ಕೆ ನೋಡ್ತಾ ಇದ್ದಾನೆ, ಅದು ಬರ್ತಾ ಇಲ್ಲ, ಬಿಟ್ಬಿಟ್ಟು ಓಡ್ಸ್ಕೊಂಡೆ. ಅಲ್ಲಿ ವೈಬ್ರೇಷನ್ ಆಯ್ತು ಫಸ್ಟ್ ಟೈಮ್ ನನಗೆ. ಎಲ್ಲ ಅಂದರೆ ಇಡೀ ದೇಹ ವೈಬ್ರೇಷನ್ ಆಗಿತ್ತು. ಓಡೋಗ್ಬಿಟ್ಟೆ ಊರಿಗೆ. ಓ ಮೈ ಗಾಡ್. ಊರಿಗೆ ಹೋಗ್ಬಿಟ್ಟೆ ನಾನು. ಆಗಲಿಲ್ಲ ನನಗೆ. ಅಂದರೆ ಅಯ್ಯೋ ಏನು ಗುರು ಬೆಂಗಳೂರು ಅಂತ. ಸೊ ಅಲ್ಲಿಂದ ಶುರುವಾಗಿದ್ದು ನನಗೆ ಫಸ್ಟ್ ಸಿನಿಮಾ ಮಾಡಿದ್ರೆ ಅಂಡರ್ವರ್ಲ್ಡ್ ಸಿನಿಮಾ ಮಾಡಬೇಕು ಅಂತ. ಸೂಪರ್. ಫಸ್ಟ್ ಸಿನಿಮಾ ಮಾಡಿದ್ರೆ ಅಂಡರ್ವರ್ಲ್ಡ್ ಸಿನಿಮಾ. ಅಲ್ಲಿ ಸ್ಟಾರ್ಟ್ ಆಯಿತು ಗುರಿ ನನಗೆ, ಅಂಡರ್ವರ್ಲ್ಡ್ ಸಿನಿಮಾ ಮಾಡಬೇಕು ಅಂತ. ಅದಕ್ಕೆ ಕರಿಯ ಎತ್ಕೊಂಡ್ರೆ ಅಲ್ಲಿಂದ ಕರಿಯ. ಅದೇ ನಿಮಗೆ ಸೋ ಮೆನಿ ಇನ್ಸಿಡೆಂಟ್, ರಿಯಲ್ ರೌಡಿಗಳು ಹೋಗಿ ಇಂಟರ್ವ್ಯೂ ಮಾಡಿ ಮಾತಾಡಿಸಿ ಎಲ್ಲ ಮಾಡಿದ್ದೆ ಕರಿಯ. ಒಬ್ಬ ಡೈರೆಕ್ಟರ್ಗೆ ಬರವಣಿಗೆ ಎಷ್ಟು ಮುಖ್ಯನೋ ತನ್ನ ಜೀವನಾನುಭವಗಳು ಅಷ್ಟೇ ಮುಖ್ಯ ಆಗುತ್ತೆ. ಆಬ್ವಿಯಸ್ಲಿ ತನಗಾಗಿರ್ತಕ್ಕಂಥ ಅನುಭವಗಳು, ತನ್ನ ಕಣ್ಣಾರೆ ನೋಡಿರ್ತಕ್ಕಂಥ ಘಟನೆಗಳನ್ನ ತೆರೆಗೆ ತರೋದು ಇದೆಯಲ್ಲ, ಅದ್ರಲ್ಲಿ ಸಿಗೋ ಮಜಾನೇ ಬೇರೆ ಇರುತ್ತೆ. ಸೂಪರ್. ನಾನು ಫೈಟ್ಗಳು ತೆಗಿವಾಗ ಧ್ರುವ ಯಾವಾಗಲೂ ಅದನ್ನೇ ಹೇಳ್ತಿರ್ತಾನೆ. ಫೈಟ್ಗಳು ತೆಗಿಬೇಕಾದ್ರೆ ನಾನು ಫೈಟ್ ಮಾಸ್ಟರ್ಗಳಿಗೆ ಸಾಮಾನ್ಯ ನಿಮ್ಗೆ ಗೊತ್ತೇ ಇದೆ, ಫೈಟ್ ಮಾಡ್ಬೇಕಾರೆಲ್ಲ ಹಂಗೆ ಹಿಂಗೆ ರೋಪ್ ಹಾಕೊಂಡು ಹಂಗೆಲ್ಲ ಹೊಡಿತಾರೆ. ಬಟ್ ನಾನು ಫೈಟ್ಗಳು ತೆಗಿಬೇಕಾದ್ರೆ ಅವೆಲ್ಲ ರಿಯಲಿಸ್ಟಿಕ್ ಆಗಿರುತ್ತೆ, ನ್ಯಾಚುರಲ್ ಮಾಡ್ತೀನಿ. ಆಮೇಲೆ ಅಲ್ಲಿ ಫೈಟ್ಗಳಲ್ಲಿ ಮಾಡ್ಬೇಕಾದ್ರೆ ನೀವು ಹೀರೋಗಳಿಗೆ ಏಟ್ ಆಗಲ್ಲ, ಫೈಟರ್ಗಳಿಗೆ ಏಟ್ ಆಗುತ್ತೆ. ಬೇರೆ ಸಿನಿಮಾ ಫೈಟ್ಗಳು ಮಾಡ್ಬೇಕು, ಇಲ್ಲಿ ಹೀರೋಗೂ ಬೀಳ್ತವೆ ಏಟ್ಗಳು ನಮ್ಮಲ್ಲಿ. ಯಾಕೆಂದ್ರೆ ಮಚ್ಗಳು, ಆಮೇಲೆ ರಿಯಲಿಸ್ಟಿಕ್. ಅದನ್ನ ನಾನು ಕಣ್ಣು ಮುಂದೆ ನೋಡಿದ್ದೀನಿ ಸುಮಾರು ಸರಿ. ನಾನು ಕರಿಯ ಶೂಟಿಂಗ್ ಮಾಡ್ಬೇಕಾದ್ರೂ ಸಡನ್ಲಿ ಏಕಾಏಕ ಬಂದು ಅಟ್ಯಾಕ್ ಮಾಡ್ಬಿಡೋರು, ಹಂಗೆಲ್ಲ ಇತ್ತು. ರಿಯಲ್ ನಾನು ಶೂಟಿಂಗ್ ಮಾಡ್ಬೇಕಾದ್ರೆ ಇನ್ನೊಂದು ರಿಯಲ್ ನಡೆಯೋದಲ್ಲಿ ಈ ಮಟ್ಟಕ್ಕೆ. ರಿಯಲ್ ರೌಡಿಗಳನ್ನೇ ಅವ್ರಿಗೆಲ್ಲ ಬಣ್ಣ ಹಾಕಿ ಸಿನಿಮಾ ಮಾಡಿಸಿದಿರ ಬಿಡಿ. ಹಂಗೆ ಆ ಇನ್ಸ್ಪಿರೇಷನ್ ಇಂದ ಆಮೇಲೆ ತಿರ್ಗಿ ಅಲ್ಲಿ ಎಲ್ಲೋ ಒಂದ್ ಕಡೆ ಇದನ್ನ ಏನಾದ್ರೂ ಮಾಡಿ ಹಿಂಗಾದ್ರೆ ಹಿಂಗಾಗತ್ತೆ ಅನ್ನೋದನ್ನ ಹೇಳೋಣ. ಅಂಡರ್ವರ್ಲ್ಡ್ಗೆ ಯಾರು ವ್ಯಕ್ತಿಗಳು ಬಂದ್ರೆ, ಯಾರಾದ್ರೂ ಸೋಕಿಗೆ ತುಂಬ ಫ್ಯಾಷನೇಟ್ಗೆ ಏನಕ್ಕೆ ಬಂದರೆ ಹಿಂಗಾದ್ರೆ ಲೈಫ್ ಹಿಂಗಾಗತ್ತೆ ಅಂತ ಹೇಳೋಣ ಅಂತಲೇ ಕರಿಯರ್ ಸ್ಟಾರ್ಟ್ ಮಾಡಿದ್ದು ನಾನು. ಸೂಪರ್. ಟಿಲ್ ಟುಡೇ ಅದೇ ವೇದಾಂತಲ್ಲಿ ಹೋಗ್ತೀನಿ, ಯಾಕಂದರೆ ನಾನು ನೋಡಿದ್ದೀನಿ ಅಂಡರ್ವರ್ಲ್ಡ್ನ. ಸೊ ಅದರಿಂದ ಆ ವೇದಾಂತಲ್ಲಿ ಹೋಗ್ತೀನಿ. ಆವತ್ತಿಂದ ಇವತ್ತಿನ ತನಕ ಒಂದು ಕ್ಷಣ ಹಿಂದ್ಗಡೆ ತಿರುಗಿ ನೋಡಿದ್ರೆ ಪ್ರಿಯಮೋರ್ ಎಷ್ಟು ಬೆಳೆದಿದ್ದಾರೆ. ಟಿಲ್ ಟುಡೇ ಇಲ್ಲಿಂದ ನೀವು ತಗೊಂಡೋದ್ರು ರಾಮನಗರ ಬೆಂಗಳೂರು ಆಗ್ಬಿಟ್ಟಿದೆ. ಹೌದು, ಆಯ್ತಾ. ಅಲ್ಲಿಂದ ಹೋದ್ರೆ ನಮ್ಮೂರು ಮಂಡ್ಯಕ್ಕೆ ಹೋದ್ರೆ ಇನ್ನೊಂದು ಸ್ವಲ್ಪ ದಿವಸ ಜೋಡಿ ಊರಾಗ್ಬಿಡುತ್ತೆ ಅದನ್ನು ನಿಮಗೆ. ಸೊ ಈ ಥರ ಅಂದ್ರೆ ಚೇಂಜ್ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಚೇಂಜ್ ಆಗ್ಬಿಟ್ಟಿದೆ. ಪ್ರೇಮ್ ಅವರು ಬೆಳೆದಿದ್ದಾರೆ ಅಟ್ ದ ಸೇಮ್ ಟೈಮ್. ಇಲ್ಲಪ್ಪ, ಅಯ್ಯೋ ನನ್ನ ಮಗನೇ, ನಾನು ಏನೂ ಬೆಳೆದಿಲ್ಲ ಗುರುವೆ, ನಾನು ಹಂಗೆ ಇದ್ದೀನಿ. ನೀವು ಬೆಳೆದಿಲ್ಲ ಅಂತಂದ್ರೆ ತಪ್ಪಾಗುತ್ತೆ. ನಾನು ಹಂಗೆ ಇದ್ದೀನಿ. ವೀಕ್ಷಕರೇ, ನಿಮ್ಗೆ ಗೊತ್ತಿಲ್ವೋ, ಜೋಗಿ ಸಿನಿಮಾ ಬ್ಲಾಕ್ ಪೋಸ್ಟರ್ ಹಿಟ್ ಆದಾಗ ಸಲ್ಮಾನ್ ಖಾನ್ ಅವರು ಜೋಗಿ ಪ್ರೇಮ್ ಅವ್ರ ಹಿಂದೆ ಬೀಳ್ತಾರೆ, ನನಗೆ ಇದೇ ಸಿನಿಮಾನ ರಿಮೇಕ್ ಮಾಡ್ಕೊಡು ಹಿಂದಿಗೆ ಅಂತ. ಒಲ್ಲೆ ಅಂತಾರೆ. ರಜನಿಕಾಂತ್ ಅವರು ಇದೇ ಸಿನಿಮಾನ ನಮ್ಮ ಅಳಿಯ ಧನುಷ್ ಅವ್ರಿಗೆ ಮಾಡ್ಕೊಡಿ ಅಂತಾರೆ, ಇವರು ನೋ ಅಂತಾರೆ. ತೆಲುಗುನಲ್ಲಿ ಡಾರ್ಲಿಂಗ್ ಪ್ರಭಾಸ್ ಅವರು ಯೋಗಿ ಅಂತ ಅವರು ಇದೇ ಜೋಗಿ ಸಿನಿಮಾನ ರಿಮೇಕ್ ಮಾಡ್ತಾರೆ, ಆ ಸಿನಿಮಾನು ಡೈರೆಕ್ಷನ್ ಮಾಡ್ಕೊಡಿ ಅಂತ ಇವ್ರು ಹಿಂದೆ ಬೀಳ್ತಾರೆ. 3 ಕಡೆನೂ ನೋ ಅಂತ ಹೇಳ್ತಾರೆ.
ನಾನು ಕನ್ನಡಕ್ಕೆ ಮಾತ್ರ ಸಿನಿಮಾ ಮಾಡ್ತೀನಿ, ಸದ್ಯದ ಮಟ್ಟಿಗೆ ನನಗೆ ಪರಭಾಷೆಗೆ ಹೋಗಿ ಡೈರೆಕ್ಷನ್ ಮಾಡುವ ಯಾವುದೇ ಇಚ್ಛಾಶಕ್ತಿ ಇಲ್ಲ ಅಂತಕ್ಕಂಥ ಮಾತನ್ನ ಕರಾರುವಕ್ಕಾಗಿ ಹೇಳ್ತಾರೆ. ಹೇಳಿದಿರಾ ಇಲ್ವಾ ಡಾರ್ಲಿಂಗ್? 100% ನನಗೆ ಟಿಲ್ ಟುಡೇ ಹೊರಗಡೆ ಹೋಗಿ ಸಿನಿಮಾ ಮಾಡೋದೇ ಬೇಜಾರು ನನಗೆ. ನಾನು ಅವಾಗಂತೂ ನಾನು ರಜನಿ ಸರ್ ಜೊತೆ ಕೂತ್ಕೊಂಡು ಕತೆ ಮಾಡ್ಬೇಕಾದ್ರೆ ರಜನಿ ಸರ್ ಬಂದು ಸಿನಿಮಾ ನೋಡಾದ್ಮೇಲೆ ಬನ್ನಿ 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 ಪ್ರೇಮ್ ನೀವು ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು ಅವ್ರ ಮನೆಗೆ. ಕರ್ಕೊಂಡು ಹೋಗ್ಬಿಟ್ಟು ಒಂದು ಎಕ್ಸ್ಪ್ಲೇನ್ ಮಾಡಿ ನೀಟಾಗೆ ಏನು ಮಾಡಿದ್ಯಮ್ಮ ಹಂಗೆ ಮಾಡಿದ್ಯಮ್ಮ ಮಾಡೋಣ ರೆಡಿ ಮಾಡೋಣ ಅಂತ ಫಸ್ಟ್ ಅವ್ರಿಗೆ ಸ್ಟಾರ್ಟ್ ಆಗಿದ್ದು ಕತೆ ಅದು. ಓಕೆ. ಜೋಗಿ ಸಿನಿಮಾ ರಿಲೀಸ್ ಆದ್ಮೇಲೆ ನನಗೆ ಮಾಡೋ ತಮಿಳಲ್ಲಿ ಅಂತ ಅವ್ರು ಕೇಳಿದ್ರು ನನಗೆ. ಫಸ್ಟ್ ಅವ್ರಿಗೆ ಮಾಡಿ ಅಂತ. ಶಿವಣ್ಣ ಕರೆದ್ರು ಫಸ್ಟು. ಶಿವಣ್ಣ ಕರೆದ್ಬಿಟ್ಟು ಪ್ರೇಮ್ ರಜನಿ ಸರ್ ಏನೋ ಕೇಳ್ತಿದ್ದಾರೆ ಸಿನಿಮಾ ಮಾಡ್ಬೇಕಂತೆ ನೀನು ಅಂತ. ನಾನು ಹೌದಾ ಏನು ಸಿನಿಮಾ ಮಾಡ್ತಾನೆ? ಅದೇ ಜೋಗಿ ಸೇಮ್ ಅಲ್ಲೇ ಅವ್ರಿಗೆ ಮಾಡ್ಬೇಕಂತೆ. ನಾನು ಹೇಳಿದೆ ಆಗಲ್ಲ ಸುಮ್ಮನಿರೋಣ, ಇಲ್ಲೂ ಓಕೆ ಅಲ್ಲೆಲ್ಲ ನನ್ನ ಕೈಲಿ ಆಗಲ್ಲ, ನಾನು ಮಾಡಲ್ಲ ನಾನು. ಸೊ ನಾನು ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಬಿದ್ದುಬಿಟ್ಟು ಹೇಳಿದೆ ಅವ್ರಿಗೆ, ನಾನು ಸರ್ ನನಗೆ ಅಷ್ಟು ದೊಡ್ಡವನಲ್ಲ ನಾನು, ಇದು ನಂದು ಪುಟ್ಟು ಕತೆ ಜೋಗಿ. ನಾನು ಒಬ್ಬ ನಾರ್ಮಲ್ ಒಬ್ಬ ಹುಡುಗನ ಕತೆ ಹೇಳಿದ್ದೀನಿ, ಅದು ನನಗೆ ಸೂಟಬಲ್ ಅಣ್ಣ ಶಿವಣ್ಣ ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ಎಲ್ಲರ ಮಗನ ಥರ ಅವರು. ಸೊ ಅದು ಇದಾಯಿತು. ರಜನಿಕಾಂತ್ನ ಹೋಗಿ ಅಳ್ತಾರೆ, ರಜನಿಕಾಂತ್ನ ಅಳಿಸೋದು ಅನ್ನೋದಿಲ್ಲ, ಅದು ನನಗೆ ಒಪ್ಪಲ್ಲ ಅಲ್ಲಿ. ಬೇಡ ಸರ್ ಪ್ಲೀಸ್, ನನ್ನ ದಯವಿಟ್ಟು ಕ್ಷಮೆ ಇರಲಿ, ನಾನು ಅಷ್ಟು ದೊಡ್ಡವನೂ ಅಲ್ಲ. ಸೊ ಪ್ಲೀಸ್ ಸರ್ ನನಗೆ ಈ ಸಿನಿಮಾನ ಯಥಾಸ್ಥಿತಿ ಹಿಂಗೆ ರಿಮೇಕ್ ಮಾಡೋದು, ಈ ಸೀನ್ನ ಹೆಂಗೆ ತತ್ತೀನಿ ಅನ್ನೋದು ದೇವರಣೆ ಆಗಲ್ಲ ಸರ್, ಪ್ಲೀಸ್ ಸರ್ ಅಲ್ಲಿ ಬೇಗ ಸರ್ ಅಂದ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಬಂದ್ಬಿಟ್ಟೆ ನಾನು. ಬೈದ್ರು ಶಿವಣ್ಣ, ಯಾವ ಥರ ಕೇಳಿ ಶಿವಣ್ಣ ಬೈದ್ರು ನನಗೆ, ಏನು ಕೋತಿ ಇವನು, ಎಂಥ ಆಪರ್ಚುನಿಟಿ ಮಿಸ್ ಮಾಡ್ಕೊತಾನೆ, ನಂಗೆ ಬೇಡ ಅಂದ. ಅದಾದಮೇಲೆ ಧನುಷ್ಗೆ ಕೇಳಿದ್ರು, ನಾನು ಹೇಳಿದೆ ಬೇಡಪ್ಪ ಪ್ಲೀಸ್ ಅಂತ ಹೇಳಿದೆ. ಆಮೇಲೆ ಅದು ಸುರೇಶ್ ಕೃಷ್ಣ ಭಾಷಾ ಡೈರೆಕ್ಟರ್ ಅವ್ರು ಮಾಡಿದ್ರು. ಜೋಗಿ ಬಂದ್ಬಿಟ್ಟು ವಿ ವಿನಾಯಕ್ ಮಾಡಿದ್ರು, ಇದ್ರಲ್ಲಿ ಯೋಗಿ. ಸೊ ಸಲ್ಮಾನ್ ಖಾನ್ ಪಾಪ ತುಂಬ ಕೇಳಿದ್ರು. ಮೊನ್ನೆ ಮಾತಾಡ್ಬೇಕಾರೆ ಸಾಜಿದ್ ನಾಡಿಯಾವಾಲ ಗೊತ್ತಿರಬೇಕು, ಇಸ್ ಅ ಬಿಗ್ ಪ್ರೊಡ್ಯೂಸರ್ ಇನ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ. ಸಾಜಿದ್ ನಾಡಿಯಾವಾಲ ಕರೆದ್ರು, ಪ್ರೇಮ್ ಅವರೇ ಸಿನಿಮಾ ಮಾಡೋಣ ಒಂದು. ಆಯಿತು ಸರ್ ಜೋಗಿನ ಮಾಡಿರಿ. ನಾನು ಹೇಳಿದೆ ಸರ್ 20 years ಆಯಿತು ಸರ್, 22 years ಆಯಿತು, ಆ ಸಿನಿಮಾ ಇಲ್ಲಿ ತಂದು ಇವಾಗ ಮಾಡೋದು ಅಷ್ಟು ಕಷ್ಟ, ಈಸಿ ಅಲ್ಲ ಸರ್, ಕೆನಾಟ್ ಸರ್ ಅಂದೆ. ನೋ ಮಾಡಿ, ನನಗೆ ಸಲ್ಮಾನ್ ಖಾನ್ ಕೇಳ್ತಿದ್ದಾರೆ ಅದನ್ನ ಮಾಡಿಸಿ ಅವ್ರ ಕೈಲಿ ಅಂತ. ಅವು ಟಿಲ್ ಟುಡೇ ನಾನು ಅದನ್ನೇ ಕೇಳ್ತಿಯಾರ ಅವರು. ಅದನ್ನೇ ಹೇಳಿದೆ ನಾನು, ಸರ್ ಅದನ್ನು ಜೋಡಣೆ ಮಾಡೋಕ್ಕಾಗಲ್ಲ, ಬಿಟ್ಬಿಡಿ ಸರ್, ಆ ಸಿನಿಮಾ ಇವಾಗಂತೂ ಚೆನ್ನಾಗಿ ಕೆನಾಟ್ ಮೇಕಿಂಗ್ ಇಲ್ಲ. ಸಿನಿಮಾದಲ್ಲಿ ಕೆಲವು ಎಲಿವೇಶನ್ಸ್ ಇದೆಯಲ್ಲ, ಟಾಲಿವುಡ್ನ ಶಿವ ಸಿನಿಮಾ ಇರ್ಬೋದು, ನಮ್ಮ ಓಂ ಸಿನಿಮಾ ಇರ್ಬೋದು, ಜೋಗಿ ಸಿನಿಮಾ ಇರ್ಬೋದು, ಇವೆಲ್ಲ ಒಂಥರ ಮಾಸ್ಟರ್ ಪೀಸ್ ಎವರ್ಗ್ರೀನ್ ಸಿನಿಮಾ. ಅದರಲ್ಲಿ ಒಂದೊಂದು ಎಲಿವೇಶನ್ಸ್ ಯಾವ ರೀತಿ ಕೊಟ್ಟಿದ್ದೀರಾ ಅಂತಂದ್ರೆ ಮೋಸ್ಟ್ಲಿ ಅವ್ರು ಇವತ್ತಿಗೂ ಅದನ್ನ ಡಿಮ್ಯಾಂಡ್ ಮಾಡ್ತಾರೆ ಅಂತಂದ್ರೆ ಚಾನ್ಸೇ ಇಲ್ಲ ಲಕ್ಷ್ಮಿ. ಅದನ್ನ ತಗೊಂಡು ಹೋಗೋದು, ಅದನ್ನ ಮಾಡೋದಿಲ್ಲ, ನೆವರ್. ನಾನು ಕರೆದ್ಬಿಟ್ಟು ಒಂದು ಸಿನಿಮಾ ಮಾಡಿಕೊಡು ಅಂತ ಕೇಳ್ಬಿಟ್ಟು, ಅದು ಹೆಂಗೆ ಅಂದರೆ ಒಂದು ಸಿನಿಮಾ ಮಾಡಿ ಅಂದ್ರೆ ನಾನು ಹೇಳಿದೆ ಇವಾಗ ಕತೆ ಇಲ್ಲ ಸರ್, ಆಗಿಲ್ಲ ನಾನು ಕೇಡಿ ಅಂತ ಮಾಡ್ತೀನಿ, ಸೊ ಅದನ್ನು ಮುಗಿಸ್ಬಿಟ್ಟು ಅದಾದಮೇಲೆ ಮಾಡ್ತೀನಿ ಸರ್ ನಾನು ಅಂತ ಹೇಳಿದೆ. ಅದಾದಮೇಲೆ ನನಗೆ ಸಡನ್ನಾಗಿ ಹೌದಾ ಓಕೆ ಒಂದು ಕೆಲಸ ಮಾಡಿ, ಕತೆ ನಿಮಗೆ ಜೋಗಿ ಇದೆಯಲ್ಲ ನಿಮ್ಮದೇ ಪಿಕ್ಚರ್ ಮಾಡಿಬಿಡಿ ಅಂದರು. ನಾನು ಹೇಳಿದೆ ಅಯ್ಯೋ ಸರ್ ಯಾವುದೇ ಕಾರಣಕ್ಕೂ ಮಾಡಲ್ಲ ಸರ್ ಪ್ಲೀಸ್ ಅಂದ್ಬಿಟ್ಟು. ನಾನು ಅವತ್ತು ಅದನ್ನು ಇದನ್ನು ಮಾಡ್ಕೊಂಡ್ಬಂದೆ. ಟಿಲ್ ಟುಡೇ ಸಲ್ಮಾನ್ ಖಾನ್ ಅವ್ರು ಅದನ್ನೇ ಕೇಳ್ತಾರೆ, ಟಿಲ್ ಟುಡೇ ಅದನ್ನು ಮಾಡೋರಿ ಅಂತ. ಬಟ್ ಅದು ಮಾಡೋಕ್ಕಲ್ಲ, ಬೇರೆ ಕತೆ. ಗಾಲ್ವಾನ್ ಒಪ್ಕೊಳ್ಳೋದಕ್ಕಿಂತ ಬಿಫೋರ್ ಅವರು ನಿಮ್ಗೆ ಅಪ್ರೋಚ್ ಮಾಡಿದ್ದು ಈ ಮೊನ್ನೆ ನಿಮಗೆ ಇದು ರಿಲೀಸ್ ಆಯಿತು ಪಿಕ್ಚರು ಮುರುಘದಾಸ್ ಅವ್ರದ್ದು. ನಾನು ಆಗಲ್ಲ ಅಂದಮೇಲೆ ಇವ್ರು ಮಾಡಿದ್ರು, ಮುರುಘದಾಸ್ ಮಾಡಿದ್ರು ಅದನ್ನ. ಸೊ ದೆನ್ ಗುಡ್. ಬಟ್ ಟಿಲ್ ಟುಡೇ ಅದು ಜೋಗಿ ಅನ್ನೋದು ಒಂದು ಲಕ್ಷ್ಮಿ, ಅದು ನೆವರ್. ಅದನ್ನು ಕಂಪೇರ್ ಮಾಡೋಕ್ಕೆ ಇಂಡಿಯನ್ ಸಿನಿಮಾ ಯಾವ್ದು ಕೈಲೂ ಆಗಲ್ಲ, ಆಮೇಲೆ ನಾವು ಮಾಡೋಕ್ಕಾಗಲ್ಲ, ಅದು ನಮಗೂ ಯೋಗ್ಯತೆ ಇಲ್ಲ ಅದನ್ನ ಮಾಡೋಕ್ಕೆ. ಯಾಕಂದ್ರೆ ರವಿ ಸರ್ ಹೇಳ್ತಾ ಇರ್ತಾರೆ, ನನಗೆ ಇನ್ನೊಂದು ಪ್ರೇಮಲೋಕ ಮಾಡಿ ಅಂದ್ರೆ ನನ್ನ ಕೈಲಿ ಮಾಡಕ್ಕೆ ಚಾನ್ಸೇ ಇಲ್ಲ, ನೆವರ್. ಆಬ್ವಿಯಸ್ಲಿ ಚಾನ್ಸೇ ಇಲ್ಲ, ಆಗೋದೇ ಇಲ್ಲ. ನಾನು ಮೊನ್ನೆನೂ ಸೆನ್ಸಾರ್ ಇದರಲ್ಲಿದ್ದೆ. ಓಕೆ. ಸುಮಾರು ಎಲ್ಲ ದೊಡ್ಡವರು ಇದ್ರು, ಸುಮಾರು 82 years ದೊಡ್ಡವರು ಸಿನಿಮಾ ನೋಡ್ತಿದ್ರು. ಆ್ಯಂಡ್ ನಮ್ಮಲ್ಲೊಬ್ರು ಕನ್ನಡಿಗರಿದ್ರು. ಸೊ ಅವರು ನನ್ನ ಕರೆದ್ರು, ಒಳಗಡೆ ಕರೆದ್ಬಿಟ್ಟು ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ರು, ಈಸ್ ಓನ್ಲಿ ಪ್ರೇಮ್ ಸರ್. ಓಕೆ ನೀವಾ ಓಕೆ, ನಿಮ್ಮ ಬಗ್ಗೆ ಭಾಳ ಕೇಳಿದ್ವಿ, ನಿಮ್ಗೆ ಆ ಒಂದು ಸಿನಿಮಾ ಮಾಡಿ ಎಷ್ಟು ಜನ ತಾಯಿ ಮಕ್ಕಳು ಒಂದಾದ್ರು, ಏನು ನಿಮ್ಮ ಹತ್ರ ಏನೋ ವಿಶೇಷ ಇದೆ ಅಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಇವರು. ಇಲ್ಲ ಸರ್ ಅವ್ರು ಸಿನಿಮಾಗಳು ಮಾಡಿದ್ರೆ ಏನಾದರೂ ಒಂದು ವಿಶೇಷತೆ ಇರುತ್ತೆ, ಏನಾದರೂ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಇರುತ್ತೆ ಸರ್, ಅದು ಹಾಗೆ ಹೀಗೆ ಅಂತ ಮೆಸೇಜ್ ಇರುತ್ತೆ ಸರ್, ಹಾಗೆ ಹೀಗೆ ಅಂತ. ನಾನು ಹೇಳಿದೆ ಏನು ನಥಿಂಗ್ ಎಲ್ ಸರ್, ನನ್ನ ದಾರಿಲಿ ನಾನು ಮಾಡ್ತಾ ಇದ್ದೀನಿ, ಅದನ್ನು ಅದು ಎಷ್ಟು ಮಟ್ಟಿಗೆ ತಗೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಸರ್. ಸುಮಾರು ದೊಡ್ಡವರೇ ಇದ್ರು, ಸೋ ಮೆನಿ RSS ಇವರು ಅವರೆಲ್ಲ ಸಿನಿಮಾಗಳು ನೋಡ್ತಾರೆ, ರಿವೇಜ್ರಿ ಇದು ಅಂತಂದಾಗ ಪಾಪ ಅವರೆಲ್ಲ ನನಗೆ ತುಂಬ ಬ್ಲೆಸ್ ಮಾಡಿದ್ರು, ನಿನ್ನ ಬಗ್ಗೆ ಕೇಳಿದ್ದೀನಿ ಕಣೆ ಅಂತ. ನಮ್ಗೆ ಸಾರ್ಥಕ ಆಯಿತು ಅಂದ್ಕೊಂಡ್ವಿ. ಒಂದು ಸಿನಿಮಾ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ನೋಡಿ, ಒಂದು ಸಿನಿಮಾ ಆ ಒಂದು ಒಳ್ಳೆತನ, ಆ ಒಂದು ಒಳ್ಳೆ ಸ್ಕ್ರಿಪ್ಟು. ಸೊ ಥ್ಯಾಂಕ್ಸ್ ನಮ್ಗೆ ಅನ್ಕೊಂಡ್ವಿ. ಕೇಳಿ ಸಿನಿಮಾನ ಜನ ಯಾಕೆ ನೋಡಬೇಕು ಅಂತ, ಅಂದರೆ ಏನೆಲ್ಲ ವಿಶೇಷತೆಗಳಿದೆ ಸಿನಿಮಾದಲ್ಲಿ ಅಂತ. KD ಸಿನಿಮಾ ಲಕ್ಷ್ಮಿ ಒಂದು
ಸ್ಮಾಲ್ ಹುಡುಗನ ಕತೆ, ಒಂದು 80s ಹುಡುಗನ ಕತೆ ಮಗನೇ ಅದು. ಸೊ ಬೆಂಗಳೂರು ಸಿಟಿ ಅವಾಗ ನಡೆದ ಘಟನೆಗಳು, ಆ ಘಟನೆ ಹಿಡ್ಕೊಂಡೇ ಮಾಡಿದ್ದೀನಿ. ಓಕೆ. ದಿಸ್ ಅ ರಿಯಲ್ ಸ್ಟೋರಿ. ಬಟ್ ಯಾರ್ದು ಹೆಸರುಗಳು ಹೇಳಕ್ಕೆ ಹೋದ್ರೆ ಒಂದು ನಾಳೆ ದಿವಸ ನ್ಯೂಸೆನ್ಸ್ ಆಗುತ್ತೆ, ಬೇಡ. ಅದು ಯಾರಿಗೆ ಬೇಕಾದ್ರೆ ರಿಸಂಬಲ್ ಆಗಲಿ, ಐ ಡೋಂಟ್ ನೋ, ನನಗದು ಗೊತ್ತಿಲ್ಲ. ಬಟ್ ಅದನ್ನು ಕ್ರಿಯೇಟ್ ಮಾಡಿರೋದು ಬಂದು ಲೈಕ್ ಎ ಬಾಲಿವುಡ್ ರೇಂಜಿಗೆ ಕ್ರಿಯೇಟ್ ಮಾಡಿದ್ದೀವಿ. ಓಕೆ. ಹಳೇ ಬೆಂಗಳೂರು ಸಿಟಿ ಅವಾಗ 80s ಹೆಂಗಿತ್ತು ಅದನ್ನು ಬಿಗ್ ಸೆಟ್ ಹಾಕಿದ್ದೀವಿ, ಅದನ್ನು VFX ಮಾಡಿದ್ದೀವಿ ತುಂಬ ಅದ್ಭುತವಾಗಿ. ಆ್ಯಂಡ್ ಮ್ಯೂಸಿಕ್ ಬಂದ್ಬಿಟ್ಟು ದ ಫಸ್ಟ್ ಇಂಡಿಯನ್ ಸಿನಿಮಾ. ನಿಮ್ಗೆ ಇವತ್ತಿನವರೆಗೂ ಯಾವ ಭಾರತದ ಯಾವುದೇ ಸಿನಿಮಾನು 380 ಜನ ಲೈವ್ ನುಡಿಸಿರೋದಿಲ್ಲ. ಹೌದೌದು. ಸೊ ದ ಫಸ್ಟ್ ಇಂಡಿಯನ್ ಸಿನಿಮಾ KD. ನೀವು ಫಾರಿನ್ಗೆ ಹೋಗಿ ಅದನ್ನ ಎಸ್ ಅದು ಎಲ್ಲ ಕಡೆ ಇಂಡಿಯಾದ ಎಲ್ಲ ದೊಡ್ಡ ಇವರು ರೆಹಮಾನ್ ಹತ್ರ ಶಿವಮಣಿ ಅವರು ನುಡಿಸಿದ್ದಾರೆ ಇದಕ್ಕೆ. ಆಮೇಲೆ ಜಾಕಿರ್ ಹುಸೇನ್ ಬ್ರದರು ಅವರು ನುಡಿಸಿದ್ದಾರೆ, ಜಾಕಿರ್ ಹುಸೇನ್ ಇದು ವರ್ಲ್ಡ್ ಫೇಮಸ್, ಅವರು ನುಡಿಸಿದ್ದಾರೆ ರಿದಮ್ಮು ಈ ಪಿಕ್ಚರ್ಗೆ. ಅಂದರೆ ಈ ಥರ ಎಲ್ಲರೂ ದೊಡ್ಡ ಇವರು ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸ್ಕೋರು ರೆಟ್ರೋ ಫೀಲ್ ಅಲ್ಲೇ ರೆಟ್ರೋ ಫೀಲ್ ಪಕ್ಕ ನಿಮ್ಗೆ ರೆಟ್ರೋ ಫೀಲ್ ಇರ್ತದೆ. ಸ್ವಲ್ಪ ನಮ್ತನ ಬಿಟ್ಕೊಟ್ಟಿಲ್ಲ, ನನ್ನ ಎಮೋಷನ್ಸ್ ಬಿಟ್ಕೊಟ್ಟಿಲ್ಲ, ಯಾಕಂದ್ರೆ ಎಮೋಷನ್ಸ್ ಕ್ಯಾರಿ ಮಾಡ್ಬೇಕಲ್ಲ ಸಿನಿಮಾದ ಮೇನ್ ಎಲಿಮೆಂಟ್ ಎಮೋಷನ್ಸ್. ಆ ಎಮೋಷನ್ಸ್ ಚೆನ್ನಾಗಿ ಕ್ಯಾರಿ ಆಗಿ ಹೋಗ್ತಿದೆ. ಓಕೆ. ಸೊ ವೆಲ್ ನೈಸ್. ಆ್ಯಂಡ್ ಒಂದು ಒಳ್ಳೆ ಕತೆ, ಒಂದು ನಾರ್ಮಲ್ ಸಾಮಾನ್ಯದ ಹುಡುಗನ ಕತೆ ಹೇಳಿದ್ದೀನಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪಾತ್ರಗಳ ಎಲಿವೇಶನ್ ತುಂಬ ಚೆನ್ನಾಗಿದೆ. ಈ ಸಿನಿಮಾ ನಾನು ಲಕ್ಷ್ಮಿ ಈ ಟ್ರೈಲರ್ ಏನು 2.5 ನಿಮಿಷ ಬಿಟ್ನಲ್ಲ, 2.5 ನಿಮಿಷ, ಇದು 2.5 ಗಂಟೆ ಟ್ರೈಲರ್ ಥರ ಇರುತ್ತೆ. ಸೊ ಯಾಕೆ ಹಂಗೆ ಹೇಳ್ತೀನಿ ಅಂತಂದರೆ ಪ್ರತಿ ಪಾತ್ರಗಳು ಸ್ಟಾರ್ಟ್ ಆಗ್ತವೆ. ಪ್ರತಿ ಪಾತ್ರಗಳು ಈ ಕಾಳಿದಾಸ ಅನ್ನೋ ಪಾತ್ರ ಓಪನಿಂಗ್ ಸಿನಿಮಾ ಆವರ್ಸ್ಕೊತಾನೆ ಅವನು. ಓಪನಿಂಗ್ ಇದು ನಾನು ಅಂತ ಆವರ್ಸ್ಕೊಬಿಡ್ತಾನೆ. ಅಲ್ಲಿಂದ ಸ್ಟಾರ್ಟ್ ಆದರೆ ಹೀರೋಯಿನ್ ಬರ್ತಾಳೆ, ಅವಳದು ಹೆಂಡ್ ಆಗಲ್ಲ. ಸೊ ಇಸ್ ಕ್ಯಾರಿ. ಆ್ಯಂಡ್ ದೆನ್ ರವಿ ಸಾರ್ ಬರ್ತಾರೆ. ರವಿ ಸಾರ್ ಅಂತೂ ನೋಡಿದ ತಕ್ಷಣ ದೇ ಬ್ಯೂಟಿಫುಲ್ ಆ್ಯಂಡ್ ದೆನ್ ಸಖತ್ತಿದೆ. ಬಟ್ ಏನು ಮಾಡ್ತಾರೆ ಅವರು, ಏನಿದು ಒಂದೊಂದು ಲುಕ್ಕಲ್ಲೇ ಗೊತ್ತಾಗುತ್ತೆ ವಾಟ್ ನೆಕ್ಸ್ಟ್ ಅಂತ. ವಾಟ್ ನೆಕ್ಸ್ಟ್ ಏನು ಮಾಡ್ಬೋದು ಇವ್ರು, ಎಲ್ಲಿ ಅಂದರೆ ಹೆಂಡ್ ಆಗಲ್ಲ, ಯಾವುದೇ ಪಾತ್ರಗಳು ಕೊನೆ ಆಗಲ್ಲ. ಸೊ ನೀವು ಜಸ್ಟಿಫಿಕೇಶನ್ ಮಾಡ್ಕೋಬೇಕು, ಅವರು ಸ್ಟಾರ್ಟ್ ಆಗ್ತವೆ ಎಂಡ್ ಆಗಲ್ಲ, ಬಟ್ ನೀವೇ ಕಥೆ ಮಾಡ್ಕೋಬೇಕು ಅದನ್ನ. ಅಲ್ಲ, ನೀವು ಈ ಮಾತನ್ನ ಪ್ರೀ ರಿಲೀಸ್ ಇವೆಂಟ್, ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಕೂಡ ಅದೇ ವೇದಿಕೆಯಲ್ಲಿ ಹೇಳಿದ್ರಿ. ನಾನು ಸಂದರ್ಶನದಲ್ಲಿ ಕೇಳೋಣ ಅಂತ ಸುಮ್ಮನಿದ್ದೆ. ಇದರ ಅರ್ಥ ಪಾತ್ರಗಳು ಶುರುವಾಗ್ತವೆ, ಯಾವುದು ಎಂಡ್ ಆಗಲ್ಲ. ಸೊ ನಿಮ್ಗೆ ಊಹೆಗೆ ಬಿಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಮುಂದಿನ ದಿನಗಳಲ್ಲಿ ಸೀಕ್ವೆಲ್ ಇರುತ್ತೆ ಅಂತಕ್ಕಂಥದ್ದನ್ನ ಈಗಲೇ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಅವರವರೇ ಕಥೆಗಳು ಮಾಡ್ಕೋಬಹುದು. ನನಗೆ ಸೆನ್ಸಾರ್ ಅವ್ರು ನೋಡ್ಬಿಟ್ಟು ಇಟ್ಸ್ ವೆಲ್ ಮೇಡ್ ಸಿನಿಮಾ, ನೈಸ್, ಸೋ ನೈಸ್, ಬಟ್ ವೆನ್ ಯು ರಿಲೀಸ್ ಸೆಕೆಂಡ್ ಪಾರ್ಟ್ ಅಂದರು. ನಾನು ಹೇಳಿದೆ ರೆಡಿ ಸರ್ ಗೋಯಿಂಗ್. ನನಗೆ ಅವಾಗ ಅನಿಸ್ತು ವರ್ಕ್ ಆಗುತ್ತೆ. ದೆನ್ ಫಸ್ಟ್ ಆಡಿಯನ್ಸು ಅವರೆಲ್ಲ, ಈಗ ನಾವೆಲ್ಲ ಒಂದು 100 ಜನ ನಮ್ಮ ಹುಡುಗರು ಅವರು ಇವರೆಲ್ಲ ಇವರೆಲ್ಲ ನೋಡಿ ಹೇಳಿರ್ಬೋದು, ಬಟ್ ಅವರು ಫಸ್ಟ್ ಆಡಿಯನ್ಸ್ ಸಿನಿಮಾ ಸೆನ್ಸಾರ್ ನೋಡ್ತಾ ಇರೋದು. ಅವಾಗ ಅನ್ನಿಸ್ತು ನನಗೆ ವೆಲ್ ನೈಸ್, ಜೋಗಿ ಪ್ರೇಮ್ ಅವ್ರು ನನಗನ್ನಿಸ್ತಾ ಇದೆ ಮತ್ತೊಬ್ಬ ರಾಜಮೌಳಿ, ಮತ್ತೊಬ್ಬ ಮಣಿರತ್ನಮ್, ಮತ್ತೊಬ್ಬ ಸಂಜಯ್ ಲೀಲಾ ಬನ್ಸಾಲಿ ಆಗಕ್ಕೆ ಹೊರಟಿದಾರ ಅಂತ. ಯಾಕಂತಂದ್ರೆ ಒಂದೊಂದು ಫ್ರೇಮಲ್ಲೂ 100 ಜನ, 500 ಜನ, 1000 ಜನ ನಿಂತ್ಕೊಂಡಿರೋದು ನಮ್ಗೆ ಕಾಣಿಸುತ್ತೆ. ಅಂದ್ರೆ ಒಂದ್ ಕಡೆ ಸ್ಟಾರ್ ಕಾಸ್ಟು, ದೊಡ್ಡ ಸ್ಟಾರ್ ಕಾಸ್ಟು ಕ್ಯಾಂಪೇನ್ ಜಾಸ್ತಿ ಇದೆ, ಮತ್ತೊಂದ್ ಕಡೆ ಜೂನಿಯರ್ ಆರ್ಟಿಸ್ಟ್ಗಳ ಒಂದು ದಿಬ್ಬಣ. ಎಲ್ಲಾನು ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಅಂತ. ಒಂದು ದಿನಕ್ಕೆ ಮಗನೇ 2,000 ಜನ ಇರೋರು ಫರ್ ಡೇ. ಒಂದೊಂದು ಸಾಂಗ್ ಮಾಡಿದೀವಿ, 1,500 ಜನ ಡ್ಯಾನ್ಸರ್ಸ್ ಹಾಕಿದೀವಿ ಒಂದೊಂದು ಸಾಂಗ್. ಒಂದು ದಿನ 2,000 ಜನ ಅವ್ರನ್ನ ಮೇಂಟೈನ್ ಮಾಡೋದು ನನ್ನ ಏಡಿಗಳು, ಮಗ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು, ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟು. ಸೊ ಅವರೆಲ್ಲ ಆ್ಯಡ್ಸಪ್ ಅವ್ರಿಗೆಲ್ಲ. ಯಾಕಂದರೆ ನನ್ನ ಕೈಲಿ ಕೂಗಾಡಿಸ್ಕೊಂಡು, ಕಿರ್ಚಾಡಿಸ್ಕೊಂಡು, ಬೈಸ್ಕೊಂಡು, ಏನಕ್ಕೆ ನಾನು ಒಬ್ಬನ ಕೈಲಿ ಆಗಲ್ಲ. ನಾನು ಫ್ರೇಮ್ನ ಕಟ್ಕೊಟ್ರೆ ಅವ್ರು ಎಲ್ಲನೂ ರೆಡಿ ಮಾಡಿಕೊಡೋರು. ನನಗೆ ಮಕ್ಕಳ ಹಿಂಗೆ ಮಾಡ್ಬಿಡ್ರು, ಹಿಂಗೆ ರಿಯಾಲಿಟಿಗೆಲ್ಲ ಬಂದು ಕರೆದ್ಬಿಟ್ಟು ಎಲ್ಲರೂ ಹಿಂಗೆ ಮಾಡ್ಬಿಡ್ರು. ನಾನು ಬಂದಿದ್ದೆ ಅಲ್ಲ ಕಮಾನ್ ಕಾಳಿ ಶೂಟಿಂಗ್ ಸೆಟ್ಗೆ, ಆ ಥರದ್ದು ಒಂದು ಇದು. ಅದು ಬಿಟ್ಟರೆ ನಾನು ಏನಕ್ಕೆ ಈ ಸಿನಿಮಾನ ಆ ಥರ ವೈಭೀಕರಣ ಮಾಡಿದ್ದೀನಿ ಅಂದರೆ, ಇವಾಗಿನ ಸ್ಟೈಲು ಮತ್ತು ಎಲ್ಲ ಭಾರತ ಎಲ್ಲ ಕಡೆ ಹೋಗ್ತಾ ಇರೋದ್ರಿಂದ, ಸೊ ಎಲ್ಲೋ ಒಂದು ಕಡೆ ಇಷ್ಟೇ ಸಿನಿಮಾ ಮಾಡಿಬಿಟ್ರೆ ಸೀಮಿತ ಆಗಬಾರ್ದು, ನಮ್ಮಲ್ಲೇ ಸೀಮಿತ ಆಗಬಾರ್ದು ಅಂತ. ಸೊ ಅದನ್ನು ಸ್ವಲ್ಪ ವೈಭೀಕರಣ ಮಾಡಿ, ಕಲರ್ ಚೇಂಜ್ ಮಾಡಿ, ಸ್ಟೈಲ್ ಮಾಡಿ, 70s ಎರಾ ಆಗಿನ ಲುಕ್ ಕೊಟ್ಟು, ಸೊ ಟೋಟಲಿ ಚೇಂಜ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಟ್ರೆ ಇಲ್ಲಿ ಜೋಗಿ ಪ್ರೇಮ್ ಅವರ ಬ್ರ್ಯಾಂಡು ಇರುತ್ತೆ, ಸದ್ಯದ ಟ್ರೆಂಡು ಇರುತ್ತೆ. ಎಸ್ 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 ಹಳೆ ಕಾಲಕ್ಕೆ ನೀವು ಹೋಗ್ಬೋದು. ಹಳೆ ಕಾಲಕ್ಕೆ ಬಸ್ಗಳು ಆಯ್ದು ಅದನ್ನ ಹಂಗೆಲ್ಲ. ಪಿಕ್ ಡೀಟೇಲಿಂಗ್ ಬಗ್ಗೆ ಮಾತಾಡ್ಬೇಕು ನಾನು. ದುರಂಧರ್ ಸಿನಿಮಾದಲ್ಲಿ ಡೀಟೇಲ್ಸ್ ಬಗ್ಗೆ ತುಂಬಾ ಜನ ಆರ್ಗ್ಯಾನಿಕ್ ಆಗಿ ಮಾತಾಡ್ತಾ ಇದ್ರು ಸಿನಿಮಾ ರಿಲೀಸ್ ಆದ್ಮೇಲೆ. ಇದ್ರಲ್ಲೂ ನಮ್ಗೆ ಆ ತರದ್ದು ತುಂಬಾ ಎಲಿಮೆಂಟ್ಸ್ ಕಾಣಿಸುತ್ತೆ.
ಒಂದ್ ಕಡೆ ರಾಜಾ ಮಿಲ್ಲು, ಹೌದು ರವಿಚಂದ್ರನ್ ಅವರ ಬ್ಯಾಕ್ಗ್ರೌಂಡ್ ಅದೊಂದ್ ಕಡೆ ಶಿವಾಜಿ ಥಿಯೇಟರ್, ಶಿವಾಜಿ ಥಿಯೇಟರ್ ಅದೊಂದ್ ಕಡೆ ಹವಾಯಿ ಚಪ್ಪಲ್ಲು. ಆ ಕಾಲದಲ್ಲಿ ಹವಾಯಿ ಚಪ್ಪಲ್ಲು ಫೇಮಸ್ ಫೇಮಸ್ ಅದೊಂದು. ಮತ್ತೊಂದ್ ಕಡೆ ಆ ವೆಪನ್ಸ್ ಪರ್ಟಿಕ್ಯುಲರ್ ಆಗಿ ಬಳಸಿರೋದು. ಮತ್ತೊಂದ್ ಕಡೆ ಡಬಲ್ ಡೆಕರ್ ಬಸ್, ಕಾಸ್ಟ್ಯೂಮ್ಸ್, ಎಸ್ಪೆಷಲಿ ಕಾಲರ್ ಎಲ್ಲ ಸ್ಟೈಲ್ ಎಲ್ಲೂ ಒಂದ್ ಕಡೆನ ಏನು ಮಿಸ್ ಹೊಡೆದಿಲ್ಲ. ಇದು ಯಾಕೆ ಆ ಕಾಲಘಟ್ಟದಲ್ಲಿ ಇದಿತ್ತ ಅಂತ ಒಂದು ಕ್ವಶನ್ ಬರಲ್ಲ. ಹೌದೌದು, ಇಲ್ಲ ಮಾಡಿದೀರಾ? ಹೌದೌದು, ಇಲ್ಲ ಬರಲ್ಲ. ಆಮೇಲೆ ಅದು ಥಿಂಕ್ ಮಾಡಿದ್ರೆ ನಿಮ್ಗೆ ಏನೇ ಹಿಂಗಿದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವೆಲ್ಲ ಮಿಸ್ ಮಾಡ್ಕೊಂಡಿದ್ದಾಗ ಅದನ್ನ ನೋಡಕ್ ಚಂದ ಅಂತ. ನಾವು ಈ ಜನರೇಷನ್ ಜೆನ್ಜಿ ಸ್ಟೈಲ್ ಅಂತ ಏನ್ ಹೇಳ್ತೀವಿ, ಅವರೆಲ್ಲ ಅದನ್ನ ನೆನ್ಸ್ಕೋಬಹುದು. ಎಲ್ಲ ಮಿಸ್ ಮಾಡ್ಕೊಂಡವಲ್ಲ, ಹಿಂಗಿತ್ತು ಅದು ಬೆಂಗಳೂರು ತುಂಬಾ ವೈಭೀಕರಣ ಮಾಡಿದೀನಿ. ಕೆಲವರು 80 years 90 years, ಕೆಲವರು 80 70 years ಅವರೆಲ್ಲ ಇದು ಅಲ್ಲಿ ಇತ್ತಾ, ಲೈಟ್ ಎಷ್ಟು ಚೆನ್ನಾಗಿದೆ ರೀ ಅಂತ ವಾದ ಮಾಡ್ಬೋದು. ಬಟ್ ಕೆಲವು ಜಂಜಿ ಸ್ಟೈಲ್ಗಳೆಲ್ಲ ತುಂಬಾ ಅದ್ಭುತವಾಗಿ ನೋಡ್ತಾರೆ. ಎಸ್ ಎಸ್, ನಿಮ್ಗೆ ಫ್ರೇಮ್ ನೋಡಿದಿರಲ್ಲ, ನೀವು ಟ್ರೈಲರ್ ನೋಡಿದಿರಲ್ಲ, ಅದ್ರಲ್ಲಿ ಬ್ಯೂಟಿಫುಲ್ ಇದೆ. ಸೊ ಅದನ್ನ ವೈಭೀಕರಣ ಮಾಡಿದ್ದೀನಿ, ಬಿಕಾಸ್ ಆಲ್ ನನ್ನ ಟೀಮ್. ವಿಧಾನಸೌಧನೇ ರೀಕ್ರಿಯೇಟ್ ಮಾಡಿಸಿದ್ರಲ್ಲ ನೀವು. ನಾವೆಲ್ಲ ಅದ್ರ ರಿಯಲ್ ಆಗಿ ಇಲ್ಲೇ ತೆಗೆದಿದ್ದಾರೆ ಅಂತ ಆ ತರದೊಂದು ಫೀಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಅದು. ನೀವು ಸೊ ಹೈಟು, ವಿಡ್ತು, ಸ್ಟೈಲು, ಎಷ್ಟು ಲೆಂತ್ ಇದೆ, ಮೆಟ್ಲ್ ಎಷ್ಟಿದೆ, ಅದನ್ನೆಲ್ಲ ಪಕ್ಕಾ ರಿಸರ್ಚ್ ಮಾಡಿ ಹಾಕಿರೋ ಸೆಟ್ ಅದು. ಸೂಪರ್. ನಿಮ್ಗೆ ರಿಸರ್ಚ್ ಮಾಡಿ ಹಾಕಿ ಅದಾದ್ಮೇಲೆ ಪಿಕ್ಚರ್ಸ್ ಮಾಡಿ ಅದನ್ನ ನಾನು ಗ್ರಾಫಿಕ್ಸ್ ಮಾಡಿದೆ, ಅದನ್ನ VFX ಮಾಡಿದೆ ಅದನ್ನ ಫುಲ್ಲು. ಸೊ VFX ನನ್ನ ಟೀಮ್, ನನ್ನ ಸರ್ಕಲ್ ಎಲ್ಲ ಸೇರ್ಕೊಂಡು ಹುಡುಗರುಗಳು ಮಾಡಿದ್ದು ಪಾಪ. ಸೊ ಇಟ್ಸ್ ವೆಲ್ ನೈಸ್. ಆ್ಯಂಡ್ ದೆನ್ ನಾನು ಏನಕ್ಕೆ ಅಷ್ಟು ವೈಭೀಕರಣ ಮಾಡಿದೆ ಅಂದರೆ, ಬಿಕಾಸ್ ಎಲ್ಲ ಕಡೆ ಹೋಗ್ತೀವಿ ಸಿನಿಮಾ, ಒಂದು ನೋಡೋರ್ಗೆ ಒಂದು ಹೊಸ ಸ್ಟೈಲ್ ಇರಲಿ. ಪ್ರೇಮ್ ಅಂದರೆ ಅದು ಎಲ್ಲ ಒಂದು ಕಡೆ. ಸೊ ನಾನು ಅವಾಗಲೇ ಹೇಳಕ್ ಬಂದೆ, ಏಕಲವ್ಯ ಮಾಡಿದಾಗ ಚಿಕ್ಕ ಕತೆ, ಪುಟ್ಟು ಕತೆ, ಹೊಸ ಹುಡುಗ. ಸೊ ಅಷ್ಟರಲ್ಲಿ ಸಿನಿಮಾ ಮಾಡಬೇಕು, ಅವನಿಗೆ ಸಿನಿಮಾ ಮಾಡಬೇಕು. ನಾಟ್ಲಿಕ್ಕೆ ಪ್ರೇಮ್ ಸಿನಿಮಾ, ಅದು ಪ್ರೇಮಿಗೆ ಸಿನಿಮಾ ಮಾಡೋಕ್ಕಲ್ಲ. ಇದಂದ್ರೆ ಪ್ರೇಮ್ ಆದ್ರೆ ಈ ಸಿನಿಮಾ ನೋಡಿದಾಗ ಪ್ರೇಮ್ದು ಬಿಡ, ಆ ಫ್ರೇಮ್ ಓಪನಿಂಗ್ ಸ್ಟಾರ್ಟ್ ಮಾಡವನೆ, ಓಪನಿಂಗ್ ಅಂದ್ರೆ ಇದೊಂದು ಕಳೆ ಇರುತ್ತೆ, ನಿಮ್ಗೆ ಒಂದು ಎಮೋಷನ್ಸ್ ಇರುತ್ತೆ. ಅದು ಬಿಟ್ರೆ ನಾನು ಯಾರಿಗೂ ಹೋಲಿಕೆ ಅಂತೂ ಮಾಡ್ಕೊಳ್ಳಲ್ಲ, ಯಾಕೆಂದ್ರೆ ಈಸ್ ಅ ಲೆಜೆಂಡ್ರಿ ಡೈರೆಕ್ಟರ್ಸ್. ಮಣಿ ಸರ್ ಈಸ್ ಲೆಜೆಂಡ್ರಿ. ನಿನ್ನೆ ಎಷ್ಟು 10 ವರ್ಷಕ್ಕೆ ಏನೋ ಹೇಳ್ತೀವಲ್ಲ ಮಗನೆ, 10 years, 1 decade ಅಂತ ಏನು ಹೇಳ್ತೀವಲ್ಲ, ಅಂತ ಹುಲಿ ಅದು. ಆಮೇಲೆ ರಾಜಮೌಳಿ ಅಷ್ಟೇ, ಈಸ್ ಅಮೇಝಿಂಗ್. ಈಸ್ ಲೈಕ್ ಎ ಇಂಡಿಯನ್ ಲೆಜೆಂಡ್ ಡೈರೆಕ್ಟ್ರು. ನಾನು ಇವ್ರನ್ನ ಮೀಟ್ ಮಾಡಿದೆ, ಯಾರನ್ನ, ಬನ್ಸಾಲಿ ಅವ್ರನ್ನ ಯಾಕೆ ಮೀಟ್ ಮಾಡಿದೆ ಅಂದರೆ, ನಾನು ಎಲ್ಲೂ ಹೇಳಿರಲಿಲ್ಲ ಇದನ್ನ. ಸಡನ್ಲಿ ನನ್ನ ಒಬ್ಬರು ಮ್ಯಾನೇಜರ್ ಕರೆದ್ರು. ಯಾರಂತ ನೋಡಿದ್ರೆ ಬನ್ಸಾಲಿ ಅವರು ಪಾರ್ಟ್ನರ್ ಅವರು. ಆಮೇಲೆ ಅವರು ಕರೆದ್ಬಿಟ್ಟು ಪ್ರೊಡ್ಯೂಸರ್ ಕರೆದ್ಬಿಟ್ಟು, ಪ್ರೇಮ್ ಇಷ್ಟ ಟ್ರೈಲರ್, ನಾವು ನಿಮ್ಮದು ಟ್ರೈಲರ್ ನೋಡಿದ್ವಿ, ತುಂಬ ಅದ್ಭುತವಾಗಿದೆ. ಬನ್ಸಾಲಿ ಸರ್ ಕೇಳಿದ್ರು, ಪ್ರೇಮ್ ಅವ್ರ ಕೈಲಿ ಒಂದು ಸಿನಿಮಾ ಮಾಡಿಸಿ ನಮ್ಮ ಬ್ಯಾನರ್ಲಿ ಅಂತ. ನಾನು ಕುಂತ್ಕೊಂಡೆ ಹೋಗಿ ಅವ್ರ ಆಫೀಸಲ್ಲಿ ಕುಂತ್ಕೊಂಡು, ನನ್ನ ಹತ್ರ ಸಿನಿಮಾ ಮಾಡೋಕ್ಕೆ ಕೇಳಿದ್ರೆ ಮೇಡಮ್ ಅಂತಂದೆ. ಹೌದು, ನಿಮ್ಮ ಹತ್ರ ಮಾಡೋಕ್ಕೆ ಕೇಳಿದ್ರು. ಸೊ ಅವ್ರು ಶೂಟಿಂಗಲ್ಲಿದ್ದಾರೆ, ಇಫ್ ಯು ಫ್ರೀ ನೆಕ್ಸ್ಟ್ ವೀಕಲ್ಲಿ ಮೀಟ್ ಮಾಡೋಣ ಪ್ರೇಮ್ ಅವರೇ ಅಂದರು. ಹೇಳಿದೆ, ಖಂಡಿತ ಮೇಡಮ್, ತೊಂದರೆ ಇಲ್ಲ, ಬಟ್ ನಾನು ಸಿನಿಮಾ ಮಾಡ್ತೀನೋ ಬಿಡ್ತೀನೋ, ಬಟ್ ಇವರು ಬನ್ಸಾಲಿ ಸರ್ ಈಸ್ ಲೈಕ್ ಇನ್ಸ್ಪಿರೇಷನ್ ತುಂಬ. ಸೊ ಅದು ನಾವು ನನ್ನ ಟ್ರೈಲರ್ ನೋಡಿ ಇಷ್ಟು ಇದಿದೆ ಅಂತ ಹೇಳಿದ್ದಾರೆ ಅಂದರೆ, ಐ ಆಮ್ ಕಮಿಂಗ್, ಪ್ಲೀಸ್ ಮೇಡಮ್ ಅಂತ ಹೇಳಿದ್ದೀನಿ ಅವ್ರಿಗೆ. ಖಂಡಿತ ಮೀಟ್ ಮಾಡ್ತೀನಿ ಮೇಡಮ್, 100% ಆಗಲಿ, ಕನಸು ನನಸಾಗ್ಲಿ ಅಂತ ನಾವು ಆಲ್ವೇಸ್ ನಾನು ಹೋಗ್ತಿರ್ತೀನಿ ಖಂಡಿತ. ಈ ಸಿನಿಮಾ ಶುರುವಾದ ದಿನಗಳಲ್ಲಿ ನೀವು ಒಂದಷ್ಟು ಪರಭಾಷಾ ಸೂಪರ್ ಸ್ಟಾರ್ಸ್ ಜೊತೆ ಫೋಟೋಗಳನ್ನ ಹಂಚ್ಕೊಂಡ್ರಿ ಪ್ರೇಮ್ಸ್ ಪೇಜ್ ಅಲ್ಲಿ. ಮೋಹನ್ ಲಾಲ್ ಜೊತೆ, ಮೋಹನ್ ಸರ್, ವಿಜಯ್ ಸೇತುಪತಿ ಅವರು. ನಮ್ಗೆ ಆಮೇಲೆ ಕ್ವಶನ್ ಮೂಡಿದ್ದು, ಇವರೆಲ್ಲ ಸಿನಿಮಾದಲ್ಲಿ ಇರ್ತಾರ ಅಥವಾ ಅವ್ರನ್ನ ಅಪ್ರೋಚ್ ಮಾಡಕ್ ಅಥವಾ ಡೇಟ್ಸ್ ಸಿಗದೆ ಈ ಸ್ಟಾರ್ ಕಾಸ್ಟ್ ನ ಫೈನಲ್ ಮಾಡ್ರ ಅಂತ? ಇಲ್ಲ, ಆ ತರ ಏನಿಲ್ಲ. ಸೊ ನಾನು ಸ್ಟಾರ್ಟಿಂಗ್ ಒಂದು ಟ್ರೈಲರ್ ಟೈಟಲ್ ಟೀಸರ್ನ ಬಿಟ್ಟೆ, ಗೊತ್ತಿರ್ಬೇಕು ಮಗನೇ ನಿಮಗೆ. ಆ ಟೀಸರ್ಗೆ ಬಂದ್ಬಿಟ್ಟು ನಾನು ಎಲ್ಲಾದ್ರು ವಾಯ್ಸ್ ಬೇಕಾಗಿತ್ತು ನನಗೆ, ವಾಯ್ಸಸ್. ನಿಮ್ಗೆ ಗೊತ್ತೇ ಇದೆ ಟೀಸರ್ ವಾಯ್ಸಸ್. ಆ ವಾಯ್ಸಸ್ಗೋಸ್ಕರ ನಾನು ಎಲ್ಲರನ್ನೂ ಕೇಳಿದೆ. ಬಟ್ ಎಷ್ಟು ಹಂಬಲ್ ಆಗಿ ಮೋಹನ್ ಲಾಲ್ ಸರ್ ಎಲ್ಲೋ ಇದ್ರು, UK ಇದ್ರು ಶೂಟಿಂಗ್ ಮಾಡ್ತಾ. ಕೇಳಿದ ತಕ್ಷಣ ನಾನು ಸಂಜೆ ಶೂಟಿಂಗ್ ಮುಗಿಸ್ಕೊಂಡು ಸ್ಟುಡಿಯೋಗೆ ಹೋಗ್ಬಿಟ್ಟು ಮಾಡಿ ಕಳಿಸ್ತೀನಿ ಪ್ರೇಮ್ ಅವರೇ ಅಂದರು. ನಮ್ಮಲ್ಲಿ ಯಾರೂ ಹಂಗಿಲ್ಲ, ಒಬ್ರು ಹಂಗಿಲ್ಲ ನಮ್ಮಲ್ಲಿ. ವಿಜಯ್ ಸೇತುಪತಿ ಹಂಗೇನೆ, ಡೂ ಇಟ್ ಪ್ರೇಮ್ ಸರ್, ನೀವು ಬರ್ತೀರಾ ಚೆನ್ನಾಗಿ ಅಂದರು. ನಾನು ಬರ್ತಾ ಇದ್ದೀನಿ ಬ್ರದರ್ ಅಂತಂದೆ. ನೋ ಏನು ಬೇಡ, ನಾನು ಮಾಡಿ ಕಳಿಸ್ತೀನಿ, ನಿಮ್ಗೆ ಹೆಂಗೆ ಬೇಕು ನೀವು ಒಂದ್ಸರಿ ನನಗೆ ಕೊಟ್ಬಿಡಿ, ನಾನು ಮಾಡಿ ಕಳಿಸ್ತೀನಿ. ಅವರೇ ಮಾಡಿ ಕಳಿಸಿದ್ರು, ನಾವು ಯಾರೂ ಹೋಗಿಲ್ಲ. ಅಂದರೆ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ. ಸೊ ಐ ಡೋಂಟ್ ನೋ ನನ್ನನ್ನು ಯಾಕೆ ಅಷ್ಟು ಪ್ರೀತಿ ಮಾಡ್ತಾರೆ, ನನ್ನ ಯಾಕೆ ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ಇಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನನಗೆ ಎಲ್ಲರೂ ಇದು ಮಾಡಿದ್ರು. ಸೊ ಅದಾದಮೇಲೆ ವಿಜಯ್ ಸೇತುಪತಿ ಅವರು ನಾನು ಅಪ್ರೋಚ್ ಮಾಡಿದೆ. ಬಟ್ ಅದು ವಾಟ್ ನೆಕ್ಸ್ಟ್ ಅಂತ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಅದು ವಾಟ್ ನೆಕ್ಸ್ಟ್.
ಒಂದೇ ಸರ್ಪ್ರೈಸ್ ಇದೆ ಅಂತ ಆಯ್ತು. ವಾಟ್ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ. Okay, ಐ ಡೋಂಟ್ ನೋ, ಸೊ ವಾಟ್ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ. ಓಕೆ ಅದಾದಮೇಲೆ ಎಲ್ಲ ಪಾತ್ರಗಳು ಅಷ್ಟೇ. ನಾನು ರವಿ ಸರ್ ಆಗಲಿ, ಮತ್ತು ರಮೇಶ್ ಸರ್ ಆಗಲಿ, ಆ್ಯಂಡ್ ಸಂಜು ಬಾಬಾ ಆಗಲಿ, ಶಿಲ್ಪಾರು ಆಗಲಿ, ಆ್ಯಂಡ್ ನನಗೆ ಧ್ರುವ ಇಸ್ ಮೈ ಬ್ರದರ್. ಧ್ರುವ ನನ್ನ ತಮ್ಮ ಅವನು. ಸೊ ಯಾವತ್ತೂ ಅವನಿಗೆ ಇದಿಲ್ಲ. ಸೊ ಆಲ್ವೇಸ್ ಯಾವಾಗಲೂ ಬಂದಾಗೆಲ್ಲ ಅವನು ನಾನು ಕೇಳ್ತಿದ್ದ, ಅಣ್ಣ ಪಿಕ್ಚರ್ ಮಾಡೋಣ, ಬೇಡ ಒಂದು ಪಿಕ್ಚರ್ ಮಾಡೋಣ ಅಂತ. ಅವನ ಆ ಥರ ನಂದೊಂದು ಸ್ವಲ್ಪ ರಿಲೇಷನ್ಶಿಪ್ ಇಸ್ ಗುಡ್. ಸೊ ಅದಾದಮೇಲೆ ನಾನು ಇದನ್ನು ಮಾಡಿದೆ, ಇವನ್ನೇ ಇಟ್ಕೊಂಡು ಈ ಕಥೆನ ಮಾಡೋಣ ಅಂತ. ಓಕೆ. ಆಮೇಲೆ ಆ ಪಾತ್ರ ಉಟ್ಕೊಂಡಾಗ, ಮಚ್ಚಲಕ್ಷ್ಮಿ ಪಾತ್ರ ಉಟ್ಕೊಂಡಾಗ ಇವಳ ಕೈಲಿ ಮಾಡ್ಸೋಣ. ಎಲ್ಲರೂ ಹೇಳ್ತಾರೆ ಪ್ರೇಮ್ ಬರೀ ಬಾಲಿವುಡ್ಡಿಂದ ಕರ್ಕೊಂಬಂದು ಸಿನಿಮಾ ಮಾಡ್ತಾನೆ, ಹೀರೋಯಿನ್ಗಳನ್ನ ನಮ್ಮವ್ರನ್ನ ಯಾರು ಇಂಟ್ರೊಡ್ಯೂಸ್ ಮಾಡಲ್ಲ ಅಂತ. ನಾ ಇಂಟ್ರೊಡ್ಯೂಸ್ ಮಾಡಿದ್ದೀನಪ್ಪ ರೇಷ್ಮನ್ನ ನಿಮ್ಮ ಗರಡಿಯಲ್ಲೇ ನನ್ನ ಗಡಿಲಿ. ಸರಿ ಬಾರ ಇಲ್ಲಿ ಮಗನೇ, ನೀನು ಮಾಡ್ಲಾ ಬಾಲ ಇಲ್ಲಿ, ಬೇರೆ ಥರ ಮಾಡಿಸ್ತೀನಿ ಬಾಲ ಇಲ್ಲಿ ನಿನ್ನ ಮಗನೇ ಅಂದ್ಬಿಟ್ಟು ಅವಳನ್ನ ಕರೆದು ಪ್ರಿಪೇರ್ ಮಾಡಿ ರೆಡಿ ಮಾಡಿದ್ವಿ. ಇವತ್ತು ನಿಜವಾಗ್ಲೂ ಇಸ್ ಗುಡ್. ಸ್ಕ್ರೀನ್ ಮೇಲೆ ಫುಲ್ಲು ಎಳ್ಕತ್ತಾಳೆ ಆ ಮಟ್ಟಕ್ಕೆ. ಅವರ ಸಾಮರ್ಥ್ಯವನ್ನ ಮೀರಿ ಪರ್ಫಾರ್ಮ್ ಮಾಡಿದ್ದಾರೆ. ನಿನ್ನೆ ಸಂದರ್ಶನದಲ್ಲಿ ಕೇಳ್ತಿದ್ದೆ, ಯಾರು ನಿಮ್ಗೆ ಇನ್ಸ್ಪಿರೇಷನ್ ಈ ರೋಲ್ ಮಾಡೋದಕ್ಕೆ ಅಂತ. ಒನ್ ಅಂಡ್ ಓನ್ಲಿ ಮಂಜುಳಾ ಅವರು ಹೇಳ್ತಾ ಇದ್ರು, ಅಭಿನೇತ್ರಿ ಮಂಜುಳಾ ಅವ್ರ ಬಗ್ಗೆ ಹೇಳ್ತಿದ್ರು. ಫಸ್ಟ್ ಲುಕ್ ಬಿಟ್ಟಾಗ್ಲೇನೆ ಅವರೊಂದು ಮಟನ್ ಪೀಸ್ ತಟ್ಟೆ ಮುಂದೆ ಕೂತಿರೋದು, ಯಾವ್ದೋ ಸಖತ್ ವೈಬ್ರೆಂಟ್ ಆಗಿರೋ ರೋಲ್ ಅಂತ. ತುಂಬಾ ವೈಬ್ರೆಂಟ್ ರೋಲ್ ಅದು ನಾರ್ಮಲ್ ಯಾವ್ದೋ ಹುಡುಗಿ ಲವ್ ಮಾಡ್ತೀನಿ ಅಂತ ಆಗ್ಲಿ, ಮರ ಸುತ್ತದಾಗ್ಲಿ, ಅಪ್ಪ ಅಮ್ಮನ ಜೊತೆ ಹೋಗೋದಾಗ್ಲಿ, ಅಳೋದಾಗ್ಲಿ ಯಾವ್ದು ಇಲ್ಲ. ವೈಬ್ರೇಷನ್ ತುಂಬಾ ವೈಬ್ರೇಷನ್ ಇದೆ, ತುಂಬಾ ವ್ಯಾಲ್ಯೂಸ್ ಇದೆ ಆ ಪಾತ್ರಕ್ಕೆ. ಪ್ರತಿ ಪಾತ್ರಕ್ಕೂ ನನ್ನ ಕಥೆ ಇದೆ ಮಗನೆ, ಪ್ರತಿ ಪಾತ್ರಕ್ಕೂ ಒಂದು ಕಥೆ ಇದೆ. ಅದಾದ್ಮೇಲೆ ರವಿ ಸರ್ ತುಂಬಾ ಸಪೋರ್ಟ್ ಮಾಡೋದು ನಂಗೆ. ಏನೂ ಕೇಳಲಿಲ್ಲ ಅವರು, ನನ್ನೊಂದು ಪಾತ್ರ ಇದೆ ಸರ್ ಮಾಡ್ತೀರಾ ಅಂದೆ ಅಷ್ಟೇ. ನಡೆಯೋ ಡೇಟ್ ಹೇಳೋ ಅಂದರು. ಎರಡನೇ ಮಾತೇ ಆಡಲಿಲ್ಲ, ಡೇಟ್ ಹೇಳೋ ಬರ್ತೀನಿ ಅಂದರು. ಅಂದರೆ ನನ್ನ ಕಂಡ್ರೆ ಅಷ್ಟು ಪ್ರೀತಿ ವಿಶ್ವಾಸನ ಗೊತ್ತಿಲ್ಲ, ಬಟ್ ಅವರ ಪ್ರೀತಿ ವಿಶ್ವಾಸ ಉಳಿಸ್ಕೋತೀನಿ 100%, ನನ್ನ ಭಾವನೆ. ಸೊ ಎಲ್ಲ ಪಾತ್ರಗಳನ್ನು ಎಲ್ಲ ಇದಕ್ಕೂ ಸ್ಟಾರ್ಟ್ ಆಗ್ತವೆ, ಜಸ್ಟಿಫಿಕೇಶನ್ ಇರ್ತದೆ, ಬಟ್ ಎಂಡ್ ಆಗಲ್ಲ. ಅದು ಯಾವಾಗ ಎಂಡ್ ಆಗುತ್ತೆ ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ಯಾರ್ಯಾರು ಏನೇನು ಅನ್ಕೋತಾರೆ, ಯಾರ್ಯಾರು ಏನೇನು ಬರ್ಕೋತಾರೆ ಅವ್ರವ್ರೇನೆ ಮೈಂಡಲ್ಲಿ, ಮನಸ್ಸಲ್ಲಿ, ಹಿಂಗಿರ್ಬೋದಾ, ಅದು ಹಂಗಿರ್ಬೋದಾ, ಅವನ ಯಾಕೆ ಬಂದ, ಇವನ ಯಾಕೆ ಬಂದ ಅಂತ, ಅದ್ರ ಮೇಲೆ ಸೆಕೆಂಡ್ ಪಾರ್ಟ್ ಅಂತ ಹೋಗ್ತದೆ. ಓಕೆ, ಸೊ ಯಾವುದು ಎಂಡ್ ಆಗಲ್ಲ. ಆಮೇಲೆ ನನ್ನ ಡಾರ್ಲಿಂಗ್ ಅಂತೂ ಸುದೀಪ್ ಅವರು ಅಮೇಝಿಂಗ್. ಕಾಲಭೈರವ ಮಗನೇ, ಅದು ನನ್ನ ಮನೆ ದೇವರು. ಅದು ಚುಂಚುಂಗಿರಿ ನನ್ನ ಮನೆ ದೇವರು. ಆಮೇಲೆ ಅವನು ಇಸ್ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟ್ರು. ಆ್ಯಂಡ್ ಅದು ತುಂಬ ಲಾಸ್ಟ್ ವೈಬಿಕರಿಸುತ್ತೆ ಅಂತ ನನ್ನ ಒಂದಿದು. ನೀವು ಅದ್ರದ್ದು ಏನೂ ಬಿಟ್ಕೊಟ್ಟಿಲ್ಲ. ನೀವು ಅವತ್ತು ಹೈದರಾಬಾದ್ ಅಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ ಒಂದು ಫೋಟೋ ಹಂಚ್ಕೊಂಡಿದ್ರಿ, ಬಿಟ್ರೆ ಟ್ರೈಲರ್ ಅಲ್ಲಿ ಒಂದು ಬ್ಯಾಕ್ ಶಾಟ್ ತೋರಿಸಿದ್ರೆ ಸುದೀಪ್ ಫ್ಯಾನ್ಸ್ಗೋಸ್ಕರ. ಒಂದು ಹಿಂಟ್ ಕೊಡಿ ನಮ್ಮ ಸಂದರ್ಶನದ ಮೂಲಕ. ಐದರ್ ಇಟ್ ಈಸ್ ಅ ಪಾಸಿಟಿವ್ ರೋಲ್ ಆರ್ ನೆಗೆಟಿವ್ ರೋಲ್ ಅಂತ. ಇಲ್ಲ, ಅದೇ ಕೆನಾಟ್ ನೆಗೆಟಿವ್ ಪಾಸಿಟಿವ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಾಲಭೈರವ ಅಂದ್ರೆ ನಿಮ್ಗೆ ಗೊತ್ತಿದೆ. ವಾಟ್ ಇಸ್ ಅ ಕಾಲಭೈರವ? ಕಷ್ಟ ಕಾಲದಲ್ಲಿರೋನ್ನ ಕೈ ಹಿಡಿಯುವಂತ ಒಂದು ಪವರ್, ಒಂದು ಎನರ್ಜಿ ಅಂತ. ಹೌದು. ಸೊ ಸ್ಕ್ರೀನ್ ಮೇಲೆ ನೋಡೋದು ಗೊತ್ತಾಗುತ್ತೆ, ಒಬ್ಬ ಹಿಂದೂ. ಓಕೆ, ಸನಾತನಿ. ಅಮೇಝಿಂಗ್, ಅದು ನಿಮ್ಗೆ ಸಖತ್ತಾಗಿರ್ತದೆ. ಎಸ್ ಅದು ಬಂದ ಮೇಲೆ ನಿಮ್ಗೆ ರಿವೀಲ್ ಆಗುತ್ತೆ. ಆ ಸಿನಿಮಾ ಬಂದ ಮೇಲೆ ಎಷ್ಟು ನಿಮಿಷ ಇರ್ತಾರೆ ಸುದೀಪ್? ಐ ಡೋಂಟ್ ನೋ. ನನಗೆ ನಿನ್ನೆ ನಾನು ಕೆದಕ್ತಾ ಇದ್ದೀನಿ, ಅವ್ರು ಎಲ್ಲಿ ಫ್ಲೋ ಬಂದ್ಬಿಡುತ್ತೆ ಅಂತ. ಅಯ್ಯೋ ಏನು ಕೇಳ್ಬೇಡಿ ಬ್ರೋ, ರೇಷ್ಮಾ ಅವ್ರು ಕಾನ್ಶಿಯಸ್ ಆಗಿ ಮಾತಾಡ್ತಿದ್ರು, ಬಟ್ ಧ್ರುವ ಅವ್ರಂತೂ ಫಸ್ಟ್ ಟೈಮ್ ಇನ್ನೇನೋ ಕೇಳಿದ್ರೆ ಏನೋ ಹೇಳ್ಬಿಡ್ತಾರೆ ಅಂತ. ನಾನು ಅಂದ್ರೆ ಸುದ್ದಿ ಓಡಾಡ್ತಿರೋದ್ರಲ್ಲಿ ನನಗೆ ಅರಿವಿಗೆ ಬಂದಂತೆ ಸಿನಿಮಾದಲ್ಲಿ ಅಣ್ಣ ತಮ್ಮನ ಬಾಂಡಿಂಗ್ ಇರುತ್ತೆ ಅಂತ ಕೇಳ್ಪಟ್ಟೆ. ಎಮೋಷನ್ಸ್ ಇರುತ್ತೆ ಮನೆ. ವಿತೌಟ್ ಎಮೋಷನ್ಸ್ ನಾನು ಸಿನಿಮಾನೇ ಮಾಡಲ್ಲ. ವಿತೌಟ್ ಎಮೋಷನ್ಸ್ ನಾನು ಯಾವುದು ಕೈ ಹಾಕಲಕ್ಕಂದ. ಸೊ ಎಮೋಷನ್ಸ್ ಇರುತ್ತೆ. ಸೊ ಅದೆಷ್ಟು ಮಟ್ಟಿಗೆ ಆಡಿಯನ್ಸ್ಗೆ ರೀಚ್ ಆಗುತ್ತೆ. ನಾನು ಅವಾಗಲೇ ಹೇಳಿದೆ ನಿಮಗೆ, ಎಲ್ಲ ಕ್ಯಾರೆಕ್ಟರ್ಗಳು ಸ್ಟಾರ್ಟ್ ಆಗ್ತವೆ, ಎಂಡ್ ಆಗಲ್ಲ, ಬಟ್ ಜಸ್ಟಿಫಿಕೇಶನ್ ಇರ್ತದೆ. ಪ್ರತಿಯೊಬ್ಬನಿಗೂ ಇದು ಕೊನೆ ಅಂತ ಮಾತ್ರ ಇರಲ್ಲ, ಬಟ್ ಅವನೇ ಕತೆ ಮಾಡ್ಕೋಬೇಕು. ಬಟ್ ಒಂದು ಎಮೋಷನ್ಸ್ ಇರ್ತದೆ, ಬಟ್ ಒಳ್ಳೆ ಥ್ರಿಲ್ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಒಂದು ಬೇಸ್ಡ್ ಆನ್ ಎಮೋಷನ್, ಅಂಡರ್ವರ್ಲ್ಡ್, ಸಂಬಂಧಗಳ ನಡುವೆ ಹೇಳಿರೋ ಕತೆ, ಅದು ಥ್ರಿಲ್ಲಲ್ಲಿ ಹೇಳಿದ್ದೀನಿ. ನಮಗೆ ಟ್ರೇಲರ್ ನೋಡಿದಾಗ ಅನ್ಸಿದ್ದು ಇದು ರಾಮ್ ಗೋಪಾಲ್ ವರ್ಮಾ ಅವರ ಮತ್ತೊಂದು ರಕ್ತಚರಿತ್ರೆ ತರ ಇದೆ ಅಂತ ಅನ್ಸುತ್ತೆ. ಬಟ್ ಪ್ರೇಮ್ ಅವರ ಸಿನಿಮಾಗಳಲ್ಲಿ ವೈಲೆನ್ಸು ಏನಕ್ಕಿರುತ್ತೋ ಅಟ್ ದ ಸೇಮ್ ಟೈಮ್ ಒಳಗಡೆ ಅದರದೊಂದು ಬ್ಯೂಟಿಫುಲ್ ಡ್ರಾಮಾ ಕೂಡ ಇರುತ್ತೆ ಅನ್ನೋದು. ವಿತೌಟ್ ಡ್ರಾಮಾ ಸುಮ್ಮನೆ ನಾವು ವೈಲೆನ್ಸಿಗೆ ಯಾವುದೋ ಒಂದು ಫೈಟು, ಯಾವುದೋ ಒಂದು ಹೀರೋ ಯಾರಿಗೋ ಒಬ್ಬ ಹೊಡಿತಾನಿಂದಾಗ ಏನೂ ಲಾಜಿಕ್ ಇಲ್ಲದೆ, ಏನು ಕನೆಕ್ಟಿಂಗ್ ಇಲ್ಲದೆ ನೀವು ಮಾಡಿದ್ರೆ ತಪ್ಪದು. ಒಂದು ಸ್ಟ್ರಾಂಗ್ ಸ್ಟೋರಿ ಇರ್ಬೇಕು ಮನೆ. ಅದಕ್ಕೆ ಒಂದು ಸಾಂಗ್ ಸ್ಟೋರಿ ಇದ್ದೇನೆ ಆ ರಕ್ತ ಹರ್ಸೋಕ್ಕೆ ಚಂದ. ಇಲ್ಲ ಅಂತಂದರೆ ರಕ್ತ ಹರ್ಸೋದು ಅಷ್ಟು ಚೆನ್ನಾಗಿರಲ್ಲ, ನೋಡೋನ್ಗೂ ಅದು ಅಭಾಸ್ ಅನ್ಸ್ಬಿಡ್ತದೆ. ನಾವು ಸುಮ್ಮನೆ ಫೈಟ್ಗೋಸ್ಕರ ಇದಕ್ಕೋಸ್ಕರ ಅಂತ. ಅದು ಬ್ಲಡ್ ಏನಕ್ಕೆ ತೋರಿಸ್ತೀವಿ ಅಂದರೆ ಬ್ಲಡ್ ಎಮೋಷನ್ಸ್.
ಆ ಬ್ಲಡ್ಡೇ ಒಂದು ಎಮೋಷನ್ಸು. ಆ ಚಪ್ಪಲಿ ಕಿತ್ತೋಗಿರೋದು ಏನಕ್ಕೆ ಅಂತ ತೋರಿಸ್ತೀವಿ ಅಂದರೆ ಅದಕ್ಕೆ ಎಮೋಷನ್, ಅದು ಒಂದು ಎಮೋಷನ್ನೇ. ಪ್ರತಿ ಪಾತ್ರಕ್ಕೂ ಒಂದೊಂದು ಎಮೋಷನ್ಸ್ ಇರ್ತದೆ. ಪ್ರತಿ ಪಾತ್ರಕ್ಕೂ ಇಲ್ಲಿ ಯಾರು ವಿಲನ್ನು ಯಾರು ಹೀರೋ ಅಂತ ಬರಲ್ಲ, ಇವನು ಹೀರೋ ಇವ್ನು ವಿಲನ್ ಅಂತ ಬರಲ್ಲ. ಬಟ್ ಆ ಹೀರೋ ವಿಲನಿಂದನೂ ಎಮೋಷನ್ ಇದೆ. ಸೊ ಈ ಮಟ್ಟಕ್ಕೆ ಪ್ಲೇ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೀವಿ. ಸೂಪರ್. ಶಿಲ್ಪಾ ಶೆಟ್ಟಿ ಅವ್ರನ್ನ ಆಫ್ಟರ್ ಲಾಂಗ್ ಟೈಮ್ ಕನ್ನಡಕ್ಕೆ ವಾಪಸ್ ಕರ್ಕೊಂಡು ಅವರಿಗೆ ಬಂದಂತ ಫೀಲ್ ಅವ್ರಿಗೆ ಬಂದಿರುತ್ತೆ. ಹೌದು, ನಾನು ಸುಮಾರು ಹಿಂದಿ ಇದರಲ್ಲಿ ಕನ್ನಡನ ಟ್ರೈಲರ್ನ ಇದು ಮಾಡ್ತಿದ್ದಾರೆ, ಏನು ಅನಲೈಸ್ ಮಾಡ್ತಿದ್ದಾರೆ, ರಿವ್ಯೂ ಮಾಡ್ತಿದ್ದಾರೆ. ರಿವ್ಯೂ ಮಾಡ್ಬೇಕಾದ್ರೆ ನಾನು ಶಿಲ್ಪಾ ಶೆಟ್ಟಿ ಅವ್ರು ತುಂಬ ಸಿಕ್ಕಾಪಟ್ಟೆ ಮಾಡ್ತಿದ್ದಾರೆ. ಶಿಲ್ಪಾ ಅವ್ರನ್ನ ಈ ಥರ ನೋಡೇ ಇಲ್ಲ ನಾವು ಅಂತೀರ, ಅವರು ಎಷ್ಟು ಮಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ ಈ ಥರ ಹಿಂದಿ ನೋಡೇ ಇಲ್ಲ ನಾವು ಅಂದ್ಬಿಟ್ಟು. ನಾನು ಅದೇನು ಹೇಳ್ದೆ, ಖುಷಿ ಆಯ್ತು ನನಗೆ. ಓಕೆ ಅವ್ರು ಅಲ್ಲಿ ನೋಡಲಿಲ್ಲ ಅಂದರೆ ಇಲ್ಲಿ ತೋರಿಸ್ಬೋದು ನಮ್ಮ ಸಿನಿಮಾಗಳಲ್ಲ. ಇಷ್ಟು ನೋಡೋಕೆ ಎಷ್ಟು ಆ್ಯಕ್ಟ್ ಮಾಡಿಸ್ತಾನೆ ಪ್ರೇಮ್ ಅಂದ್ಕೊಂಡು ಸುಮಾರು ಜನ ಅದನ್ನು ರಿವ್ಯೂ ಮಾಡ್ತಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್, ತುಂಬ ಅದ್ಭುತ ಪಾತ್ರ ಮಗನೇ. ಅದಕ್ಕಂತೂ ಎಕ್ಸ್ಟ್ರೀಮ್ ಪಾತ್ರ ಸತ್ಯವತಿ. ಅವ್ರಿಗೆ ಒಂದು ಕತೆ ಹಂಗೆ ಹೇಳಿದ ತಕ್ಷಣ ಯಪ್ಪ ನಾನು ಮಾಡ್ತೀನಿ ಇದನ್ನು ಅಂದ್ಬಿಟ್ಲ ಅಮ್ಮ, ಅಯ್ಯೋ ಏನು ಹಿಂಗಿದೆ ಇದು ಅಂದ್ಕೊಂಡು. ಸೊ ಇಟ್ಸ್ ವೆಲ್ ನೈಸ್. ಈಗ ಇವತ್ತಿನ ಕಾಲಘಟ್ಟಕ್ಕೆ ಎಷ್ಟೇ ಟೆಕ್ನಾಲಜಿ ಅಪ್ಡೇಟ್ ಆಗಿದ್ರು ಕೂಡ, ಎಷ್ಟೇ ಸ್ಟೈಲಿಶ್ ಗನ್ನುಗಳು ಬಂದಿದ್ರು ಕೂಡ, ಆ ಲಾಂಗು ಮಚ್ಚಿದೆಯಲ್ಲ, ಆ ಎರಡು ವೆಪನ್ಸ್ಗಿರೋ ಒಂದು ಪವರೇ ಬೇರೆ, ಆ ಕದರೇ ಬೇರೆ. ಅದನ್ನ ಹಿಡಿಯೋರು ಕರೆಕ್ಟಾಗಿ ಹಿಡಿದು ಬಿಟ್ರೆ ಅದಕ್ಕೊಂದು ತೂಕನೇ ಬೇರೆ ಇದೆ, ಬೆಲೆ ಜಾಸ್ತಿ. ಸೊ ಆ ನಿಟ್ಟಿನಲ್ಲಿ ಆ ಮಚ್ಚು ಲಾಂಗು ಈ ಸಿನಿಮಾದಲ್ಲಿ ಎಷ್ಟು ಪ್ರಧಾನ ಪಾತ್ರ ವಹಿಸ್ತವೆ ಅಂತ ನಿಮಗೆ? ಮಚ್ಚು ಲಾಂಗ್ ಅನ್ನೋದಕ್ಕಿಂತ ಅದಕ್ಕೊಂದು ಎಲ್ಲದಕ್ಕೂ ಜಸ್ಟಿಫಿಕೇಶನ್ ಅಂತೂ ಇರುತ್ತೆ. ಒಂದು ಮಚ್ಚು ಲಾಂಗು ಒಂದು ಕಥೆ ಇರುತ್ತೆ. ಪ್ರತಿಯೊಬ್ಬರು ಅಷ್ಟೇ, ರಿಯಲ್ ಸ್ಟೋರಿಗಳು ನೀವು ತಗೊಂಡ್ರು, ನನ್ನ ಸಿನಿಮಾ ಕಥೆಗಳು ತಗೊಂಡ್ರು, ಪ್ರತಿಯೊಬ್ಬರ ಜೀವನದಲ್ಲಿ ತಗೊಂಡ್ರು ಏನಾದ್ರು ಒಂದು ಇರುತ್ತೆ. ಈಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಹಳ್ಳಿಗಳ ಕಡೆ ತಗೊಳ್ಳಿ ನೀವು, ಕುಡ್ಲಕ್ಕೆ ಒಂದು ಪಂಚ ಸುತ್ಕೊಂಡು ಕುಡ್ಲ ಕೈಯಲ್ಲಿ ಇಟ್ಕೊಂಡು ಒಯ್ತಾ ಇದ್ರೆ ಏನೋ ಗೊತ್ತು ಅಜ್ಜಿ ಏನ, ಇಲ್ಲಾಂದ್ರೆ ಇಲ್ಲಿ ಸಿಗಾಕೊಂಡು ಕುಡ್ಲನ್ನ ಒಯ್ತಾ ಇದ್ರೆ ಏನೋ ಒಂದು ಸ್ಟೈಲು, ಇಲ್ಲ ಒಂದು ಸೊಂಟಕ್ಕೆ ಕುಡ್ಲನ್ನ ಹಿಂಗೆ ಸಿಗಾಕೊಂಡು ಬಟ್ಟೆ ಕಟ್ಕೊಂಡು ಹೋಯ್ತದ, ಅದೇ ಏನೋ ಒಂದು ಸ್ಟೈಲು. ಅವರು ಸ್ಟೈಲ್ ಮಾಡಬೇಕು ಅಂತ ಮಾಡಿರ್ತಾ ಇರಲ್ಲ, ಅವನು ಇಲ್ಲಿ ಸೊಂಟ ಕಟ್ಕೊಂಡಿರ್ತಾನೆ, ಬಿಡಿ ಎಸ್ಕೊಳ್ಳೋಕ್ಕೆ ಕೈಯಲ್ಲಿ ಇದಾಗ್ತಿರಲ್ಲ, ಹಸ್ಕೊತಾ ಇರ್ತಾನೆ. ಇಲ್ಲ ಅಂದ್ರೆ ಕೈಯಲ್ಲಿ ಇಟ್ಕೊಂಡಿರ್ತಾನೆ, ಬಿಡಿ ಎಸ್ಕೊತಾ ಇರ್ತಾನೆ, ಕೈಯಲ್ಲಿ ಕುಡ್ಲಿರ್ತದೆ. ಒಬ್ಬೊಬ್ರದ್ದು ಒಂದು ಸ್ಟೈಲು. ಅದರಲ್ಲಿ ಎಕ್ಸ್ಪೆಷಲಿ ದರ್ಶನ್ ಅವ್ರ ಸ್ಟೈಲೇ ಬೇರೆ, ಅಣ್ಣನ ಸ್ಟೈಲೇ ಬೇರೆ, ಶಿವಣ್ಣವ್ರ ಸ್ಟೈಲೇ ಬೇರೆ, ಇಲ್ಲಿ ಧ್ರುವರ ಸ್ಟೈಲೇ ಬೇರೆ. ಅದರಲ್ಲಿ ಅಪ್ಪು ಅವ್ರ ಸ್ಟೈಲ್ ಒಂದು ಡಿಫ್ರೆಂಟ್ ಸ್ಟೈಲು. ಇದದ್ದು ರಾಜಸ್ವಾಮಿ ಅಪ್ಪು ಅವ್ರ ನೆನಪಾಯ್ತು. ಅದು ಸಿಕ್ಕಾಬಟ್ಟೆ ಈಗ ವೈರಲ್ ತುಂಬಾ ವೈರಲ್. ಜನ ಅದನ್ನ ಪ್ರೇಮ್ ಅವ್ರು ಕಾಪಿ ಮಾಡಿದಾರೆ ಅಂತ ಹೇಳಕ್ಕಾಗಲ್ಲ, ಇನ್ಸ್ಪಿರೇಷನ್ ಅಂತಂದು ಹೇಳಕ್ಕಾಗಲ್ಲ. ನಿಮ್ದೇ ಡೈಲಾಗ್ ನೀವು ಬಳಸಿರೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ. ಹೌದು, ಆಬ್ವಿಯಸ್ಲಿ ನನಗೆ ಪ್ರೇಮ್ ಸರ್, ನೀವು ಅಪ್ಪು ಸರ್ ಅಂದಿದ ತಕ್ಷಣ ನಂಗೆ ಸಡನ್ ಆಗಿ ನೆನಪಾಯ್ತು. ಅಪ್ಪು ಸರ್ ಅಂದ ತಕ್ಷಣ ಕೇಳಿ ಬಂದ. ಇಲ್ಲ, ಏನಕ್ಕೆ ಅಂದ್ರೆ ನಿನ್ನೆ ಕೇಳಿದಾಗ ಪ್ರಶ್ನೆ ನಾನು ಪ್ರೇಮ್ ಸರ್ ಇದ್ದಾಗ ಮಾತ್ರ ಕೇಳಿದ್ದು, ನಾನು ಬಂದು ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಕರೆಕ್ಟಾ? ನಮ್ದು ನೈಟ್ ಎಫೆಕ್ಟ್ ನಡೀತಿತ್ತು. ಓಕೆ. ಆ ಪರ್ಟಿಕ್ಯುಲರ್ ಸೀನ್ ನೈಟ್ ಎಫೆಕ್ಟ್. ಡೈರೆಕ್ಟರ್ ಬಂದ್ರು, ರೈನ್ ಎಫೆಕ್ಟ್. ನಂದು ಒಂದೇ ಗಲಾಟೆ. ಓಕೆ, ರೈನ್ ಓಕೆ ಅಣ್ಣ, ಮಳೆನೂ ಓಕೆ, ಈ ಪ್ರೊಫೈಲರ್ ಯಾಕೆ ಬೇಡ, ಬಿಟ್ಬಿಡೋಣ, ಹೆಂಗಿದ್ರು ಒದ್ದೆ ಆಗಿದೆ, ನೀನೇ ಎಲ್ಲ ಬಿಟ್ಬಿಡು. ಬಟ್ ಅವ್ರು ಒಂದು ಸ್ವಲ್ಪ ಏನೋ ಏಕಾಂತವಾಗಿದ್ರು. ನಮ್ಮ ಡೈಲಾಗ್ ರೈಟರ್ ಕ್ರಾಂತಿನ ಕರೆದ್ರು. ಡೈಲಾಗ್ಸ್ ಮುಂಚೆನೇ ಇತ್ತು. ಓಕೆ. ಅವ್ರು ಹೇಳಿದ್ರು, ಏನು ಡೈಲಾಗು? ಫಸ್ಟ್ ಲೈನ್ ಸರ್ ಹೇಳಿದ್ರು, ಮೊದಲನೇಕ್ಕಿಂತ ಮಚ್ಚಿ ಹೇಳ್ತೇವೆ. ಅದಾದ್ಮೇಲೆ ಏನು ಬರೀತೀಯ ಮಗ? ಅವನು ಒಂದು 10 ಆಪ್ಷನ್ ಬಂದಿತ್ತು. ಇವ್ರು ಯಾವುದೂ ಒಪ್ಕೊಳ್ಳಿಲ್ಲ. ಓಕೆ. ಒಂದು 10-15 ನಿಮಿಷ ಆಯಿತು. ಶಾರ್ಟ್ ಎಲ್ಲ ರೆಡಿ ಇದೆ, ಎಲ್ಲ ಎಂಟೈರ್ ಸೆಟಪ್ ರೆಡಿ ಇದೆ. ಓಕೆ. ಇವ್ರ ಹತ್ರ ನಾನು ಹೋಗ್ತೀನಿ. ಅಲ್ಲಣ್ಣ, ಯಾಕಣ್ಣ, ಏನಣ್ಣ ಇದನ್ನು ಹೇಳ್ಬಿಡ್ತೀನಿ. ಇಲ್ಲ ಮಗ, ಇದು ನಾನು ಮಾಡಿದಾಗ ನಾನೇ ಮಾಡಿದ್ದು ಮಗ ಈ ಲೈನು ರಾಜ್ದು ಶೋಮ್ಯಾನಲ್ಲಿ. ಅಪ್ಪು ಸರ್ ನೆನಪಾಯ್ತು ಅವ್ರ ಮಗ, ಅದಕ್ಕೆ ಒಂದು ಸ್ವಲ್ಪ ಒಂದು 10 ನಿಮಿಷ ನಾನು ಹೇಳಿದೆ. ಓಕೆ ಅಣ್ಣ, ಆ ಲೈನ್ ಇಟ್ಕೊಳ್ಳೋಣ, ಆದರೆ ಅಪ್ಪು ಸರ್ ಥರ ನಾನು ಮಾಡಕ್ಕೆ ಬರಲ್ಲ, ನನ್ನ ಸ್ಟೈಲ್ನಲ್ಲಿ ಮಾಡ್ತೀನಿ. ಬಟ್ ಅವ್ರು ನೆನೆಸ್ಕೊಂಡು ಅವ್ರ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡೋಣ ಅಂದಾಗ, ಓಕೆ ಮಗ, ಆ ಲೈನ್ ಹಂಗೆ ಇಟ್ಕೊತೀನಿ. ಅಲ್ಲ ಅಣ್ಣ, ಕಾಪಿ ಹೊಡ್ದಂಗೆ ಆಗುತ್ತೆ. ನಾನೇ ಕೊಡೋ ಡೈರೆಕ್ಟ್. ಅದಕ್ಕೂ ನಾನು ಅದನ್ನೇ ಹೇಳ್ತಿದ್ದೆ, ಅವ್ರ ಡೈಲಾಗ್ನ ಅವರೇ ಬಳಸೋದ್ರಿಂದ ಕಾಪಿನೂ ಆಗಲ್ಲ, ಇನ್ಸ್ಪಿರೇಷನ್ ಆಗಲ್ಲ. ಸರಿ ಅಣ್ಣ, ಇದು ಫಸ್ಟ್ ಲೈನ್ ಓಕೆ ಅಣ್ಣ, ಮೊದಲನೇ ಕಿತಾಬ್ ಮಚ್ಚಿ ಹಿಡ್ದೇವ್ನಿ, ಅದಾದ್ಮೇಲೆ ಏನಣ್ಣ, ಅದಾದ್ಮೇಲೆ ನಮ್ಮ ಕತೆಗೆ ಬಂದ್ಬಿಡ ನಮ್ಮ ಮಗನೇ. ಸೊ ಅದನ್ನ ಮಾಡ್ಬೇಕಾದ್ರೆ ಆ ಶಾರ್ಟ್ನ ನಾವು ನೆನ್ಸ್ಕೊಂಡಿದ್ದು ಅನ್ನೋದಕ್ಕಿಂತ ಪ್ರಾಬಬ್ಲಿ ಅವರು ಒಂದು ಆಶೀರ್ವಾದ ಇತ್ತು ಆ ಶಾರ್ಟಲ್ಲಿ ಅಂತ ಹೇಳಿದ್ರೆ ಕರೆಕ್ಟ್. ಅದು ಅದನ್ನು ನಾನು ಈಗಲೂ ನೋಡಿದ್ರೆ
ಅವಾಗ 8R ಲೆನ್ಸ್ ಅಂತ 8R ಲೆನ್ಸ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಹಿಂಗಿರುತ್ತೆ ಅದು ತುಂಬಾ ಫಿಶ್ ಐ ಲೆನ್ಸ್. ಅದನ್ನೇ ಹಾಕಿದ್ ನಾನು. ಅಪ್ಪು ಅವ್ರು ಬಂದು ಒಂದು ಬಾಸ್ ಬನ್ನಿ ಒಂದ್ಸರಿ, ಬನ್ನಿ ಬಾಸ್ ಹೆಂಗ್ ಬರ್ತೀರಾ ಬನ್ನಿ ಹಿಂದೆ ನಾನು ಅಪ್ಪು ಅವ್ರಿಗೆ. ಓಕೆ, ಅವರು ಬಂದ ತಕ್ಷಣ ಬಾಸ್ ಹಿಂಗೆ ಬರ್ತೀನಿ ಬಾಸ್ ಅನ್ನು ಬಂದರು, ಹಿಂಗೆ ಬರಲ್ಲ ಬಾಸ್ ಅಂತ. ನಾನು ಆಯಿತು ಓಕೆ ಅಂತ ಹೇಳ್ಬಿಟ್ಟು ಮಚ್ನ ಉಲ್ಟಾ ತಿರ್ಸ್ಕೊಳ್ಳಿ ಹೇಳ್ತೀನಿ ಅಂದ್ಬಿಟ್ಟು ಉಲ್ಟಾ ತಿರ್ಸ್ಕೊಂಡು ಡೈಲಾಗ್ ಇದು ಕೊಟ್ಬಿಟ್ಟು 8R ಲೆನ್ಸ್ ಹಾಕ್ಬಿಟ್ಟು ಇಟ್ವಿ. ಅದು 8R ಲೆನ್ಸ್ ಹಾಕಿಟ್ರೆ ಇಲ್ಲಿ ಹಿಂಗಿಟ್ರೆ ಅಪ್ಪು ಅವ್ರು ಹಂಗೆ ಕಾಣೋರು ಮಚ್ಚು ಹಿಂಗೆ ಹೋಗೋದು. ನನಗೆ ತೆಗಿಬೇಕು ಹಂಗೆ ಅಂತ. ಬಟ್ 8R ಹಾಕ್ಬಿಟ್ಟು ಜಿಮ್ಮಿ ಮಾಡಿದ್ರೆ ಇದು ಜಿಮ್ಮಿ ಇಲ್ಲಿ ಜಿಮ್ಮಿ ಅಲ್ಲ ಇಲ್ಲಿ. ಆಮೇಲೆ ಇಲ್ಲಿ ರೈನು ಫುಲ್ಲು ಮಚ್ಚು ಮಾತಾಡ್ಬೇಕಾದ್ರೆ ಅದು ಏನು ಒಂದು ಬಾಡಿ ಮೇಲಿರ್ತದೆ, ಬಾಡಿ ಮೇಲೆ ಇರ್ತದೆ ಅಣ್ಣೋ ಅಂತಾರೆ. ಅಂದ್ರೆ ನನಗೆ ಏನಾಗುತ್ತೆ ಅದು ಸೈಲೆನ್ಸ್, ಎವ್ರಿಥಿಂಗ್ ಸೈಲೆನ್ಸ್. ಮ್ಯೂಸಿಕ್ ಮಾಡಿಲ್ಲ ನಾವು ಥಿಯೇಟ್ರಲ್ಲಿ ಈಗ. ಅದನ್ನ ಬಂದು ರಪ್ಪನ್ ಕಟ್ಟಾಗುತ್ತೆ. ಕಟ್ಟಾದ್ರೆ ಎಂಟರ್ ಬರೀ ಒಂದು ವಾಯ್ಸೇ ಬರುತ್ತೆ ನಿಮ್ಗೆ. ಆ ವಾಯ್ಸು, ಮಳೆ, ಆ ಚಪ್ಪಲಿ ಸೌಂಡು ಇದೇ ಬರ್ತದೆ. ಈ ಮಟ್ಟಕ್ಕೆ ವೈಭೀಕರಣ ಮಾಡಿದೆ. ಅದು ಇಲ್ಲೇ ಬರ್ಬೇಕು ಮಚ್ಚು ಅಂತ ಮಾಡ್ತಾವ ಸಗದಾಗೆ. ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಎಲಿವೇಶನ್. ನಾವು ಜೋಗಿ ಸಿನಿಮಾದ ಎಲಿವೇಶನ್ಸ್ ಬಗ್ಗೆ ಮಾತಾಡ್ತಿದ್ವಿ. ನನಗೆ ಈ ಟ್ರೈಲರ್ ಅಲ್ಲಿ ಆ ಶಾರ್ಟ್ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಅವ್ರು ಹಿಂಗ್ ಬರ್ತಾರಲ್ಲ ಅಲ್ಲಿ ಆ ಮಳೆಯಲ್ಲಿ ಹಿಂಗ್ ಬಂದು ಒಂಥರ ಶ್ರೀಕೃಷ್ಣ ಪರಮಾತ್ಮ ಜಿಕ್ಕೊಂಡ್ ಬರ್ತಾರಲ್ಲ ಆ ತರ ಹಿಂಗ್ ಬಂದು ನೀವು ನೋಡಿದ್ರೆ ಇನ್ನ ಅದ್ಭುತವಾಗಿರ್ತದೆ. ಅದ್ರಲ್ಲಿ ಹನುಮಂತ ಬರ್ತಾನೆ, ರಾಮ ಇನ್ನ ಇದೆ, ಇನ್ನ ಬರ್ತದೆ. ಅಯ್ಯೋ ಕೂಗಾಡ್ಬಿಡ್ತಾರೆ ಬಂದ್ರೆ, ಹಂಗ್ ಬರ್ತದೆ ಅದ್ರಲ್ಲಿ. ಎಕ್ಸ್ಟ್ರಾ ಇದೆ. ಸೊ ವಿಜುವಲ್ ಬ್ಯೂಟಿಫುಲ್ ಅದು. ಈಗ ಆ ರಾಜ್ ದಿ ಶೋಮ್ಯಾನ್ ಡೈಲಾಗ್ ಓಪನ್ ಆಗುತ್ತಲ್ಲ, ಹಿಂಗೆ ಓಪನ್ ಆದ್ರೆ ಜೊತೆಲಿ ಬರ್ತವೆ ಕುದುರೆಗಳು, ಹಂಗ್ ಮಾಡಿಟ್ಟಿದೀನಿ. ಜೋಗಿ ಪ್ರೇಮ್ ಅವ್ರಿಗೆ ವಿಗ್ಸ್ ಅಂದ್ರೆ ತುಂಬಾ ಇಷ್ಟನಾ ಅಂತ. ಯಾಕಂದ್ರೆ ಈ ಸಿನಿಮಾದಲ್ಲಿ ಬಹುಶಃ ಧ್ರುವ ಸರ್ಜಾ ಅವ್ರಿಗೆ ಒಬ್ಬರಿಗೆ ವಿಗ್ಸ್ ಹಾಕ್ಸಿಲ್ಲ ಅನ್ಸುತ್ತೆ, ಎಲ್ಲಾರ್ಗು ವಿಗ್ಗಳೇ ಇದಾವೆ. ಇಲ್ಲ, ಧ್ರುವಂಗೆ ಹೇರ್ ಸಿಕ್ಕಾಪಟ್ಟೆ. ಆಮೇಲೆ ಧ್ರುವ ಬಂದ್ಬಿಟ್ಟು ಮುಂಚೆನೆ ಸ್ಟಾರ್ಟ್ ಅಂದ ತಕ್ಷಣ ಬಿಟ್ಬಿಟ್ಟ ಅವನು. ಅಣ್ಣ ಹಿಂಗೇನೆ ಬಿಟ್ಬಿಡ್ತೀನಿ ಅಂದ್ಬಿಟ್ಟು ಬಿಟ್ಟ ದಾಡಿ ಗಿಡಿ ಎಲ್ಲ. ಆಮೇಲೆ ಅದನ್ನ ರೆಡಿ ಮಾಡಿಸಿದ್ವಿ ಬಿಟ್ರೆ ಅವ್ನು ಒರಿಜಿನಲ್ ಬಿಟ್ಟ. ಆಮೇಲೆ ಎಲ್ಲಾರ್ಗು ಆಲ್ಮೋಸ್ಟ್ ಆಲ್ ಸೂರಜ್ ಹೌದು, ಎಸ್ ಶೆಟ್ಟಿ ಸುಮಾರು ಜನ ಮಗನೆ. ಈಗ ಜೋಗಿಲಿ ಹಂಗೆ ಮಾಡಿದ್ವಿ ನಾವು, ಎಲ್ಲಾರ್ಗು ಬಿಡಿಸ್ಬಿಟ್ಟಿದ್ವಿ. ಎಂಟರ್ ಎಲ್ಲಾರ್ಗು 6 ತಿಂಗಳು ಮುಂಚೆನೆ ಬಿಡಿಸಿದ್ವಿ. ಇದ್ರಲ್ಲೂ ಹಂಗೆ ಬಿಡಿಸಿದ್ವಿ. ಧ್ರುವ ಬಿಟ್ಬಿಟ್ಟಿದ್ದ. ಆಮೇಲೆ ಕೆಲವು ಶಾರ್ಟ್ಗಳು ಸಖತ್ ಇದು ಕಾಣ್ತಾವ ಅವನು ತುಂಬಾ. ಆಮೇಲೆ ಏರ್ಸ್ ಇದ್ದಷ್ಟು ಆಗಿನ ಆ ಕಾಲದ ಘಟ್ಟ ಮತ್ತೆ ಆ ಸ್ಟೈಲು. ಆಮೇಲೆ ಯಾವಾಗ್ಲೂ ಫೇಸ್ ತುಂಬಾ ಶಾಂತವಾಗಿ ಕಾಣ್ತಾ ಇರ್ತದೆ. ಇವಾಗ ನೋಡಿ, ಅವಾಗ ನೋಡಿ, ಅದ್ ನೋಡಿ ಇನ್ನೋಸೆಂಟ್ ಫೇಸ್ ನೋಡಿ ಅದನ್ನ. ಇಲ್ಲ, ಅಯ್ಯೋ ಅನ್ಸುತ್ತೆ. ಆ ಸೀನಿಗೆ ಬಂದ್ಬಿಟ್ರೆ ಅದಕ್ಕೆ ಜೀವ ತುಂಬೋದಕ್ಕೆ ಏನ್ ಬೇಕಾದ್ರೂ ಮಾಡ್ಯೂಲ್ ಮಾಡ್ಕೊಂತಾರೆ. ಆ ತರದ ಒಂದು ಶಕ್ತಿ ಅವರಲ್ಲಿ ಇದೆ. ಅವೆಲ್ಲ ಫ್ಯಾಂಟಾಸ್ಟಿಕ್ ಮಾಡ್ತಾನೆ. ಅವೆಲ್ಲ ನಿಮ್ಗೆ ಹಿಂದಿನ ದಿನನೇ ಸ್ಟಾರ್ಟ್ ಮಾಡಿರ್ತಾನೆ ಅವನು. ಆಮೇಲೆ ನೆಕ್ಸ್ಟ್ ಶೆಡ್ಯೂಲು ಶೂಟು ಅಂತಂದಾಗ ಅಣ್ಣ ನೆಕ್ಸ್ಟ್ ಶೆಡ್ಯೂಲ್ ಈಗಲೇ ಕೊಟ್ಬಿಡೋಣ ದಯವಿಟ್ಟು ಅಂತಾನೆ. ಆಮೇಲೆ ನಾನು ಅಕಸ್ಮಾತ್ ಆಯ್ತು ಹೀರೋ ಮಗನೇ ಚೇಂಜ್ ಮಾಡ್ಬಿಟ್ಟು ಎಲ್ಲ ಕೊಡ್ತೀನಿ ಡೈಲಾಗು ಹೀರೋ ಅಂದ್ರೂ ಆಲ್ರೆಡಿ ನಾನು ಗೊತ್ತಿಲ್ಲದಾಗ ತಗೊಬಿಟ್ಟಿರ್ತಾನೆ ಬಿಡಿ ಮಗ. ತಗೊಬಿಟ್ಟು ಏನು ಮಾಡ್ತಾನೆ, ಎಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡಿಟ್ಟಿರ್ತಾನೆ. ಅಣ್ಣ ಯಾವಾಗ ಮಾಡ್ತೇಳಿ ನೀನು? ನಾನು ಏನು ಮಾಡ್ದೆ ಅವನು ಈಸ್ಕೊಂಡ್ಬಿಟ್ಟಿರ್ತಾನೆ. ಅಲ್ಲಿ ನನಗೆ ಡೌಟೇ ಬರಲ್ಲ, ಹಂಗೆ ಈಸ್ಕೊಂಡಿರ್ತಾನೆ. ಬಟ್ ಸಖತ್ ಪ್ರಿಪೇರ್ ಹೆಂಗಾಗಿರ್ತಾನೆ ಅಂದರೆ ಪ್ರಿಪೇರ್ ಆಗಿ ಬರ್ತಾನೆ. ಅವ್ನು ಗೊತ್ತು ಅಲ್ಲೆಲ್ಲ ಚೇಂಜಸ್ ಮಾಡ್ತೀವಿ ಅಂತ. ಬಟ್ ಅದಕ್ಕೆ ತಕ್ಕಂತೆ ಹೋಗ್ತಾನೆ ಅವನು. ಧ್ರುವ ಅದೇನೆ ದೊಡ್ಡ. ಧ್ರುವ ಅವ್ರು ಮಾಡಿರೋದು ಇಲ್ಲಿವರೆಗೂ 5-6 ಸಿನಿಮಾ. ನಿಮ್ಗೆ ಫಸ್ಟ್ ಟೈಮ್ ನೀವು ಅವ್ರ ಜೊತೆ ಕೆಲಸ ಮಾಡಿದ್ದೀರಾ ಅಥವಾ ಅವ್ರು ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ. ಸೊ ಹಂಗಾಗಿ ಅವರ ಸ್ಟ್ರೆಂತ್ ಏನ್ ಅನ್ಸುತ್ತೆ ನಿಮ್ಗೆ? ನಮ್ಗೆಲ್ಲ ನೋಡಿದಾಗ ಒಂದು ಡ್ಯಾನ್ಸು, ಫೈಟು, ಡೈಲಾಗ್ ಅನ್ಸುತ್ತೆ. ನಿಮ್ಗೆ ಏನ್ ಕಾಣಿಸ್ತು ಅವರಲ್ಲಿ? ನಾನು ನಿನ್ಗೆ ಅವಾಗಲೇ ಹೇಳ್ದೆ ಮಗನೇ, ಅವನು ಸಿನಿಮಾ ಹೀರೋ ಆಕ್ಟ್ರು ಎಲ್ಲ ಹೊರತುಪಡಿಸಿ ನನ್ನ ತಮ್ಮ. ನನಗೆ ಒಂದು 2-3 ಸಲ ಆಫೀಸಿಗೆ ಬಂದಾಗ ನಿನ್ಗೆ ಹೇಳ್ದೆ ನಾನು, ಮಾಡೋಣ ಪಿಕ್ಚರ್ ಮಾಡೋಣ ಅಂದರೆ ಎಲ್ಲೋ ನಂತರ ಅನ್ಸ್ಬಿಡ್ತು ಅವನಿಗೆ. ನಾನು ಯಾವಾಗಲೂ ನನಗೆ ಏನಂದ್ರೆ ತುಂಬಾ ಲೋಕಲ್ ಆಗಿ, ತುಂಬಾ ಹಂಬಲ್ ಹುಡುಗ, ತುಂಬಾ ಇದಾಗಿ. ಈಗ ನಾವೆಲ್ಲ ಹೆಂಗ್ ಮಾತಾಡ್ತೀವಿ ಆ ಥರ ಬಾಣ ಅನ್ನೋ ಈ ರೇಂಜ್ಗೆ ನನಗೆ ಅವನು ಈಸ್ ಮೈ ಬ್ರದರ್. ಅದು ಬಿಟ್ಟು ಸಿನಿಮಾಗೆ ಬಂದ ನಿಮ್ಗೆ ಅವನ ಹತ್ರ ಏನು ಇಲ್ಲ ಅನ್ನಂಗಿಲ್ಲ. ಅವನಿಗೆ ಹೇಳಬೇಕು, ಮಾಡಿಸ್ಬೇಕು, ಅವ್ನಿಗೆ ಚಂದ ಹೇಳಬೇಕು. ನಾನು ಉತ್ಪ್ರೇಕ್ಷೆ ಏನೋ ದೊಡ್ಡ ತಂದಿಂದ ಹೇಳ್ತೀನಿ ಅಂತೇನಿಲ್ಲ. ನಾನು ಯಾವಾಗಲೂ ಹನುಮಂತಂಗೆ ಕೇಳಿದ್ದೀರ ನೀವು? ಹನುಮಂತನ್ಗೆ ಯಾವಾಗ್ಲೂ ಹೇಳ್ತಾ ಇರ್ಬೇಕಂತೆ. ಅವ್ರಿಗೆ ಜ್ಞಾಪಕ ಇರಲ್ಲ ಹನುಮಂತವ್ರಿಗೆ. ಅವ್ರಿಗೆ ಹೇಳ್ಬೇಕಂತ, ನೀನ್ ಯಾರು ಗೊತ್ತೇನೋ, ಎಂತವನ್ ಗೊತ್ತೇನೋ ನೀನು, ಅಯ್ಯೋ ಸುಮ್ನೆ ಹಿಂಗಂದ್ರೆ ಹೊಂಟೈತೆ ಕಳ್ಳ ಅಂತ ಹಿಂಗೆ ಹೇಳ್ತಾರಂತೆ ಅವರೆಲ್ಲ. ಅವಾಗಲೂ ಹಿಂಗೆ ಗೊತ್ತ, ಒಂದ್ 10 ಪೇಜ್ ಡೈಲಾಗ್ ಬರ್ದು ಬಿಡ್ತಾರೆ. ಬರ್ದು ಬಿಟ್ಟು ಎಲ್ಲ ರೆಡಿನಾ 10 ನಿಮಿಷದಲ್ಲಿ ಬರ್ತಾನೆ ನಮ್ಮ ಅಂತಾರೆ. ಎಲ್ಲ ಗೊತ್ತಣ 10 ನಿಮಿಷ. ನಾನು ಅದನ್ನೇ ನೆಕ್ಸ್ಟ್ ಡೈಲಾಗ್ಗೆ ಬರ್ತಿದ್ದೆ ಮೊನ್ನೆ. ಅಷ್ಟು ದೊಡ್ಡ ವೇದಿಕೆಯಲ್ಲಿ ರಮೇಶ್ ಅರವಿಂದ್ ಅಂತ ದೊಡ್ಡ ನಟರೇ ಅವರು ಡೈಲಾಗ್ ಡೆಲಿವರಿ ಬಗ್ಗೆ ಹೇಳ್ತಾ ಇದ್ರು. ಒಂದೇ ಸ್ಟ್ರೆಚ್ ಅಲ್ಲಿ 3 ನಿಮಿಷದ ಡೈಲಾಗ್ ಕೊಟ್ರು ಕೂಡ ಒಂದು ಫಂಬಲ್ ಆಗದಿರ ನೀಟಾಗಿ ಡೆಲಿವರ್ ಮಾಡ್ತಾರೆ. ಆ ತರದ ಒಂದು ಕ್ಯಾಲಿಬರ್ ಅವ್ರಿಗಿದೆ ಅಂತ. ಆಮೇಲೆ ಡೈಲಾಗ್ ಮಾತಾಡೋದು ದೊಡ್ಡ ವಿಷಯನೇ ಅಲ್ಲ. ಬೇಸಿಕಲಿ ಡೈಲಾಗ್ ಎಲ್ಲರೂ ಮಾತಾಡ್ಬೋದು ನಾವು. ಅದಕ್ಕೆ ಭಾವ ತುಂಬೋದಿದೆಯಲ್ಲ. ಆಮೇಲೆ ಆ ಟೈಮಿಂಗ್ಸು, ಆ ಎಮೋಷನ್ಸು,
ಆ ಪಾತ್ರನ ಹೆಂಗೆ ಕರ್ಕೊಂಡು ಹೋಗ್ತೀವಿ, ಹೆಂಗೆ ಕ್ಯಾರಿ ಮಾಡ್ತೀವಿ ಅನ್ನೋದಿದೆಯಲ್ಲ, ಅದು ಭಾಳ ರಿಸ್ಕು. ಅದು ನಾನು ತುಂಬ ಇಂಟೆನ್ಸಿಟಿ ತುಂಬ ಇದಾಗಿ ಹೇಳಿದ ತಕ್ಷಣ ಹಿಂಗೇ ನೋಡ್ಕೊಂಡು ಆ್ಯಕ್ಟ್ ಮಾಡ್ತಿದ್ದು ಅಣ್ಣ ಶಿವಣ್ಣ. ಅದಾದ್ಮೇಲೆ ನಾನು ಇವನೇ ನೋಡಿದ್ದು. ಸೂಪರ್ ಸೂಪರ್. ಹೌದು, ಶಿವಣ್ಣ ಹಂಗೆ ಅಂತಂದ್ರೆ ಹೇಳ್ತಾ ಇದ್ರೆ ಹಿಂಗೆ ನೋಡೋರು ನನ್ನ, ಹಂಗೇ ನೋಡ್ಕೊಂಡು ಹೋಗೋರು. ಇವ್ನು ಹಂಗಲ್ಲ, ಹೇಳ್ತಾ ಇದ್ರೆ ಕೇಳ್ತಾನೆ, ಕೇಳ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಅಣ್ಣ ನೋಡೋಣ ನೀನು, ಸೂಪರ್ ಅಣ್ಣ ನೋಡ ನೀನು, ಹೋಗೋಣ ಅಲ್ಲಿ ಮಾನಿಟರ್ ಹತ್ರ ನೋಡೋಣ ನೀನು, ಕಳೆದೋಗ್ಬಿಡ್ತೀವಿ ಹೋಗೋಣ ನೀನು ಅಂತಾನೆ ಬಟ್ ಮಾಡ್ತಾನೆ. ಅಂದ್ರೆ ನನಗೆ ಅವಾಗ ಇನ್ಸ್ಪಿರೇಷನ್ ಅವಾಗ, ಅಂದ್ರೆ ಅವ್ನು ಹಂಗೆ ಮಾಡ್ಬೇಕಾದ್ರೆ ನಾನು ಇನ್ನೇನು ಕ್ಯಾಮ್ರಾ ಇಡ್ಬೋದು ಅಂತ ಅನ್ಸುತ್ತೆ ಅವಾಗ. ಯಾಕಂದ್ರೆ ಒಬ್ಬ ಕಲಾವಿದ, ಒಬ್ಬ ಹೀರೋ, ಅವನು ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ನನಗೆ ಅವನನ್ನು ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಕಲಾವಿದ ಸೋನು. ಇವತ್ತಿನವರೆಗೂ ಸೆನ್ಸಾರ್ ಅವರಾಗ್ಲಿ, ಬೇರೆ ನಮ್ಮ DTS ಅವರಾಗ್ಲಿ, ನಮ್ಮ ಹುಡುಗರಾಗ್ಲಿ, ಯಾರೇ ಆಗ್ಲಿ ನೋಡಿದವರಲ್ಲ, ಪಿಕ್ಚರ್ ನೋಡಿದವರಲ್ಲ ಬರೀ ಅವನ್ನೇ ಹೊಗಳ್ತಾವ್ರೆ. ನನ್ನ ಸಿನಿಮಾ KD ಸಪರೇಟು, ಬಟ್ ಇದನ್ನ ಸಿನಿಮಾ ನೋಡಿದ್ರಲ್ಲ ಬರೀ ಅವನೇ ಹೊಗಳ್ತಿದ್ದಾರೆ. ಸಖತ್ತ ಮಾಡೋನ್ ಸರ್, ಏನ್ ಕಾಣ್ತಾನ ಸರ್, ಸಖತ್ ಪರ್ಫಾರ್ಮ್ ಮಾಡೋನ್ ಸರ್, ಬೇಜಾರಾಗುತ್ತೆ ನೋಡಿದ್ರೆ. ನಮ್ಮ ಹುಡುಗರು ವಿಷನ್ ಇದೆಯಲ್ಲ, ಒಂದು ವಿಷನ್ ಇದೆಯಲ್ಲ, ನಾನು ಫಸ್ಟ್ ಡೇನೂ ಅನ್ಕೊಂಡಿದ್ದೆ ಅದು. ಯಾಕೆಂದರೆ ಇವರು ಮಾಡಿರೋದು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆನೇ ಮಾಡಿದ್ರು. ಹೌದು, ದರ್ಶನ್ ಸರ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ರಮ್ಯಾ ಮ್ಯಾಮ್ ಇರ್ಬೋದು, ಪುನೀತ್ ಸರ್, ಶಿವಣ್ಣ, ಎಲ್ಲರ ಜೊತೆ ಆಲ್ಮೋಸ್ಟ್ ಮಾಡಿ. ಇವಾಗ ನಮಗೊಂದು ರೆಸ್ಪಾನ್ಸಿಬಿಲಿಟಿ, ನಾವಿನ್ನೇನು ವಸ್ತು ಮಾಡೋದು ಚಾನ್ಸೇ ಇಲ್ಲ, ಬೇಡ ಈ ಚಾನ್ಸಸ್ ಎಲ್ಲ ತೊಗೊಳೋದು. ಒಬ್ಬ ಸ್ಟೂಡೆಂಟಾಗಿ ಹೋಗೋಣ, ಅವ್ರು ಏನು ಹೇಳ್ತಾರೋ ಅಚ್ಚುಕಟ್ಟಾಗಿ ಮಾಡಿ ಅದಕ್ಕಿಂತ 100% ಕೊಡೋದಕ್ಕೆ ಟ್ರೈ ಮಾಡೋಣ, ಮಾಡ್ಬಿಟ್ಟು ಬರೋಣ ಅಂತ. ನಾನು ನಿಜವಾಗ್ಲೂ ಈ ಸಿನಿಮಾಲಿ ಒಬ್ಬ ಸ್ಟೂಡೆಂಟಾಗಿ ಹೋದೆ. ಸರ್ ಏನು ಹೇಳ್ಕೊಟ್ರು ಅದನ್ನೆಲ್ಲ ಮಾಡಿ ಬಂದಿದ್ದು, ಯಾವ್ದು ಬೇಕು ಚೆನ್ನಾಗಿ ಎಕ್ಸ್ಟ್ರಾಕ್ಟ್. ನಿಮ್ಮ ಇಬ್ಬರಿಗೆ ಪಕ್ಕದಲ್ಲಿ ಕೂತಿಯಾನೆ, ಅವನ ಬಗ್ಗೆ ಮಾತಾಡ್ಬೇಕು ಅಂತ ಏನಿಲ್ಲ ನನಗೆ. ಅವ್ನು ಇಲ್ದೋದಾಗೂ ಮಾತಾಡ್ತೀನಿ, ಅವ್ನು ಇದ್ದಾಗೂ ಮಾತಾಡ್ತೀನಿ. ನಾನು ಡೈರೆಕ್ಟಾಗಿ ಫ್ರಾಂಕಾಗೆ ಮಾತಾಡ್ತೀನಿ. ನಾನು ನಮ್ಮ ಡಾರ್ಲಿಂಗ್ ಅದೇ ಹೇಳಿದೆ, ಸಖತ ಮಾಡ್ತಾನೆ ಡಾರ್ಲಿಂಗ್, ತುಂಬ ಚೆನ್ನಾಗಿ ಕಾಣ್ತಾನೆ, ತುಂಬ ಚೆನ್ನಾಗಿ ಮಾಡಿ ಡಾರ್ಲಿಂಗ್ ಅಂತ. ಮಾಡ್ತಾನೆ ಚಿನ್ನ ಸುದೀಪ್ ಅವರು. ಅಂದರೆ ಪ್ರತಿಯೊಬ್ಬರು ಅಷ್ಟೇ, ಅದು ಯಾವಾಗ ಪಾಸಿಟಿವ್ ಇದಾಗುತ್ತೆ. ಸೊ ಆಮೇಲೆ ಎಂಟೈರ್ ನನ್ನ ಸಟ್ಟಲ್ಲಿ, ಎಂಟೈರ್ ನಮ್ಮ ಸಟ್ಗಳಲ್ಲಿ ಒಂದು ಶಾಟ್ ಆದ ತಕ್ಷಣ ಬರೋರು ನಮ್ಮ ಹುಡುಗರು, ಸೂಪರ್ ಸರ್, ಸೂಪರ್, ಅವ್ನು ಸೂಪರ್ ಸರ್ ಅಂತ. ಅಂದರೆ ಇದೆಲ್ಲ ಏನಾಗಿತ್ತು, ಫೈನಲ್ ಬಂದಾಗಲೂ ಅವನನ್ನು ಅದೇ ರೀತಿ ನೋಡಿದ್ರು. ಫೈನಲ್ ಯಾರು ನೋಡದೇ ಇರೋರೆಲ್ಲ ನೋಡಿದ್ರಲ್ಲ, ಅದೆಲ್ಲರೂ ನೋಡಿದ್ರು. ನಮ್ಮ ಸೂರಿ ಇದ್ದ, ನಮ್ಮ ಸೂರಿ, ನನ್ನ ಮನೆ ಚಂದ್ರು ನೋಡ್ದ, ಸೂರಿ ಅವನು ಫಸ್ಟ್ ಟೈಮ್ ಸಿನಿಮಾ ನೋಡ್ತಾ ಇರೋದು. ಬಾಸ್ ಸಖತ್ತ ಮಾಡೋ ಬಾಸ್ ಧ್ರುವ, ನಾನು ನೋಡೆ, ನಾ ಎಲ್ಲ ಪಿಕ್ಚರ್ ನೋಡಿದ್ದೀನಿ ಧ್ರುವಂದು, ಬಟ್ ಈ ಸಿನಿಮಾ ಬಾಸ್ ಅಂತ ನನಗೊಂದು ಹೆಮ್ಮೆ, ಅದು ಖುಷಿ. ಗುಡ್. ಎಲ್ಲೋ ಅವನು ಸ್ವಂತ ಯಾವುದೋ ಮನೆ ಹುಡುಗನ ಥರ, ಸ್ವಂತ ಅಕ್ಕಪಕ್ಕ ಮನೆ ಹುಡುಗರ ಥರ ಕಾಣ್ತಾನೆ, ಅಕ್ಕಪಕ್ಕ ಮನೆ ಹುಡುಗರ ಥರ ಪ್ರೀತಿ ಮಾಡ್ತಾರೆ ಅವನ್ನ ಪಾತ್ರನ. ಆ ಕಾಳಿದಾಸ ಅವ್ನು ವಿನ್ ಅನ್ನೋ ಲೆವೆಲ್ಗೆ ನನಗದೊಂದು ಖುಷಿ. ಸೊ ಇವನ್ ಮೇಲೆ ಏನ್ ಬೇಕಾದ್ರೂ ಪ್ರಯೋಗ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನಿಮ್ ಇಬ್ಬರ ಮಧ್ಯೆ ಟೈಮಿಂಗ್ ಕ್ಲಾಶಸ್ ಏನು ಬಂದಿಲ್ವಾ ಎಂಟೈರ್ ಜರ್ನಿಯಲ್ಲಿ? ಇಲ್ಲಪ್ಪ, ಅವ್ನು ನನಗಿಂತ ನಾನು ಬರ್ತಿದ್ನಲ್ಲ, 6 ಗಂಟೆ ಬಂದೆ, 7 ಗಂಟೆ ಬರುವೆ. ನಾನು ಮುಂಚೆ ಹೇಳ್ತಿದ್ದೆ ಅವ್ನಿಗೆ ಏನಂತ, ಅವ್ನು ನಾನು ಹೇಳೋದ್ಕಿಂತ ಮುಂಚೆ ಹಿಂದಿನ ದಿನ ಪ್ಯಾಕಪ್ ಅಂದಾಗ ಕೇಳ್ತಾನೆ ಅವ್ನು, ಅಣ್ಣ ನಾಳೆ ಎಷ್ಟು ಗಂಟೆಗಣ ಅಂತ. ನಾನು ಹೇಳ್ತೀನಲ್ಲ ಮಗನೆ, ಫೋನ್ ಮಾಡ್ತಾರೆ ಹುಡುಗರು, ನಿಮ್ಮ ಹುಡುಗರು ಯಾರು ಫೋನ್ ಮಾಡ್ತಾರೆ, ಹೇಳ ಹೋಗ್ಲ ಮಗನೆ ಅಂತಂದ್ರೆ, ಆಯ್ತು ಬಿಡೋಣ ಅಂದ್ಬಿಟ್ಟು ಹೊಂಟೋಗುವ. ಹೋದ್ಮೇಲೆ ನಾನು ಹೇಳಿರುವೆ, ಬೆಳಿಗ್ಗೆ ಏನು ವಾಟ್ ಇಸ್ ದಿಸ್ ಅಂದ್ಬಿಟ್ಟು ನಾನು ಹುಡುಗರಿಗೆ ಹೇಳಿದ್ರೆ ಅವ್ನಿಗೆ ಕರೆಕ್ಟಾಗಿ 7 ಗಂಟೆ ಬರೋಕ್ಕೆ ಹೇಳಿದ್ದೀನಿ ಅಂತ ನಮ್ಮ ಹುಡುಗರಿಗೆ ಹೇಳಿರ್ತೀನಿ. 7 ಗಂಟೆ ಅಪ್ಪಿ ತಪ್ಪಿ ಏನಾದರೂ 5 ನಿಮಿಷ ಲೇಟ್ ಆದರೂ ಫೋನ್ ಮಾಡುವ, ಅಣ್ಣ 5 ನಿಮಿಷ ಅಣ್ಣ ಬಂದ್ಬಿಡ್ತೀನಿ. ಇನ್ನು ಅಕಸ್ಮಾತ್ ಮುಂಚೆ ಬಂದರೆ ಬಂದ್ಬಿಡ್ತಾನೆ. ಅಕಸ್ಮಾತ್ ಏನಾದ್ರೂ ಟ್ರಾಫಿಕ್ ಗಿಫಿಕ್ ಒಂದು 5 ನಿಮಿಷ, ನಾಟ್ಲೇಕೆ ಅರ್ಧ ಗಂಟೆ, ನಾಟ್ಲೇಕೆ 1 ಅವರ್, 5 ನಿಮಿಷಕ್ಕೆ ಒಂದು 5 ಫೋನ್ ಮಾಡಿರುವ ನಾನು ಫೋನ್ ತೆಗಿತಿರ್ಲಿಲ್ಲ ಅಂತ. ಇನ್ನು ನನ್ನ ಮಗ ಇಲ್ಲೆಲ್ಲ ಬತ್ತಿರ್ತಾನೆ, ಬೇಕು ಅಂತ ಆಟ ಆಡಿಸ್ತಾನೆ ಇವನು, ಇನ್ನು ನನ್ನ ಮಗನ ಸವಾಸ ಸರಿ ಇಲ್ಲ ಅನ್ಕೊಂಡು ನಾನು, ಯಾಕಂದ್ರೆ ನನಗೆ ವಾಚ್ ಕೈ ಕಟ್ಕೊಂಡಿದ್ದು ಇದಕ್ಕೆ ಹಿಂಗೆ ಇದಿಲ್ಲಿ. ಆ 5 ನಿಮಿಷನ ಕವರ್ ಮಾಡಿರುವ ಬಂದ ತಕ್ಷಣ ಆಲ್ರೆಡಿ ಕಾಸ್ಟ್ಯೂಮ್ ಹಾಕೊಂಡು ಮೇಕಪ್ ಹಾಕ ಬಂದಿರುವ, ಅಣ್ಣ ರೆಡಿ 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 ರೆಡಿ, ಏನಣ್ಣ ಇವ್ರು ಯಾರು ಲೈಟಿಂಗ್ ಮಾಡಿಲ್ಲ ಅಂದ್ರೆ ಅವ್ನು ಮ್ಯಾಚ್ ಮಾಡಕ್ ಬರುವ, ಬಟ್ 5 ನಿಮಿಷ ಮುಂಚೆ ಹಂಗೆ. ಇಷ್ಟು ದೊಡ್ಡ ಬಿಗ್ ಸ್ಕೇಲ್ ಬಿಗ್ ಕ್ಯಾನ್ವಾಸ್ ಮೂವಿ ಮಾಡಿದಾಗ ಶೂಟಿಂಗ್ ಅಲ್ಲಿ ಏನೋ ಸಣ್ಣ ಪುಟ್ಟ ಅಡಚಣೆಗಳು ಎಡವಟ್ಟುಗಳು ಆಗಿದ್ದುಂಟ? ಫೈಟ್ ಆತರ ಯಾವುದು ಇದಿಲ್ಲ, ಬಟ್ ಇವನ್ಗೆ 104 ಇತ್ತು ಜ್ವರ ಆ ಟೈಮಲ್ಲಿ ಮಾಡಿದ್ದು ಒಂದು ಫೈಟು. ನೀವು ನೋಡಿದ್ರಲ್ಲ, ಬೆಂಕಿ ಹಿಡಿತಾನೆ, ಕೈಲಿ ಹಿಡ್ಕೊಂಡು ಹೋಗ್ತಾನೆ, ಜಂಪ್ ಮಾಡ್ತಾನೆ, 104 ಇತ್ತು ಮಾಡ್ದ. ಸೊ ನಾನು ಅದಕ್ಕೇನೆ ಇವಾಗ ಅವಾಗಲೇ ಯಾರು ಕೇಳಿದ್ರು ಏನಕ್ಕೆ ಅಂತ ಹೇಳ್ತೀನಿ, ಇವನು ಇನ್ನು ಯಂಗ್ಸ್ಟರು, ನಾನು ಸೂಪರ್ ಸ್ಟಾರ್ ಇವನು. ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಏನಕ್ಕೆ ಇವ್ನಿಗೆ ಅದನ್ನ ಹೇಳ್ತೀನಿ, ನಾನು ಪಕ್ಕದಲ್ಲೇ ಕೂತೇನೆ ಅವನು. ಓಕೆ, ಯಾವ ವಿಷಯದಾಗ ಇಟ್ಕೊಂಡು ಬೋರ್ಡ್ ಶೂಟಿಂಗ್ ಬಂದ್ಬಿಡುವ. ಶೂಟಿಂಗ್ ಇದು ಡ್ರಾಮಾ ಮಾಡ್ಬೇಕಾದ್ರೆ ಸ್ಟೇಜಲ್ಲಿ ನಂಗೆ ಡೈರೆಕ್ಟಾಗಿ ಅವರೇ ಹೇಳಿದ್ರು, ಅಪ್ಪಾಜಿ ಅವರು. ಓಕೆ, ಡ್ರಾಮಾ ಮಾಡ್ಬೇಕಾದ್ರೆ ಹೊಟ್ಟೆ ಹಸಿತಾ ಇತ್ತಂತೆ ಅವ್ರಿಗೆ, ತುಂಬ ಹಸುವಂತೆ, ಸಿಕ್ಕಾಬಟ್ಟೆ ಹೊಟ್ಟೆ ಹಸುವು ಇನ್ನೇನೇ ಇನ್ನೊಂದು 5 ನಿಮಿಷದಲ್ಲಿ ಕರಿಬೇಕು, ಆ ಪಾತ್ರ ಎಂಟ್ರಿ ಆಗ್ತದೆ, ಹೋಗ್ಬೇಕು. ಅಪ್ಪ ಏನಾದರೂ ಒಂಚೂರು ಏನಿದ್ರು ಕೊಡ್ರೋ, ಜಡಾಯಿಸ್ಬಿಟ್ಟು ಹೋಗ್ಬಿಟ್ಟು ಪಾತ್ರನ ಅಳ್ಳಾಡಿಸ್ಬಿಡ್ತೀನಿ ಅನ್ನೋರಂತೆ.
ಹೌದು. ಸರಿ ಅಂದ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡು ತಿಂತವ್ರಂತೆ. ಹ್ಮ್ ತಿಂದು ಗಟ್ರಕ್ಕೆ ಹಾಕೊಂಡಿದ್ರೆ ನಿಮಗೆ ಬಂದಂತೆ ಅವ್ರ ಫಾದರ್ ಇಸ್ ಡೆಡ್. ಓ ಮೈ ಗಾಡ್. ಈಗ ಸ್ಟೇಜ್ ಮೇಲೆ ಹೋಗ್ತೀರಾ, ನೀವು ನಿಮ್ಮ ಅಪ್ಪ ನೋಡೋಕೆ ಹೋಗ್ತೀರಾ. ಅವ್ರ ಅಪ್ಪ ನೋಡೋಕೆ ಹೋಗಿಲ್ಲ ರೀ, ಸ್ಟೇಜ್ ಮೇಲೆ ಹೋದ್ರು. ಅವರು ಸ್ಟೇಜ್ ಮೇಲೆ ಆಡ್ತಾ ಲಾಸ್ಟಲ್ಲಿ ಅಂದರೆ ನಾನು ಕಲಾವಿದ, ನನ್ನ ನಂಬ್ಕೊಂಡು ಅಷ್ಟು ಜನ ನಾನು ನೋಡೋಕೆ ಬಂದಿದ್ದಾರೆ, ಸೊ ಅಷ್ಟನ್ನು ಫುಲ್ಫಿಲ್ ಮಾಡಿ ಅವ್ರನ್ನ ರಂಜಿಸಿ ಆಮೇಲೆ ಹೋದ್ರಂತೆ. ಅಥವಾ ಸೇಮ್ ಅಂಬರೀಷಣ. ಯಾಕಂಗೆ ಹೇಳ್ತೀನಿ ಅಂತಂದರೆ, ಯಾವುದೇ ಕಲಾವಿದರಾಗಲಿ ಯಾರೇ ಆಗಲಿ ಫಸ್ಟು ಪ್ರಿಫರೆನ್ಸ್, ಫಸ್ಟು ಕಲೆ, ಫಸ್ಟು ಜಾಬು, ವರ್ಕು, ಅದಕ್ಕೆ ಇದು ಕೊಡಿ ಅಂತ. ಅದರಲ್ಲಿ ಇವನು ಅಷ್ಟೇ, ಎನಿಥಿಂಗ್ಸ್ ಹಿಂದೆನೇ ಹೇಳ್ಬಿಡ್ತಿದ್ದ. ಅಟ್ಲೀಸ್ಟು ಯಾವಾಗಾರ ತಿಂಗಳು ಮುಂಚೆ ಹೇಳುವ, ಅದು ಏನು ಈಗ ಹೇಳಲ್ಲ ಅವನು. ನೆಕ್ಸ್ಟ್ ಮಂತ್ ಶೂಟಿಂಗ್ ಅಂದಾಗ ಹೇಳ್ತಾನೆ. ನೆಕ್ಸ್ಟ್ ಮಂತ್ ಶೂಟಿಂಗ್ ಅಂದ್ರೆ ಅಣ್ಣ ಅವತ್ತೊಂದಿನ ಆಗುತ್ತ ಅಣ್ಣ ಅಂತ ಕೇಳ್ತಾನೆ. ದಟ್ ಇಸ್ ಗುಡ್. ಯಾಕೆಂದ್ರೆ ಅವನು ಗೊತ್ತು ಅಷ್ಟು ಜನ, ಅಷ್ಟು ಟೀಮು, ಅಷ್ಟು ಪ್ರೊಡ್ಯೂಸರ್ಸ್ಗಳು ಎಲ್ಲ ಪ್ಲಾನ್ ಯಾಕೆ ಮಾಡ್ಬೇಕು ಅಂದ್ರೆ ಇದನ್ನ ಅವ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಲಿ ಅಂತ ಅಷ್ಟೇ. ಯಾಕಂದ್ರೆ ಅವರು ಒಂದು ಸಿನಿಮಾ ಕುಟುಂಬದಿಂದ ಬಂದಿರೋರು, ಕಲೆ ಅನ್ನೋದು ರಕ್ತಗತವಾಗಿ ಬಂದಿದೆ. ಸೊ ಅದರ ಆಳ ಆಗಲ ನೀಟಾಗಿ ಗೊತ್ತಿರ್ತಕ್ಕಂಥ ಒಬ್ಬ ಸಿನಿಮಾಸಕ್ತರು. ಅವೆಲ್ಲ ಸಖತ್. ಬ್ರೋ ಏನು ಅಂದ್ರೆ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅದಕ್ಕಿಂತ 3 ಅವರ್ ಟೈಮ್ ಕೊಟ್ಟು ಥಿಯೇಟ್ರಿಗೆ ಬಂದು ನಮ್ಮನ್ನ ನೋಡ್ತಾರೆ ಅಂದ್ರೇ ವಿ ಆರ್ ಬ್ಲೆಸ್ಡ್. ಈ ಪ್ಲ್ಯಾಟ್ಫಾರ್ಮ್ ಕಟ್ಟಿದಿರಲ್ಲ, ಇದಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಹೇಳಿ? 93 ವರ್ಷ. ಹೌದು. ಸೊ ಈ ವೇದಿಕೆ ಮಾಡಿಕೊಟ್ಟಂಥ ಎಲ್ಲ ದೊಡ್ಡ ಮಹನೀಯರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ದು ಇನ್ನೇನೇ ಇದ್ರೂ ಎಲ್ಲ ಸೆಕೆಂಡ್ರಿ ಪ್ಲ್ಯಾಟ್ಫಾರ್ಮ್ ಹಾಕೊಟ್ಟಂಥವ್ರು ಇದ್ದಾರಲ್ಲ, ಹೇಳಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಗ್ರೇಟ್ ನಿಜವಲ್ಲ ಗ್ರೇಟ್ ಅಲ್ಲ. ಒಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ, ಈಗ ಸೆನ್ಸಾರ್ ಏನೋ ಸಣ್ಣ ಪುಟ್ಟ ಎಡವಟ್ ಆಗಿದೆ ಅಂತ ಎಲ್ಲರಿಗೂ ಸ್ಪೆಕ್ಯುಲೇಷನ್ ಆಗಿರ್ತಕ್ಕಂಥದ್ದು. 30th ಸಿನಿಮಾ ಬರ್ತಾ ಇದೆ ಅಂತಕ್ಕಂಥದ್ದು. ಈಗ ಎಲ್ಲಾ ಭಾಷೆಯಲ್ಲೂ ಪಂಚಭಾಷೆಗಳಲ್ಲಿ ಸಿನಿಮಾ ಅಟ್ ಎ ಟೈಮ್ ರಿಲೀಸ್ ಆಗ್ತಿದೆ. ಬರೀ ಕನ್ನಡದಲ್ಲೂ ವರ್ಲ್ಡ್ ವೈಡ್ 30th ರಿಲೀಸ್. ಕನ್ನಡ ಮೊನ್ನೆ ಸೆನ್ಸಾರ್ ಆಗಿದೆ, ಕಂಪ್ಲೀಟ್ ಆಗಿದೆ. ನಾಳೆ ಮಂಡೇ ಇದಾಗ್ತಿದೆ. ಮಂಡೆಯಿಂದ ಬೇರೆ ಲ್ಯಾಂಗ್ವೇಜ್ ನೋಡ್ತಾರೆ. ಓಕೆ. ಯಾವಾಗ ಮೈನ್ ಲ್ಯಾಂಗ್ವೇಜ್ ಆಗುತ್ತೆ ಅದಾದ್ಮೇಲೆ ಒನ್ ಬೈ ನೋಡಿ ಕೊಡ್ತಾನೆ. ಡಿಪೆಂಡ್ ಆನ್ ಅವರು ಟೈಮಿಂಗ್ಸು ಇದು. ಅದ್ರ ಮೇಲೆ ನಾವು ಡೇಟ್ಗಳು ಹಾಕೊಂಡು ರಿಲೀಸ್ ಮಾಡ್ತೀವಿ. ಅದ್ರ ಮೇಲೆ ಡೇಟ್ ಹಾಕೊಂಡು ಮಾಡ್ತೀವಿ. ಸೂಪರ್. ಈ ಟ್ರೈಲರ್ ಸಡನ್ ಆಗಿ ಯೂಟ್ಯೂಬ್ ಚಾನಲ್ ಇಂದ ಡಿಲೀಟ್ ಆಗುತ್ತೆ, ರೀವರ್ಷನ್ ಅಪ್ಲೋಡ್ ಆಗುತ್ತೆ. ನಾನು ಅಂದ್ಕೊಂಡೆ ಬಹುಶಃ ನಾನು ಕೀನಾಗಿ ಅಬ್ಸರ್ವ್ ಮಾಡ್ದಂಗೆ ಸಂಜಯ್ ದತ್ ಅವರು ಒಂದು ಕೈಯನ್ನ ಕತ್ತರಿಸಿ ಹಿಂಗೆ ಬಾಯಲ್ಲಿ ಇಟ್ಕೊಂಡು ಹಿಂಗೆ ಬಿಸಾಕ್ತಾರೆ. ಆ ಶಾರ್ಟ್ ಒಂದು ಚೇಂಜ್ ಮಾಡಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಅಫ್ಕೋರ್ಸ್ ಅದನ್ನ ಡಿಲೀಟ್ ಮಾಡಿದ್ದೀರಾ. ಇನ್ನೂ ಒಂದಷ್ಟು ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ದೀರಾ. ಸಂಜಯ್ ದತ್ ಅವರು ಚೀಲ ಹಿಡ್ಕೊಂಡು. ಯಾಕೆ ಅಂದ್ರೆ ಇವಾಗಿರೋ ಸೆನ್ಸಾರ್ ಗೈಡ್ಲೈನ್ಸ್ ಇದೆ. ಇವಾಗ ಮೊದಲೆಲ್ಲ ಯೂಟ್ಯೂಬ್ಗೆಲ್ಲ ಸೆನ್ಸಾರ್ ಇರಲಿಲ್ಲ, ಯೂಟ್ಯೂಬ್ಗೆ ಏನ್ ಬೇಕಾದ್ರೂ ಹಾಕ್ಬೋದಾಗಿತ್ತು. ಸೊ ಸಿನಿಮಾ ಅಂತ ಬಂದಾಗ ನಿಮ್ಗೆ ಸೆನ್ಸಾರ್ ಇದೆ. ಸಿನಿಮಾ ಅಂತ ಬಂದಾಗ ನೀವು OTT ಮಾಡ್ಕೊಂಡ್ರೆ ಮಾಡ್ಕೋಬಹುದು, ನಿಮ್ ಇಷ್ಟ. OTT ಅಂದ್ರೆ ಅದು ನಿಮ್ ಇಷ್ಟ, ನೀವೇನ್ ಬೇಕಾದ್ರೂ ಮಾಡ್ಕೋಬಹುದು. ಯೂಟ್ಯೂಬ್ಗೆ ಪಿಕ್ಚರ್ ರಿಲೀಸ್ ಮಾಡ್ಬೇಕು, ನೀವೇನ್ ಬೇಕಾದ್ರೂ ಮಾಡ್ಕೋಬಹುದು. ಥಿಯೇಟರ್ಗೆ ನೀವು ತರಬೇಕು ಅಂದಾಗ ಅದಕ್ಕೆ ಟ್ರೈಲರ್ಗೂ ಒಂದು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ಸೊ ಅದೇನಾಗೋಯ್ತು, ನಮ್ಗೆ ಇದು ಹರಿವಾಗಿರ್ಲಿಲ್ಲ, ಅದನ್ನ ಹಾಕಿದ್ವಿ. ದೆನ್ ಅದಾದ್ಮೇಲೆ ಅವ್ನು ಕೇಳ್ದ, ಇಲ್ಲ ನೀವು ಗೈಡ್ಲೈನ್ಸ್ ಬಿಟ್ಟು ಮಾಡಿದಿರಾ ಅಂತ. ನಾನು ಹೇಳ್ದೆ ಓಕೆ ಸಾರಿ ಎನಿಥಿಂಗ್ಸ್. ದೆನ್ ಓಕೆ ಇಮಿಡಿಯೇಟ್ ಮಾಡ್ದೆ ಈ ಗೈಡ್ಲೈನ್ಸ್ ಬಟ್ ಓನ್ಲಿ 3 hours 4 hours ಕೊಟ್ಟರು ಪಾಪ. ಅದಕ್ಕೂ ಏನು ತೊಂದರೆ ಕೊಡ್ಲಿಲ್ಲ ಅವರು. ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಿಮ್ಗೆ ಅದು ಗೊತ್ತಾಗ್ಲಿ ಇಲ್ಲದೆ ಇರ್ಬೋದು. ಬಟ್ ಎನಿವೇ ಇಮಿಡಿಯೇಟ್ ಇದನ್ನ ಮಾಡಿ ಅಂತ 6 hours ಅಲ್ಲಿ ಹಂಗೆ ಇದಾಗೋಯ್ತು. ಅದು ನಥಿಂಗ್, ಆ ಥರ ಏನು ಇದಿಲ್ಲ. ಅದು ಕೆಲವು ಗೈಡ್ಲೈನ್ಸ್ಗಳು ಇರ್ತವೆ ಮಗನೆ, ಗೌರ್ಮೆಂಟ್ ಅದೇ ಗೈಡ್ಲೈನ್ಸ್ಗಳು ಇರ್ತವೆ. ಸೊ ಸೆನ್ಸಾರ್ ಅಂದಮೇಲೆ ಅದೆಲ್ಲ ನಾವು ಪಾಲನೆ ಮಾಡಲೇಬೇಕಾಗತ್ತೆ. ಓಕೆ, ಈ ಜಾತಿ, ಆಮೇಲೆ ಆ್ಯಂಡ್ ಕೆಲವು ಅಬ್ಯೂಸ್ ವರ್ಡ್ಸ್ಗಳು, ಆ್ಯಂಡ್ ದೆನ್ ಹೆಣ್ಮಕ್ಳನ್ನ ಹೆಂಗೆ ತೋರಿಸೋದು, ಅಂಡ್ ದೆನ್ ಕೆಲವೆಲ್ಲ ಅವ್ರವ್ರದೇ ಅದೊಂದು ಇರ್ತದೆ. ಪ್ರಾಣಿ ಪಕ್ಷಿಗಳ ಬಳಕೆ ಹಂಗನ್ಬಿಟ್ಟು ಎಲ್ಲಾನು ಹಿಡಿಯಲ್ಲ, ಕ್ರಿಯೇಟಿವಿಟಿಗೆ ಎಲ್ಲಾನು ಇದು ಮಾಡಲ್ಲ ಅವರು. ಕೆಲವು ಯಾರಿಗೂ ತೊಂದರೆ ಆಗ್ಬಾರ್ದು, ಸಮಾಜಕ್ಕೆ ಯಾವ್ದೊಂದು ಕೆಟ್ಟ ಇದಿರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಾರೆ. ಅದು ತಪ್ಪೇನಿಲ್ಲ, ಅವ್ರ ಜಾಬ್ ಅವ್ರು ಮಾಡ್ಯಾರ. ಮ್ಯೂಟ್ ಮಾಡಿದ್ರೆ ಕೆಲವು ಪದಗಳನ್ನ ಡಿಲೀಟ್ ಮಾಡಿ. ಅದು ಸಿನಿಮಾದಲ್ಲೂ ಸೇಮ್ ಕಂಟಿನ್ಯೂ ಆಗುತ್ತೆ ಅದು. ಆಬ್ವಿಯಸ್ಲಿ ಖಂಡಿತ ಮಾಡಿದೀವಿ ಅಂದ್ರೆ ಸಿನಿಮಾದಲ್ಲಿ. OTT-ಗೆ OTT-ಲಿ ಇರುತ್ತೆ. OTT-ಗೆ ಅದಕ್ಕೆ ಸಂಬಂಧನೇ ಇಲ್ಲ ನಿಮ್ಗೆ. OTT-ಗೂ ಇದಕ್ಕೂ ಸಂಬಂಧನೇ ಬರಲ್ಲ. OTT ಇದ್ದೇ ಇರುತ್ತೆ. ಸೂಪರ್. OTT ಇದ್ದೇ ಇರುತ್ತೆ. ಈ KD ಸಿನಿಮಾದ ಮತ್ತೊಂದು ಮೇನ್ ಸ್ಟ್ರೆಂತ್ ಅಂತಂದ್ರೆ ಅನ್ನದಾತರು, ಬಂಡವಾಳ ಆಗದಂತವ್ರು, KVN ಪ್ರೊಡಕ್ಷನ್ಸ್ ವೆಂಕಟ್ ಕೆ ನಾರಾಯಣ್ ಅವರು. ಸೊ ಅವರ ಕೊಡುಗೆ
ಅವರ ಒಂದು ಇದು ಎಷ್ಟಿದೆ ಈ ಸಿನಿಮಾಗೆ ಅಂತ? ಇಲ್ಲ, ಅವ್ರ ಕೊಡುಗೆ ದೊಡ್ಡದೇನೆ ಬೇಸಿಕಲಿ. ಯಾಕಂದರೆ ನಾವು ಏನೇ ಡ್ರೀಮ್ ಕಂಡ್ಲಿ, ನಾವೇನೇ ಕಥೆ ಮಾಡಲಿ, ನಾವೇನೇ ಇದು ಮಾಡಲಿ, ಅದಕ್ಕೆ ಫುಲ್ಫಿಲ್ ಆಗೋದೇ ಸೊ ಒಬ್ಬ ನಿರ್ಮಾಪಕ, ಅನ್ನದಾತ ಅಂತ. ಸೊ ಅವ್ನಿಗೆ ಫಸ್ಟು ಟೇಸ್ಟ್ ಇರಬೇಕು. ಒಬ್ಬ ನಿರ್ಮಾಪಕನಿಗೆ ಒಂದು ಒಳ್ಳೆ ಟೇಸ್ಟ್ ಇರಬೇಕು ಸಿನಿಮಾ ಮಾಡೋಕ್ಕೆ. ನನ್ನ ಸಿನಿಮಾ ಹಿಂಗೆ ಇರ್ಬೇಕು ಕಣಯ್ಯ ಅನ್ನೋ ಲೆವೆಲ್ಗೆ ಅವ್ನಿಗೆ ಟೇಸ್ಟ್ ಇರಬೇಕು. ಸೊ ಆ ದೃಷ್ಟಿಯಿಂದ ಅವರು ನನಗೆ ಒಳ್ಳೆ ಪ್ರೊಡ್ಯೂಸರು. ಸೊ ನಾನು ನಿಮ್ಗೆ ಸ್ಟೇಜ್ ಮೇಲೆ ಹೇಳಿದ್ದೀನಿ, ಅವರೇ ಈ ಸಿನಿಮಾಗೆ ನಾವೆಲ್ಲ ಏನೇ ಕೆಲಸ ಮಾಡಿ, ನಾನು ಏನೇ ಕ್ರಿಯೇಟ್ ಮಾಡಿ, ಏನೇ ಸಾಂಗ್ಗಳು ಮಾಡಿ, ಈ ಸಿನಿಮಾಗೆ ಅವರೇ ಹೀರೋ. ಯಾಕೆಂದರೆ ವರ್ಷಾನ್ಗಟ್ಲೆ ಒಂದು ಸಿನಿಮಾನ ಅವ್ರು ಎಲ್ಲಿ ಬೇಕಾದ್ರೆ ತೊಗೊಂಡೋಗಿ ಬಂಡವಾಳ ಹಾಕೊಂಡು ಮಾಡ್ಬೋದಾಗಿತ್ತು. ವರ್ಷಾನ್ಗಟ್ಲೆ ಒಂದು ಸಿನಿಮಾನ ಸೊ ವೆಯ್ಟ್ ಮಾಡಿ ಅವರು ಆ ಟೇಸ್ಟಿಗೆ, ಈ ಟೇಸ್ಟಲ್ಲಿ ಇರಬೇಕು ಸಿನಿಮಾ ಅನ್ನೋ ಟೇಸ್ಟಿಗೆ ಬಂದು ಸೊ ಮಾಡಿದ್ದಾರೆ ಅಂದರೆ ಈಸ್ ಹ್ಯಾಟ್ಸ್ ಅಪ್ ಕೆವಿನ್ ವೆಂಕಟ್ ಅವ್ರಿಗೆ. ಸೊ ಆಲ್ವೇಸ್ ಯಾವಾಗಲೂ ನಾನು ಅಷ್ಟೇ ಹೇಳ್ತಾ ಇರ್ತೀನಿ, ನಾನು ಒಂದು ಒಳ್ಳೆ ಸಿನಿಮಾ ಎಲ್ಲ ಇಂಡಿಯಾ ಪೂರ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಿದ್ದಾರೆ. ಹೌದು. ಸೊ ಅವ್ರಿಗೆ ಒಳ್ಳೇದಾಗಬೇಕು. ಅವರಿಂದ ಅವ್ರಿಗೊಬ್ರಿಗೆ ಗೆದ್ದರೆ ಇಡೀ ತಂಡ ಗೆಲ್ಲುತ್ತೆ, ಇಡೀ ಆರ್ಟಿಸ್ಟ್ಗಳು ಗೆಲ್ತಾರೆ, ಇಡೀ ಟೆಕ್ನಿಷಿಯನ್ ಗೆಲ್ಲುತ್ತೆ. ಚಿತ್ರರಂಗದಲ್ಲಿ ಇನ್ನೂ ಹಲವಾರು ಸಿನಿಮಾಗಳು ಬರ್ತವೆ. ಹೊಸ ನಮ್ಮಂಥ ಎಷ್ಟೋ ಹೊಸ ಡೈರೆಕ್ಟರ್ಗಳು ಹುಡುಕತ್ತಾರೆ. ಅಟ್ ದ ಸೇಮ್ ಟೈಮ್ ಈ ಸಿನಿಮಾ ಗೆದ್ದಾಗ ಅವ್ರಿಗೂ ಸಿನಿಮಾ ಮಾಡುವಂತ ಒಂದು ಶಕ್ತಿ ಅಥವಾ ಭರವಸೆ ಅಥವಾ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಮಗನೇ, ಸಾವಿರಾರು ಜನಕ್ಕೆ ಹೊಟ್ಟೆ ತುಂಬ. ಹೌದು, ಆಬ್ವಿಯಸ್ಲಿ ಜಾಬ್ ಅದು, ಆಬ್ವಿಯಸ್ಲಿ ಮಗನೇ, ಖಂಡಿತವಾಗ್ಲು. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೀವೇ ಸರ್ ಅಂತ. ಸುಮ್ಗಿರಿ ಪ್ರೇಮ್ ಸರ್ ಅಂತಾರೆ ಅವರು, ಇಲ್ಲ ನೀವೇ. ಸೊ ನೈಸ್, ವೆಲ್ ಗುಡ್. ಪ್ರೇಮ್ ಅವ್ರಿಗೆ ಬರವಣಿಗೆ ತುಂಬಾ ಸ್ಟ್ರೆಂತ್ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದು ನಿಮ್ಮ ಶಕ್ತಿಯೂ ಹೌದು, ನಿಮ್ಗೊಂಥರ ಶಾಪೂ ಹೌದು ಅಂತ ಅನ್ಸುತ್ತೆ ಅವಾಗ. ಆ ಥರ ಏನಿಲ್ಲ, ಒಂದೇ ಥರ ಬರವಣಿಗೆ. ಒಬ್ಬ ಸಾಹಿತಿಗಾರ, ಒಬ್ಬ ರೈಟರು ಅಂದಮೇಲೆ ಒಂದೇ ಥರ ಬರೆದ್ರೆ ಚೆನ್ನಾಗಿರಲ್ಲ. ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಸಾಹಿತ್ಯಗಳು ಬರೀಬೇಕಾದ್ರೆ ಬೇರೆ ಬೇರೆ ಆಯಾಮಗಳಲ್ಲಿ ಬರಿತೀವಿ. ಹಿಂಗೇ ಬರೀಬೇಕು ಅಂತ, ಬರೆಯೋನ್ಗೆ ಹಿಂಗೆ ಬರೀಬೇಕು ಅಂತ ಕಾನೂನು ಇರಲ್ಲ. ಬರೆಯೋನ್ಗೆ ಹಿಂಗೆ ಬರೀಬೇಕು ಅಂತ ಸಾಹಿತ್ಯ ಬರೆಯೋನ್ಗೆ ಯಾರಿಗೂ ಅಡಚಣೆಗಳಿರಲ್ಲ, ಇದಿರಲ್ಲ. ಸೊ ಅವ್ನು ಬರ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಅದರಿಂದ ಬರಿಬೇಕಾದ್ರೆ ನಾನು ಅದರಿಂದ ಎಲ್ಲೋ ಇನ್ನೊಬ್ರಿಗೆ ಹರ್ಟ್ ಆಯಿತು, ಪ್ರೇಮ್ ಹಿಂಗೆ ಬರೆದ್ಬಿಟ್ನಾ, ಅಯ್ಯೋ ಪ್ರೇಮ್ ಹಂಗೆ ಅಲ್ಲವಲ್ಲ ಅನ್ನೋರ್ಗೆ, ತುಂಬ ಹರ್ಟ್ ಮಾಡ್ಕೊಂಡಿರೋರಿಗೆ ನಾನು ಅವತ್ತೇ ನಾನು ಸಾರಿ ಕೇಳಿದೆ ನನ್ನ ಫ್ಯಾನ್ಸ್ಗಳಿಗೆ. ಸೊ ಹಲವಾರು ಲಕ್ಷಾಂತರ ಜನ ಪ್ರೇಮ್ ಸಾರ್ ನೀವಾ ಅಂತಂದರು. ಅದಾದಮೇಲೆ ಕೆಲವರೆಲ್ಲ ಅದನ್ನು ನಾನು ಯಾವಾಗ ಟ್ರೋಲ್ ಮಾಡೋಕ್ಕೆ, ಯಾವಾಗ ಕಾಲು ಹೇಳೋಕ್ಕೆ, ಯಾವಾಗ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ಎದ್ರು ಅವರು, ಯಾಕೆ ಈ ಥರ ಸಾಂಗ್ಗಳು ಬರ್ದಿಲ್ವ, ಆ ಥರ ಸಾಂಗ್ ಇಲ್ಲ, ಇದು ಜಸ್ಟ್ ಲೈಕ್ ಕಮರ್ಷಿಯಲ್ ಇದು ಯಾಕೆ ಅಂತ ಅವರವರೇ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರವರೇ, ನನ್ನ ಫ್ಯಾನ್ಸ್ಗಳಾಗಲಿ ಬೇರೆಯವ್ರು ಯಾರು ನನ್ನನ್ನು ಕಾಲು ಎಳಿಬೇಕು ಅಂತ ಇದು ಮಾಡಿದ್ರು ಅವರೆಲ್ಲ. ಸೊ ಎನಿವೆ, ಒಟ್ಟಾರೆ ಹರ್ಟ್ ಆಯಿತು, ನಿಮ್ಮಿಂದ ನನಗೆ ಹರ್ಟ್ ಆಯಿತು ಅಂದಮೇಲೆ ನಾನು ಹೇಳಿದೆ, ಎಸ್ ವಿಲ್ ಚೇಂಜ್. ನಾನು ಮಾಡಿದೆ ನಿಮಗೋಸ್ಕರ ಅಂದಮೇಲೆ ನನಗೇನಕ್ಕದು, ನಾನು ಮನೇಲಿ ಇಟ್ಕೊಂಡು ಪೂಜೆ ಮಾಡಲ್ಲ, ನಾನು ಇಲ್ಲ ನಿಮಗೋಸ್ಕರ ಮಾಡಿದ್ದೀನಿ, ಇಲ್ವಾ ಚೇಂಜ್ ಮಾಡಿ ಸೆನ್ಸಾರ್ಗೆ ಕೊಟ್ಟು. ಆ ಪರ್ಟಿಕ್ಯುಲರ್ 2 ಲೈನು ಎಕ್ಸಾಕ್ಟಾಗಿ ನೀವು ಯಾವ ಒಂದು ಎಲಿಮೆಂಟ್ನ ಇಟ್ಕೊಂಡು ಬರ್ದಿದ್ರಿ ಅಂತ? ನಾನು ಸಾಮಾನ್ಯವಾಗಿ ನಿಮಗೆ ಈಗ ಕೆಲವು ವರ್ಡ್ಸ್ಗಳೆಲ್ಲ ಇರ್ತವೆ, ಕೆಲವು ವರ್ಡ್ಸ್ಗಳೆಲ್ಲ ಬರೀಬೇಕಾದ್ರೆ ನಾವೇನು ಮಾಡ್ಬಿಡ್ತೀವಿ, ಸ್ಟಾರ್ಟಿಂಗ್ ಏನಾಗುತ್ತೆ, ಮಧ್ಯ ಏನಾಗುತ್ತೆ, ಎಂಡ್ ಏನಾಗುತ್ತೆ ಅಂತ ಕನೆಕ್ಟ್ ಮಾಡ್ಕೊಬತ್ತೀವಿ. ನಾನು ಸಾಂಗ್ ಬರೀಬೇಕಾದ್ರೂ ಅಲ್ಲೊಂದು ಇಲ್ಲೊಂದು ಬರೆಯಲ್ಲ, ಒಂದು ಸ್ಟೋರಿ ಬರ್ಕೊಬತ್ತೀನಿ ನಾನು. ಒಂದು ಹುಡುಗಿ ಏನಾದರೂ ಹೇಳಿದ್ರೆ ಅದು ಎಲ್ಲಿಗೆ ಬಂದು ಕನೆಕ್ಟ್ ಆಗುತ್ತೆ ಅನ್ನೋದು ನೋಡ್ತೀನಿ ನಾನು. ಒಂದು ಸ್ಟೋರಿ ಇರಬೇಕು ನನಗೆ. ವಿತೌಟ್ ಸ್ಟೋರಿ ನಾನು ಇವತ್ತಿನವರೆಗೂ ನಾನು ಸಾಂಗ್ ನೋಡಿ, ನೀವು ವಿತೌಟ್ ಸ್ಟೋರಿ ನಾನು ಯಾವ ಲೈನು ಬರೆಯಲ್ಲ. ಸುಮ್ಮನೆ ನೀನು ಬಂದೆ, ನಿಂತೆ, ನಾನು ಓದೆ, ನಾನು ನೋಡಿದೆ, ನೀನು ನೋಡಿದೆ, ನಾನು ಯಾವುದು ಬರೆಯಲ್ಲ. ನಾನು ಬೇರೆಯವ್ರಿಗೆ ಬರ್ಸೋದು ಇಲ್ಲ ಅದನ್ನ. ನಾನು ಒಂದು ಸಾಹಿತ್ಯ ಬರೆಸ್ಬೇಕು ಅಂದರೆ ನಾನು ಪಕ್ಕದಲ್ಲಿ ಕೂತ್ಕೊತೀನಿ. ನನಗೆ ಒಂದು ಮ್ಯಾಕ್ಸಿಮಮ್ ನನ್ನ ಹತ್ರ ಸಾಂಗ್ ಬರೀಬೇಕು, ಯಾರೇ ಬರೀಬೇಕು ಅಂದರೆ ಮಿನಿಮಮ್ 1 ತಿಂಗಳಾದರೂ ಬೇಕು ಒಂದು ಸಾಂಗ್ ಬರೀಬೇಕಂದ್ರೆ. ಯಾಕೆಂದರೆ ನಾನು ಫಸ್ಟು ಪಲ್ಲವಿ ಬರ್ಕೊಡ್ತೀನಿ, ಪಲ್ಲವಿ ಬುನಾದಿ ಹಾಕೊಟ್ಬಿಡ್ತೀನಿ ನಾನು ಕಂಪೋಸಿಂಗ್ ಮಾಡ್ಬೇಕಾರೆ. ಅದ್ರ ಮೇಲೆ ಅವ್ರು ಬರೀಬೇಕು. ಈ ಪಲ್ಲವಿನೂ ಚೇಂಜ್ ಮಾಡು ಅಂತ ಹೇಳ್ತೀನಿ, ಇದನ್ನೇ ಇಟ್ಕೋಬೇಡ, ಇದಕ್ಕಿಂತ ಏನಾದರೂ ಬೆಸ್ಟ್ ಬಂದರೆ ಚೇಂಜ್ ಹಾಕೋಬಿಡು ಅಂತೀನಿ. ಸೊ ನಾನು ಈ ಥರ, ನನಗೇನಂದರೆ ಒಂದೊಂದು ಲೈನು ಒಂದೊಂದು ಕತೆ ಬೇಕು ನನಗೆ. ಸೊ ಅದಕ್ಕೆ ಅದನ್ನು ಅದೇ ಥರ ಕನೆಕ್ಟ್ ಮಾಡಿದೆ. ಬಟ್ ಎಲ್ಲೋ ಒಂದು ಕಡೆ ಅವರು ಹಂಗಂದ್ರು, ನಾನು ಬರೆದಿರೋ ದೃಷ್ಟಿ ಬೇರೆ, ಅದನ್ನು ಅವ್ರಿಗೆ ಅರ್ಥ ಆಯಿತೋ ಅರ್ಥ ಆಗಲಿಲ್ಲೋ ಗೊತ್ತಿಲ್ಲ. ಒಬ್ಬ ಸಾಹಿತಿಯಾಗಿ ಇದು ಇಲ್ಲೇನು ಹೇಳಲಿಲ್ಲ, ಇಲ್ಲಿ ಹೇಳಿದೆ. ಬಟ್ ಇದನ್ನು ತಂದು ಇಲ್ಲಿ ಹಾಕ್ಬಿಟ್ಟಿದ್ರೆ ಮುಗ್ದೋಗಿರೋದು. ಅದು ಇದನ್ನು ತಂದು ಫಸ್ಟ್ಗೆ ಹಾಕಿದರೆ ಮುಗ್ದೋಗಿರೋದು. ಬಟ್ ನಾನು ಫಸ್ಟ್ಗೆ ಹಾಕಿದ್ರೆ ಥ್ರಿಲ್ಲೇ ಇರಲ್ವಲ್ಲ ಸಾಹಿತ್ಯ, ಅದು ವಾಟ್ ಈಸ್ ಇಸ್ ನಥಿಂಗ್ ಎಲ್ಸ್. ನಾನು ಲಾಸ್ಟಲ್ಲಿ ತಂದು ಹಾಕ್ತೆ ಅದನ್ನ, ಯು ಅಂಡರ್ಸ್ಟ್ಯಾಂಡ್ ಅಂತ. ಅದು ಅರ್ಥ ಆಗಲಿಲ್ಲ, ಇದಾಯಿತು. ಅದು ನಾನೇನು ಮಹಾ ಇದನ್ನು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನಾನು ಕೇಳಿದ್ದು ನನ್ನ ಫ್ಯಾನ್ಸ್ಗಳಿಗೆ, ನಾಟ್ ಲೈಕ್ ಏನಿ ಅದರ್ ಇವಾಗಲ್ಲ. ನನ್ನ ಫ್ಯಾನ್ಸ್ಗಳಿಗೆ ಯಾರಿಗಾರು ಹರ್ಟ್ ಆಗಿದೆ, ತೊಂದರೆ ಆಗಿದ್ರೆ, ಯಾಕೆಂದರೆ ಅವರೆಲ್ಲ ಹಂಗೆ ಅಂದರು, ಪ್ರೇಮ್ ಸರ್ ಎಂತೆಂಥ ಸಾಂಗ್ ಬರ್ತಾರೆ, ಹೆಂಗೆ ಮಾಡಿದ್ದಾರೆ. ನಿನ್ನೆ ಧ್ರುವ ಸರ್ಜಾ ಅವರು ಈ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಒಂದು ಮಾತು ಹೇಳಿದ್ರು. ನನಗೆ ಅವರು ಬರ್ದಿರೋದು ತಪ್ಪು ಅಂತ ಅನಿಸ್ಲಿಲ್ಲ. ಯಾಕೆ ಅಂತಂದರೆ ನಾನು ವಿಡಿಯೋ ಸಮೇತ ನೋಡಿದೆ. ವಿಡಿಯೋ ಸಮೇತ ನೋಡಿದಾಗ ನಮಗೆ ಆ ಥಾಟ್, ಬೇರೆ ಥಾಟೇ ಬರಲ್ಲ ನಮಗೆ. ನೀವು ವಿಡಿಯೋ ನೋಡಿದ್ರೆ ಯಾರ್ಯಾರು ಮಾತಾಡಿದ್ರು ಅವ್ರಿಗೆಲ್ಲ ಹೋಗಿ ಹೊಡೆದ್ಬಿಡ್ತೀರಾ. ಓಕೆ. ಏನಕ್ಕೆ ಅಂದರೆ ಆ ಹುಡುಗಿನ ಕೈ ಹಿಡ್ಕೊಂಡು ಹೇಳೋದಿಲ್ಲ,
ಅದು ಟಚ್ಚೇ ಆಗಲ್ಲಂತೆ, ಅದನ್ನು ಟಚೇ ಹೇಳಿ. ಮಾಡಿಲ್ಲ. ಇಟ್ಸ್ ನಾಟ್ ಲೈಕ್ ಎನಿ ವಲ್ಗರ್ ಶಾಟ್. ಒಂದು ವಲ್ಗರ್ ಶಾಟ್ ಕ್ಯಾಮ್ರಾ ಹಿಂಗೂ ಇಟ್ಟಿಲ್ಲ ನಾವು. ಓಕೆ. ಕೆನಾಟ್, ಯಾಕೆಂದರೆ ಐ ನೋ ವೆಲ್, ನನ್ನದೇ ಆದ ಒಂದು ಫ್ಯಾನ್ಸ್ ವರ್ಗ ಇದೆ. ನನ್ನನ್ನು ಹೆಣ್ಮಕ್ಳು ತುಂಬ, ತಾಯಿಂದಿರು ಹೆಣ್ಮಕ್ಳು ತುಂಬ ಪ್ರೀತಿ ಮಾಡಿ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಐ ನೋ ಹೌ ಕ್ಯಾನ್ ಪ್ರೊಜೆಕ್ಟ್ ಹೆಣ್ಮಗುನ ನಾನು ಯಾವ ಥರ ತೋರಿಸ್ಬೇಕು ನಾನು ತೋರಿಸಿ, ನಂಗೆ ಗೊತ್ತಿದೆ. ಅದರಲ್ಲಿ ಎಂಟರ್ಟೈನ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡಬೇಕು, ಅದನ್ನ ಹೆಂಗೆ ಮಾಡಬೇಕು ಅಂತ. ಇವತ್ತು ಅದನ್ನು ನೋಡಿದವ್ರು ಎಲ್ಲರೂ ಅದೇ ಹೇಳಿದ್ರು. ಎಲ್ಲರಿಗೂ ದೊಡ್ಡವ್ರಿಗೆಲ್ಲ ತೋರಿಸಿ, ನಾಟ್ ಎ ಸ್ಮಾಲ್ ವ್ಯಕ್ತಿಗಳಲ್ಲ, ಓಕೆ, ದೊಡ್ಡ ಇವ್ರುಗಳಿಗೆ ತೋರಿಸಿ, ಸೆಂಟ್ರಲ್ ಅವ್ರಿಗೆಲ್ಲ ಏನು ಇಲ್ವಲ್ಲೋ ಇದರಲ್ಲಿ, ಯಾಕೆ ಏನಕ್ಕೆ ಟಾರ್ಗೆಟ್ ಮಾಡಿದ್ರು ಅಂತ ಇವತ್ತು ನನಗೆ ಅಲ್ಲ. ನಮ್ಮ ಕನ್ನಡದವ್ರಿಗಿಂತ ಜಾಸ್ತಿ ವಿರೋಧ ವ್ಯಕ್ತವಾಗಿದ್ದು ಹಿಂದಿ ಬೆಲ್ಟ್ ಅಲ್ಲಿ. ಅದು ಯಾಕೆ ಗೊತ್ತಿಲ್ಲ, ಅಲ್ಲಿ ನಮ್ಮನ್ನು ಸೇರಿಸ್ಬೇಕೋ ಬೇಡ ಅಂತ ಏನಾದ್ರು ಡಿಸೈಡ್ ಮಾಡ್ಕೊಂಡವರು ಏನೋ ಗೊತ್ತಿಲ್ಲ. ಐ ಡೋಂಟ್ ನೋ ರಿಯಲಿ. ಜಾಸ್ತಿ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಕೂಡ ನೋಟಿಸ್ ಬಂತು. ನಾನು ಅಲ್ಲೂ ಎಕ್ಸ್ಪ್ಲೈನ್ ಮಾಡಿದೆ ಅವ್ರಿಗೆ. ಹೌದಾ, ನಿಮ್ಮಲ್ಲಿ ಏನಿದೆ, ನಮ್ಮಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ನಿಮ್ಮಲ್ಲಿ ಇಲ್ವಲ್ಲ ವಲ್ಗಾರಿಟಿ ಅಂದ್ರು ಅವರು. ಹೌದು, ನಿಮ್ಮಲ್ಲಿ ಏನು ಇಲ್ಲಲ್ಲ ಆ ಥರ. ಹೌದು, ಮತ್ತು ಹಿಂದಿ ಯಾಕೆ ಹಂಗಿದಾಯ್ತು? ಹಿಂದಿ ಐ ಡೋಂಟ್ ನೋ. ಹಿಂದಿ ನಮ್ಗೆ ಅದು ಇದಾಗಲಿಲ್ಲ, ಕನೆಕ್ಟ್ ಆಗಲಿಲ್ಲ ಜಾಸ್ತಿ, ನನಗೆ ಅದು ಅರ್ಥ ಆಗಿಲ್ಲ ಸಾಹಿತ್ಯ. ಸೊ ದೆನ್ ಓಕೆ, ಚೇಂಜ್ ಇಟ್ ಪ್ಲೀಸ್. ರೆಸ್ಪೆಕ್ಟ್ಫುಲ್ ಆಗಿ ಪಾಪ ಅವರು, ನಾವೆಷ್ಟು ಪ್ರೀತಿ ವಿಶ್ವಾಸದಿಂದ ಅವ್ರು ಕರೆದ ತಕ್ಷಣ ಓದಿ ಅವರು ಅದೇ ರೆಸ್ಪೆಕ್ಟ್, ಓಕೆ ಚಲೋ ಮಾಡಬಾರ್ದು ನೀವು. ಓಕೆ, ನೀವೆಲ್ಲ ದೊಡ್ಡ ಡೈರೆಕ್ಟ್ರು, ಎಷ್ಟು ಹೆಸರಿದೆ ನಿಮಗೆ, ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ ನಾವು. ಹೆಣ್ಮಕ್ಳು ತಾಯಿದಿರಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ ಪ್ರೇಮ್ ಅವರೇ ನೀವು ಅಂತಂದರು. ಥ್ಯಾಂಕ್ ಯು ಮೇಡಮ್, ಐ ಆಮ್ ರಿಯಲಿ ಸಾರಿ ಫಾರ್ ದಿಸ್. ನಾನು ರೈಟ್ರ್ ಆ್ಯಕ್ಚುಲಿ, ಇದಕ್ಕೆ ಮೂಲ ನಾನು ರೈಟ್ರ್ ಆಗಿರೋದ್ರಿಂದ. ಸೊ ಯಾರೂ ಹೊಣೆಗಾರಲ್ಲ, ನಾನೇ ಹೊಣೆಗಾರ ಮೇಡಮ್. ಐ ಆಮ್ ರಿಯಲಿ ವೆರಿ ಸಾರಿ ಅಂತಬಿಟ್ಟು ನಾನು ಕೇಳ್ಬಿಟ್ಟೆ ಬಂದೆ ನಾನು. ಸೊ ಅವಳು 100 ಹೇಳಿದ್ಲು ಇದಕ್ಕೆ ನಾನು ಹೊಣೆಗಾರ ಅಲ್ಲ ಅಂತ. ಹೌದು, ನಾನು ಅವತ್ತು ಹೇಳಿದೆ, ಪಾಪ ಹುಡುಗಿಗೆ ಏನೂ ಗೊತ್ತಿಲ್ಲ ಬಿಡಿ. ಸೊ ಓಕೆ, ಆ ಹುಡುಗಿ ಬಂದ್ಬಿಟ್ಟು ನಾನು ಕನ್ನಡ ಶೂಟ್ ಮಾಡಿದ್ದು. ಅಲ್ಲ, ಅವರಿಗೆ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ಸಾಹಿತ್ಯದ ಮೀನಿಂಗ್ ಗೊತ್ತಿಲ್ದಿರಾನೆ ಯಾರೋ ಬಂದು ಆಕ್ಟ್ ಮಾಡಲ್ಲ. ಹೌದು ಇಲ್ಲ, ಅದಿತ್ತು. ಅದು ನೀವು ಅವಾಗ ಸಾಂಗ್ ರಿಲೀಸ್ ಟೈಮಲ್ಲಿ ಇದ್ರಿ, ಅವಳು ಹೇಳಿದ್ಲು ಇದು ಐ ನೋ ವೆಲ್ ಹೌ ಟು, ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್, ನಾನು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ಲು. ಅದೆಲ್ಲ ಹೇಳಾದ್ಮೇಲೆ ಅವಳಿಗೆ ಒಂದು ಸ್ವಲ್ಪ ಭಯ ಆಯ್ತೇನೋ ಪಾಪ. ಆ ಭಯದಿಂದ ನನಗೆ ಐ ಡೋಂಟ್ ನೋ ಅನ್ನೋ ಇದ್ರಲ್ಲಿ ಹೇಳಿದ್ಲು. ಸೊ ಟೀಮ್ನ ಬಿಟ್ಕೊಟ್ಲು ಅಂತ ಇದಾಯಿತು. ಎನಿವೆ ಪಾಪ ಅವು ಹೆಣ್ಮಗು ಎಲ್ಲೋ ಒಂದು ಕಡೆ ಫೇಸ್ ಮಾಡೋಕ್ಕೆ ಎದುರಿಸೋಕ್ಕಾಗಲಿಲ್ಲ ಅನ್ನೋ ದೃಷ್ಟಿಯಿಂದ ಅವಳು ಏನು ಹಂಗೆ ಅಂದಿರ್ಬೋದು. ಸೊ ಹಂಗನ್ಬಿಟ್ಟು ನಾನು ಅವಳನ್ನ NCW ಇದರಲ್ಲಿ ಬಿಟ್ಕೊಡ್ಲಿಲ್ಲ. ಯಾಕೆಂದರೆ ಅವಳು ಒಂದು ಹುಡುಗಿ ಆದ ಕಾರಣ ನಾನು ತೊಗೊಳಗೆ ಅವಳ ಮೇಲೆ ಒಪ್ಪೋದು ವರ್ಷದ ತಪ್ಪಾಗುತ್ತೆ. ಸೊ ನನ್ನ ತಪ್ಪು ಮೇಡಮ್, ಸೊ ಪ್ಲೀಸ್ ಸಾರಿ ಅಂತೇಳಿ ಅವರು ಇಸ್ ಅ ಗ್ರೇಟ್ ಮ್ಯಾನ್ ಚಲೋ ಅಂದರು ಪಾಪ. ಸೊ ಸಿಂಪಲ್. ನಾನು ಯಾಕೆ ಅವಳ ಮೇಲೆ ಲಕ್ಷ್ಮಿ ತೊಗೊಂಡೋಗಿ ಅಪೋದ ಹೊರಿಸ್ಬೇಕು, ಯಾಕೆ ಅವಳನ್ನ ಕಾಂಟ್ರವರ್ಸಿ ಮಾಡ್ಬೇಕು? ಇಲ್ಲ ನಿನ್ಗೆ ಗೊತ್ತಿರಲಿಲ್ವಾ, ನಿನ್ಗೆ ಅದಾಗಲಿಲ್ವಾ, ಏನು ಯೂಸ್ ಇಲ್ಲ. ಒಂದು ಸಾರಿ ಅಥವಾ ಒಂದು ಥ್ಯಾಂಕ್ಸು ಎಷ್ಟೊಂದು ಅನಾಹುತಗಳನ್ನ ತಪ್ಪಿಸ್ಬಿಡುತ್ತೆ ಮಗನೇ. ಆಮೇಲೆ ಮಾತಾಡಬೇಕಾದ್ರೆ ನಾವು ತುಂಬ ಯೋಚನೆ ಮಾಡಿ ಮಾತಾಡ್ಬೇಕು. ಏನೇ ಪದ ಮಾತಾಡಬೇಕಾದ್ರೂ ತುಂಬ ಯೋಚನೆ ಮಾಡಿ ಮಾತಾಡೋದು. ಇನ್ನೊಬ್ರಿಗೆ ಹರ್ಟ್ ಮಾಡೋಕ್ಕೆ ಯಾವತ್ತೂ ಮಾತಾಡಬಾರ್ದು. ಇನ್ನೊಬ್ರಿಗೆ ನಮ್ಮಿಂದ ತೊಂದರೆ ಮಾಡಕ್ಕೆ ಕೊಡಬಾರ್ದು. ಈಸ್ ಶಿ ಪರ್ಟೈನಿಂಗ್ ಓನ್ಲಿ ಟು ದಟ್ ಪರ್ಟಿಕ್ಯುಲರ್ ಸಾಂಗ್ ಆರ್ ಒಂದು ಕ್ಯಾರೆಕ್ಟರ್ ಆಗಿದ್ದಾರೆ ನೋರಾ ಅವರು? ಇಲ್ಲ, ಪರ್ಟಿಕ್ಯುಲರ್ ಅದು ಈ ಸಿನಿಮಾದಲ್ಲಿ ಹಂಗಿದೆ. ನೆಕ್ಸ್ಟ್ ಸಿನಿಮಾದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಆ ಥರ ಕನೆಕ್ಟ್ ಆಗ್ತೀವಿ. ಎಲ್ಲ ಕನೆಕ್ಟ್ ಪಾತ್ರಗಳು ಕಂದ. ಓಕೆ, ಎಲ್ಲ ಕನೆಕ್ಟಿಂಗ್ ಪಾತ್ರಗಳು ಪೂರ. ನಿಮ್ಮ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ನಿಮ್ಮ ಸ್ಟ್ರೆಂತ್. ಟೆಕ್ನಿಕಲಿ ಸಿನಿಮಾ ತುಂಬಾ ಸ್ಟ್ರಾಂಗ್ ಇದೆ ಅಂತ ನಮಗೆ ಸ್ಯಾಂಪಲ್ಸ್ ನೋಡಿದ್ರೆ ಅನ್ಸುತ್ತೆ. ಆಬ್ವಿಯಸ್ಲಿ ನೀವು ಎಂತ ಒಳ್ಳೆ ಬರಹಗಾರರು, ನಿಮ್ಮ ಜೊತೆ ಆ ಥರದ ಒಂದು ಒಳ್ಳೆ ಬರಹಗಾರರ ಟೀಮ್ ಇದೆ. ಕ್ರಾಂತಿ ಅವ್ರನ್ನ ನೀವು ಮನ್ಸು ಮಾಡಿದ್ರೆ ತುಂಬಾ ಎಸ್ಟಾಬ್ಲಿಷ್ಡ್ ಒಳ್ಳೆ ಸ್ಟಾರ್ ರೈಟರ್ಗಳನ್ನ ಕರ್ಕೊಂಡ್ಬಂದು ಬರ್ಸ್ಬೋದಿತ್ತು, ನೀವೇ ಬರಿಬೋದಿತ್ತು ಫ್ರೀ ಇದ್ದಿದ್ರೆ. ಸೊ ಒಬ್ಬ ಸಣ್ಣ ಹುಡುಗನ ಮೇಲೆ ಅಷ್ಟು ದೊಡ್ಡ ಭಾರ ಹಾಕಿ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊರಿಸ್ತೀರಾ ಅಂತಂದ್ರೆ ಏನು ನೋಡಿದ್ದೀರಾ ಅವರಲ್ಲಿ ಅಂತ? ಆಲ್ಮೋಸ್ಟ್ ಆಲ್ ಮಗನೇ, ನಾನು ಸ್ಟಾರ್ಟಿಂಗ್ ಸಿನಿಮಾ ಮಾಡಿದಾಗ್ಲೂ, ಕರಿಯರ್ ಸಿನಿಮಾ ಮಾಡಿದಾಗ್ಲೂ ಹೊಸ ರೈಟ್ರು ಡೈಲಾಗ್. ಓಕೆ, ನಾನು ಬರದೆ, ಬಟ್ ಹೊಸ ರೈಟ್ರು. ಅಲ್ಲಿಂದ ಎಕ್ಸ್ಕ್ಯೂಸ್ ಮೀ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಸಾಯಿಯವರು, ಮಳವಳ್ಳಿ ಸಾಯಿಯವರು. ಹೌದು, ಓಕೆ, ಅವ್ರು ಯಾವುದೋ ಒಂದು ಸಿನಿಮಾ ಮಾಡಿದರು, ಸ್ಮಾಲ್ ಬಜೆಟ್ ಸಿನಿಮಾ ಆ್ಯಕ್ಟ್ ಮಾಡ್ತಿದ್ರು. ಬರ್ರಿ ಯಾವ ಊರ್ರಿ ಹಿಂದೆ, ಅದೇ ಮಳವಳ್ಳಿ ಸರ್ ಅಂದರು. ಆಮೇಲೆ ಇದು ಉದಯರಂಗ ಪ್ರಸಾದ್ ಬಂದ್ಬಿಡ್ತೀರಾ ಸುಮ್ಮನೆ ನೀವು ಇಲ್ಲಿ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಅವರು ರೆಡಿ ಮಾಡಿದ್ವಿ, ಅವ್ರು ಬರೆದ್ರು. ಅವರು ನಂಬರ್ 1 ರೈಟರ್ ಆದರು. ವೆಲ್ ಗುಡ್ ನೇಮ್ ಆ್ಯಂಡ್ ಫೇಮ್ ಎಲ್ಲ ಅವ್ರಿಗೆ. ಆ್ಯಂಡ್ ಸುಮಾರು ಪಿಕ್ಚರ್, ಒಂದು 100 ಪಿಕ್ಚರ್ ಬರೆದ್ರು ಅವರು. ಸೊ ಅದಾದಮೇಲೆ ಪ್ರತಿಯೊಬ್ಬನೂ, ಅದಾದಮೇಲೆ ಆನಂದ್ ಪ್ರಿಯ, ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರ ತಮ್ಮ, ಅವನಿಗೂ ಕೊಟ್ಟೆ. ಅದಾದಮೇಲೆ ನಮ್ಮ ವಿಜಯ್ ಈಶ್ವರ್, ಅವನಿಗೂ ಕೊಟ್ಟೆ. ಇದರ ನಡುವೆ ಸುಮಾರು ಜನ ಸಾಹಿತ್ಯಗಳಿಗೆ ಬರೆಸ್ತೆ, ಹೊಸ ಹುಡುಗರು, ನನ್ನ ಹುಡುಗರೆ, ಅಸಿಸ್ಟೆಂಟ್ ಡೈರೆಕ್ಟರ್ಗಳು. ಮಂಜು ಬರ್ದ, ಎಂತ 2 ಸಾಂಗ್ಗಳು ಬರ್ದ, ಅದ್ಭುತವಾದ ಸಾಂಗ್ಗಳು ಬರ್ದ. ಅದಾದ್ಮೇಲೆ ಅವನ ಜೊತೆ ಇದ್ದವರೆಲ್ಲ ದೇವು ಮತ್ತು ಇವರೆಲ್ಲ ರಕ್ಕಸಪುರದಲ್ಲಿ ರವಿ ಪಿಕ್ಚರ್ ಡೈರೆಕ್ಟ್ ಮಾಡ್ದ, ಅದಕ್ಕೆ ಸಾಂಗ್ ಬರೆಸ್ತೆ. ನೀವು ಬರೀರ್ಲಾ ಅಂತ, ನೆಕ್ಸ್ಟ್ ನಂದಕ್ಕೆ ಬರೀರ್ಲಾ ನೀವು ಅಂತ. ನಾನು ಒಬ್ಬನೇ ಮಾಡಬೇಕು ಅಂತ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ. ನಾನು ಬೇಡಿಕೆ ಬೇಡ್ರಪ್ಪ, ನೀವು ಮಾಡಿ ತಂದುಕೊಡಿ, ನಾನು ನಿಮಗೆ ರೆಡಿ ಮಾಡಿಕೊಡ್ತೀನಿ, ತಿದ್ಕೊಡ್ತೀನಿ, ನಾನು ತೊಂದರೆ ಇಲ್ಲ ಅನ್ನೋ ಇದಕ್ಕೆ. ಅದರಲ್ಲಿ ಗಾಂಧಿನ ತಗೊಂಡ್ಬಿಟ್ಟೆ. ಗಾಂಧಿ ತಂದ್ಬಿಟ್ಟು ಒಂದು ಸರಿ ಇದಕ್ಕೆ ಕೊಟ್ಟೆ ಅವನಿಗೆ, ಮಗನೇ ಬರೆಯೋ ಅಂತ. ತುಂಬ ಚೆನ್ನಾಗಿ ಬರ್ದ,
ಒಂದು ಡೈಲಾಗ್ 2-3 ಡೈಲಾಗ್ ತುಂಬ ಸಖತ್ತಾಗಿ ಪಂಚ ಕೊಟ್ಟ. ಹ್ಮ್ ಬರೆಯ ನನ್ನ ಮಗನೇ ನೀನು ಅಂದ್ಬಿಟ್ಟು ಕೊಟ್ಟೆ ಅವನಿಗೆ. ಚೆನ್ನಾಗಿ ಅದ್ಭುತವಾಗಿ ರೈಟರ್ ಅವನು, ಒಳ್ಳೆ ರೈಟ್ರು. ನನ್ನ ಕಮರ್ಷಿಯಲ್ಲು ಮತ್ತು ನನ್ನ ವೇವ್ ಲೆಂತು, ನನ್ನ ಸ್ಟೈಲು, ನನ್ನ ಸ್ಟ್ರೆಂತ್ ಅವನಿಗೆ ಈಗ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಅಲ್ಲ, ಅವ್ರ ಮನೆ ವೇದಿಕೆಯಲ್ಲಿ ಒಂದು ಒಳ್ಳೆ ಮಾತನ್ನ ಹೇಳಿದ್ರು, ನಂಗೆ ಭಾಳ ಯಾವಾಗಲೂ ಕಾಡ್ತಾ ಇರುತ್ತೆ ಆ ಪದ. ಪ್ರೇಮ್ ಅವರ ಕೊನೆಯ ಸಿನಿಮಾ ಏಕಲವ್ಯ, ಆ ಸಿನಿಮಾಗೆ ಅವರು ಜಸ್ಟ್ ಡೈರೆಕ್ಟರ್ ಅಷ್ಟೇ, ಆದರೆ ಅದರ ಹಿಂದೆ ನನ್ನಂಥ ಸಾವಿರಾರು ಕಲಾವಿದರಿಗೆ, ದ್ರೋಣಾಚಾರ್ಯ ಅವರು, ತಂತ್ರಜ್ಞರಿಗೆ, ಕಲಾವಿದರಿಗೆ ನಥಿಂಗ್ ಏನಿಲ್ಲ ಅವನಿಗೆ ಅವ್ರವ್ರ ಟ್ಯಾಲೆಂಟ್ ಕಂದ. ನಾವೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರವ್ರ ಟ್ಯಾಲೆಂಟು. ಯಾರ್ಯಾರು ಮುಂದೆ ಬರ್ತಾರೆ, ಯಾರ್ಯಾರು ನನ್ನಲ್ಲೊಂದು ಕಲೆ ಇದೆ, ನನ್ನಲ್ಲೊಂದಿದೆ, ನಾನೇನೋ ಮಾಡ್ತೀನಿ ಕೊಡಿ ಅಂದರೆ ನಾನು ಯಾವತ್ತೂ ಅವ್ರು ನಿಂಗೆ ಅನ್ನೋದಿಲ್ಲ ಮಗನೇ, ಬಿಡ್ತೀನಿ, ನನಗಿಂತ ಮುಂದೆ ಹೋಗ್ರಪ್ಪ ಅಂತ ಬಿಡ್ತೀನಿ ನಾನು. ಏನಕ್ಕೆ ಅಂದರೆ ಯಾರು ಶಾಶ್ವತ ಅಂತೂ ಅಲ್ಲ ಇಲ್ಲಿ. ವೆರಿ ಆಯಿತು, ಏನಾದರೂ ಮಾಡಬೇಕು ಅನ್ನೋರಿಗೆ ಸ್ವಲ್ಪ ಪುಷ್ ಮಾಡಿದ್ರೆ ಮೂವ್ ಆಗ್ತಾರೆ ಕಂದ. ನಮಗಂತೂ ಅವಾಗ ಯಾರೂ ಬೆಳೆಸಲಿಲ್ಲ ಮಗನೇ. ಹೋಗಿ ರಸ್ತೆಯಲ್ಲಿ ನಿಂತ್ಕೊಂಡಿದ್ವಿ, ಅರ್ಧ ಟೀ ಕುಡೋಕ್ಕೆ ನಿಂತ್ಕೊಂಡಿದ್ವಿ, ಯಾರಾದರೂ ಒಬ್ರು ಮಾತಾಡ್ತಾರೆ ಸಾಕು, ಯಾರೊಬ್ರು ಡೈರೆಕ್ಟರ್ ಚಾನ್ಸ್ ಕೊಟ್ಟರೆ ಸಾಕು ಅಂತ ಹೇಳ್ತೀವಿ. ಇವಾಗ ಹಂಗೆ ಆಗೋದು ಯಾರೂ ಬೇಡ. ಆ ಕಾಲಕ್ಕೆ ಮುಗಿದೋಗ್ಲಿ ಇದು. ಇವಾಗ ಯಾರು ಬಂದರೆ ನಾನು ಮಾಡ್ತೀನಿ, ಬಾರ ಬಡಿ ಮಗನೇ ಮಾಡೋ ಅಂತ ಬಿಟ್ಬಿಡೋದು. ಸೊ ಬೆಳ್ಕೊಂಡು ಹೋಗ್ತಾರೆ, ಅದೇನು ತಪ್ಪೇನಿದೆ ಮಗನೇ. ಅವ್ರು ಹೋಗಿ ನಮ್ಮ ಹೆಸರು ಹೇಳಬೇಕು ಅಂತೇನಿಲ್ಲ ಕಂದ. ಸೊ ಅವನು ಸ್ವಾರ್ಥ ಅಂತ ಅಲ್ಗೆ ಅರ್ಥ. ಇವನೇ ಹೋದ ನಾನು ಬೆಳೆಸ್ತೇವೆ, ನಾನು ಹೆಸರು ಹೇಳಿಲ್ಲ, ಏನಕ್ಕದ ಯಾವ ಇಲ್ಲ. ಅದೇ ನೀನು ಇದು ಕೊಡಿ, ಅವ್ನು ಟ್ಯಾಲೆಂಟ್ ಅವ್ನು ಬೆಳ್ಕೊಂಡು ಹೋದ, ನೀನು ಜಸ್ಟು ಕೊಡು, ನೀನು ಮೆಟ್ಲು, ನಿನ್ನ ಕೈ ಕೊಡು, ಬಿಡು. ವೇದಿಕೆ ಮಾಡಿಕೊಟ್ರೆ ಅವರೇ ಓಡ್ತಾರೆ. ಅಷ್ಟೇ ಮಗನೇ, ಲೈಫೇ ಹಂಗೆ ಕಂದ. ನನಗೆ ಯಾರೋ ಕೊಟ್ಟರು, ನಾವೇ ಅವ್ರಿಗೆ ಯಾರೋ ಕೊಡ್ತೀವಿ, ಅವ್ರಿಗೆ ಇನ್ನೊಬ್ರು ಯಾರೋ ಕೊಡಲಿ, ಅಷ್ಟೇ ಬೆಳೆಸ್ಕೊಂಡು ಹೋಗ್ಲಿ, ಅಷ್ಟೇ ಸಿಂಪಲ್. ಇನ್ನು ಅರ್ಜುನ್ ಜನ್ಯ ನಿಮ್ಮ ಕಾಂಬಿನೇಷನ್ ಬಗ್ಗೆ ಮಾತಾಡೋದೇ ಬೇಡ. ಒಂದು ಒಳ್ಳೆ ಬಾಂಡಿಂಗು, ಒಳ್ಳೆ ಬ್ಲಾಕ್ ಬಸ್ಟರ್ ಹಿಟ್ ಜೋಡಿ. ಸೊ ಒನ್ಸ್ ಅಗೇನ್ ಇಲ್ಲೂ ವರ್ಕ್ ಆಗಿದೆ. ಎಸ್, ಜೋಗಿ ಪ್ರೇಮ್ ಅವರ ಸಿನಿಮಾಗಳಲ್ಲಿ ಬರವಣಿಗೆ, ಪಾತ್ರಗಳು, ಎಲಿವೇಶನ್ಸ್ ಎಷ್ಟು ಚೆನ್ನಾಗಿರುತ್ತೋ, ಅಟ್ ದ ಸೇಮ್ ಟೈಮು ಮ್ಯೂಸಿಕಲಿ ಸಾಂಗ್ಸ್ ತುಂಬಾ ಚೆನ್ನಾಗಿರುತ್ತೆ, ಹಾರ್ಟ್ ಟಚಿಂಗ್ ಇರುತ್ತೆ ಅಂತ. ಚೆನ್ನಾಗಿ ಈ ಆಲ್ಬಮ್ನ ಪ್ರತಿಯೊಂದು ಸಾಂಗ್ ಕೂಡ ಹಿಟ್ ಆಗಿರ್ತಕ್ಕಂಥದ್ದು. ಅದ್ಭುತವಾಗಿದೆ ಕಂದ ಸಾಂಗ್ಸ್ಗಳು, ಎಲ್ಲ ಸಾಂಗ್ಸ್ಗಳು. ಆಮೇಲೆ ಅವನಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಯಾವಾಗಲೂ ಹೇಳ್ತಿದ್ದೆ, ನನ್ನ ಸಿನಿಮಾಗಳಿಗೆ ಸೋಲ್ ಮ್ಯೂಸಿಕ್ ಸೋಲ್ ಅವರೇನೆ ಮ್ಯೂಸಿಕ್. ನಾನು ಸ್ಟೋರಿ ಹೇಳ್ಬೇಕಾದ್ರೆ ಸಂಗೀತದಲ್ಲೇ ಕಥೆ ಹೇಳ್ತೀನಿ. ಇದನ್ನು ನೀವು ಎಷ್ಟು ಬ್ಲಡ್ ಶೇಡ್ ಇದೆ, ಎಷ್ಟು ಆ್ಯಕ್ಷನ್ ಇದೆ, ಎಷ್ಟು ಇದಿದೆ, ಬಟ್ ಮ್ಯೂಸಿಕ್ ಅದಕ್ಕಿಂತ 100 ಪಟ್ಟು ಜಾಸ್ತಿ ಇದೆ. ಓಕೆ, ಮ್ಯೂಸಿಕ್ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ. 100 ಮ್ಯೂಸಿಕ್ ಕಥೆಯಲ್ಲಿ ಹೇಳಿದ್ದೀವಿ ನಾವು. ಬಹುಶಃ ನೀವು ಶೂಟಿಂಗ್ ಸೆಟ್ ಅಲ್ಲಿ ಶೂಟಿಂಗ್ ಮಾಡಿದ ಗಂಟೆಗಳು, ದಿನಗಳಿಗಿಂತ ಜಾಸ್ತಿ ಸಂಗೀತ ಅರ್ಜುನ್ ಜನ್ಯ ಅವ್ರ ಸ್ಟುಡಿಯೋದಲ್ಲಿ ಜಾಸ್ತಿ ಕೇಳ್ತಿದ್ದೀರಾ. ಸಂಗೀತ ಸಕ್ಕತ್ತಾಗಿದೆ. ಇನ್ನೊಂದು ಸಾಂಗ್ ಬರುತ್ತೆ, ಅದಂತೂ ನಿಮಗೆ ಗಲ್ಲಿ ಮೂಲೆ ಯಾವ ಜಾಗದಲ್ಲೂ ನಿಮ್ಗೆ ಅದೇ ಸಾಂಗ್ ಇರುತ್ತೆ. ಐ ಥಿಂಕ್ ಬಿಡ್ತೀನಿ, ಮೋಸ್ಟ್ಲಿ ಮಂಡೇ ಓಕೆ ಬಿಡ್ತೀನಿ. ಈಸ್ ನೆವರ್ ಬಿಫೋರ್ ಆ ಸಾಂಗ್. 6ನೇ ಸಾಂಗ್ ಚಾನ್ಸೇ ಇಲ್ಲ ನಿಮಗೆ. ಸುಮ್ಮನೆ ಕೂತ್ಕೊಂಡಿದ್ರೆ ಕುಣಿಸುತ್ತೆ ಬಾಡಿ. ಅದು ಆ ರೇಂಜಿಗೆ ಮಾಡಿಟ್ಟಿದ್ದೀವಿ. ಅದನ್ನು ನಾನೇ ಬರ್ದಿದ್ದೀನಿ. ಸೊ ಲೋಕಲ್, ಪಕ್ಕಾ ಲೋಕಲ್ ಇದು ತುಂಬ ಅದ್ಭುತವಾಗಿದೆ. ಅದು ಬರುತ್ತೆ ಮಂಡಿ. ನೀವು ಎಷ್ಟೇ ಚೆನ್ನಾಗಿ ಒಂದು ಕಥೆನ ಇಮ್ಯಾಜಿನ್ ಮಾಡ್ಕೊಂಡ್ರು ಅದನ್ನು ದೃಶ್ಯ ರೂಪಕ್ಕೆ ತರಬೇಕು ಅಂತಂದರೆ ನಿಮ್ಮ ವೇವ್ ಲೆಂತ್ನ ಅಥವಾ ನಿಮ್ಮ ಇಮ್ಯಾಜಿನೇಷನ್ನ ಮ್ಯಾಚ್ ಮಾಡ್ತಕ್ಕಂಥದ್ದು ಸಿನಿಮಾದ ಮೊದಲ ನೋಡುಗ ಕ್ಯಾಮ್ರಾಮನ್ ವಿಲಿಯಂ ಡೇವಿಡ್. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದ್ರೆ, ಎಲ್ಲೆಲ್ಲೋ ಕ್ಯಾಮ್ರಾಗ್ಲಿ ಇಟ್ಟಿದ್ದಾರೆ, ನೀವು ಅದರ ಇಡಿಸ್ತೀರಂತೆ. ಪ್ರೇಮ್ ಧ್ರುವ ಅವರು ಹೇಳ್ತಾ ಇದ್ರು, ಪ್ರೇಮ್ ಸರ್ ಯಾವ ಕಡೆಯಿಂದ ಇಡಿಸ್ತಾರೆ ಫ್ರೇಮು ಶಾರ್ಟ್ ಅಂತ ಗೊತ್ತಾಗೋದೇ ಇಲ್ಲ ಅಂತ. ಇಲ್ಲ, ಈ ಸಖತ್ ಫೋಟೋಗ್ರಾಫರ್ ಅವನು, ತುಂಬ ಅದ್ಭುತವಾದ ಫೋಟೋಗ್ರಾಫರು. ಆಮೇಲೆ ತುಂಬ ಕಾಸ್ಟ್ಲಿ ನನ್ನ ಮಗ, ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ. ದುಬಾರಿ ಸಿನಿಮಾಟೋಗ್ರಾಫರ್. ದುಬಾರಿ ಅಂದರೆ ನೀನು ಕೇಳಂಗೆ ಇಲ್ಲ ಮಗನೇ. 12-13 ಜನರೇಟರ್ ಇಟ್ಕೊಂಡು ಹೋಗ್ತಾನೆ. ಸೊ ಈ ಥರ ಒಂದು ಅದ್ಭುತ ಫೋಟೋಗ್ರಾಫರು, ಒಳ್ಳೆ ಕೆಲಸಗಾರ. ಇವಾಗಲೂ ಅಷ್ಟೇ ನೋಡಿ, ಜೋಬ್ ಫೋನ್ ಇದೆ, ಅವಂದೇ ರಿಂಗ್ ಆಗ್ತದೆ 4 ಸರಿ. ಈಗ DI ಮಾಡ್ತೀಯಾನೆ ಅಲ್ಲಿ ಪಾಪ. ನೋಡಿ ಹಗಲು ರಾತ್ರಿ ಕಲರ್ ಕಲೆಕ್ಷನ್ ಮಾಡ್ತಿದ್ದಾರೆ. ಎಲ್ಲ ಹೋಗಿ ನೋಡ್ಬೇಕು ನಾನು. ಸರ್ ಬಂದ್ಬಿಡ ಗೊತ್ತು ನೀನು ಮಾಡಿದ್ಯಲ್ಲ ಮಾಡೋ ಅಂದರೆ, ಇಲ್ಲ ಒಂದ್ಸರಿ ನೋಡ್ಬಿಡಿ, ಏನೋ ಕರೆಕ್ಷನ್ ಸರಿ ಹೇಳ್ಬಿಡಿ ನೀವು ದಯವಿಟ್ಟು ಅಂತ. ಅಂದರೆ ಈ ಥರ ಹಾರ್ಡ್ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಏನೋ ಡೈರೆಕ್ಟರ್ ಆಗ್ತಿದಾರಂತೆ, ಇನ್ಪುಟ್ಸ್ ಏನಾದ್ರು ಕೇಳ್ತಿರ್ತಾರೆ ನಿಮ್ಗೆ? ಯಾರು ವಿಲಿಯಮ್ಮ? ಗೊತ್ತಿಲ್ಲಪ್ಪ. ಹೌದಾ? ನಾನು ಈ ಬಡಿಮಗೆ ಹೇಳಿಲ್ವಲ್ಲ ಇದನ್ನ. ಬ್ಯಾಕ್ ಸ್ಟೇಜ್ ಅಲ್ಲಿ ನಡೀತಾ ಇದೆ. ಹೌದಾ? ವೆರಿ ಗುಡ್. ನನಗೆ ಗೊತ್ತಿಲ್ಲ ಅದು. ನನಗೆ ಐ ಡೋಂಟ್ ನೋ. ಸೊ ನೆಕ್ಸ್ಟ್ ಸಿನಿಮಾ ಮಾಡ್ತೇನೆ, ನಮ್ಮೊಟ್ಟಿಗೆ ಸಿನಿಮಾ ಮಾಡ್ತೇನೆ ನೆಕ್ಸ್ಟ್. ಸೂಪರ್ ಅಲ್ಲ, ಸೂಪರ್. ಆಲ್ಮೋಸ್ಟ್ ಅಲ್ಲಿ ತುಂಬಾ ಜರ್ನಿ ಮಾತಾಡ್ಕೊಂಡ್ ಬಂದ್ವಿ ನಾವು. ಕೊನೆ ಹಂತಕ್ಕೆ ಬಂದಿದ್ವಿ. ಸ್ಯಾಂಡಲ್ವುಡ್ನ ಕ್ರೇಜಿ ಕ್ವೀನ್ ರಕ್ಷಿತಾ ಪ್ರೇಮ್ ಅವರ ಸಾಥ್ ಎಷ್ಟಿದೆ ಈ ಸಿನಿಮಾಗೆ? ನಿಮಗೆ ಮಾರಲ್ ಸಪೋರ್ಟ್ ಎಷ್ಟಿತ್ತು? ಸೋ ನೈಸ್. ನಾನು ಎಲ್ಲ ವಿಷಯಕ್ಕೂ, ಎಲ್ಲ ಪ್ರತಿಯೊಂದು ವಿಷಯಕ್ಕೂ, ಆಮೇಲೆ ಎಲ್ಲೇ ಒಂದು ಕಡೆ ಎಡವಟ್ಟಾಗಿ, ಎಲ್ಲೇ ಒಂದು ಕಡೆ ನೋವಾದರೆ, ಎಲ್ಲೋ ಒಂದು ಕಡೆ ಅಂದರೆ ನಾನು ಲಕ್ಷ್ಮಿ ಫೈಟ್ ಮಾಡಿಬಿಡ್ತೀನಿ ಏನಕ್ಕಾದ್ರೂ. ಅವಳು ಏನು ಮಾಡ್ಬಿಡ್ತಾಳೆ, ಯಾರಿಗೆ ನನಗೇರ ತೊಂದರೆ ಆದರೆ ಇದಾದರೆ ಅವಳು ಸ್ಟಾರ್ಟ್ ಮಾಡ್ತಾಳೆ, ಸಬರ್ ಬೆಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ನೋ ನಥಿಂಗ್, ನೀ ಯಾಕೆ ತಲೆ ಕೆಡ್ಸ್ಕೊತೀಯಮ್ಮ, ಈ ಜನಗಳೇ ಹೆಂಗೇನೆ, ಏನೂ ಮಾಡೋಕ್ಕಾಗೋದಿಲ್ಲ,
ಸೊ ಹೋಗ್ತಾ ಇರ್ಬೇಕು ಸುಮ್ಮನೆ ನಿನ್ಗೆ ಅರ್ಥ ಆಗಲ್ಲ ನಿನಗೆ, ನೀನು ಎಲ್ಲರೂ ನಂಬ್ಕೊಂಡು ಹೋಗ್ತೀಯಾ, ನಿನ್ಗೆ ಗೊತ್ತಾಗಲ್ಲ ನಿನಗೆ ಅಂತ. ನಾನು ಅದನ್ನೇ ಹೇಳ್ತೀನಿ, ನೋ ನಥಿಂಗ್. ಯಾರೇ ಆಗಲಿ ಈಗ ನಂಬ್ಕೊಂಡಿರ್ತೀವಿ, ಹೋಗ್ತಾ ಇರಬೇಕು. ಅವನೇನೋ ಪ್ರಾಬ್ಲಮ್ ಮಾಡ್ದ ಕ್ರಿಯೇಟ್ ಮಾಡ್ದ ಬಿಟ್ಟು ಹಾಕು. ಅವ್ನು ದೊಡ್ಡವನು, ಅವ್ನು ಒಳ್ಳೆಯವನು, ನಾವೇ ಸರಿ ಇಲ್ಲ, ಅವ್ನ ಜೊತೆ ಹೋದ್ವಿ ನಾವೇ ಸರಿ ಇಲ್ಲ ಅಂದ್ಕೊಂಡು ಹೋಗೋಣ, ನೀನು ತಲೆನೇ ಕೆಡಿಸ್ಕೋಬೇಡ ಅಂತ ಹೇಳ್ತಿರ್ತೀನಿ ಯಾವಾಗಲೂ ಅವಳಿಗೆ. ಸೊ ಅಂಥದ್ರಲ್ಲಿ ಈ ಸಿನಿಮಾಗೆ ಪ್ರತಿ ಹಂತದಲ್ಲೂ ಪಾಪ ನಿಂತಲು, ಯಾವಾಗಲೂ ಕೇಳ್ಕೊಂಡು ಏನು ನಡೀತಾ ಇದೆ ಹೆಂಗಿದೆ, ಆಮೇಲೆ ಪ್ರತಿ ವಿಷಯಕ್ಕೂ ಬಂದಳು. ಆಮೇಲೆ ನೀನೇ ನೋಡಿದ್ಯಾ ಲಕ್ಷ್ಮಿ, ಯಾವುದೇ ಕಾರಣಕ್ಕೂ ಯಾವ ಸ್ಟೇಜ್ ಮೇಲೂ ಬರಲ್ಲ ಅವಳು ಹೌದು. ಅಂತಲ್ಲಿ ಇದರಲ್ಲಿ ಸಾರಿ ಸಿನಿಮಾಗೆ ಮೊದಲಿಂದನೂ ಬಂದರು, ಮೊದಲಿಂದ ಮೊದಲು ಥ್ಯಾಂಕ್ಸ್ ಅವಳಿಗೆ ನಿಜವಾಗಿ. ಸೊ ಸ್ವೀಟ್ ಆಫ್ ಯು. ಯಾರು ಪತ್ನಿಗೆ ಈ ಥರದ ಸಂದೇಶದಲ್ಲಿ ಥ್ಯಾಂಕ್ಸ್ ಹೇಳ್ತಾರಲ್ಲ, ಗ್ರೇಟ್ನೆಸ್. ಪ್ರೇಮ್ ಅವ್ರಿಗೆ ತುಂಬ ಖುಷಿ ಕೊಡೋ ಕೆಲಸ ಯಾವುದು ಸಿನಿಮಾದಲ್ಲಿ ಅಂತ? ಬರವಣಿಗೆನ, ಗಾಯಕರಾಗಿ ಹಾಡೋದ, ಡೈರೆಕ್ಷನ್ನ? ಇಲ್ಲ, ನಾನು ಆಲ್ಮೋಸ್ಟ್ ಅಲ್ಲಿ ಬರವಣಿಗೆ ಅನ್ನೋದು ನನಗೇನು ಅಷ್ಟು ಇಂಟ್ರೆಸ್ಟ್ ಇದು ಬರಲ್ಲ, ಯಾಕಂದ್ರೆ ನನ್ನ ಮೈಂಡಲ್ಲಿ ರನ್ ಆಗ್ತಿರ್ತೆ ಯಾವಾಗಲೂ. ಇದೇನೋ ಮಾಡಬೇಕು ಅಂದರೆ ಮಾಡ್ತಿರ್ತೀನಿ, ನಾನು ಬರೆಯೋದು ಇದನ್ನು ಮಾಡಲ್ಲ. ಸೊ ಮ್ಯೂಸಿಕ್ ತುಂಬ ನನಗೆ ಭಾಳ ಇದು. ನನಗೆ ಆಮೇಲೆ ಮೇಕಿಂಗ್ ಅನ್ನೋದಿದೆಯಲ್ಲ, ಸಿನಿಮಾ ಮೇಕಿಂಗ್ ಮಾಡೋದಿಲ್ಲ, ಅದ್ಭುತ ಅದು. ಅದರಲ್ಲೂ ಎಕ್ಸ್ಪೆರಿಮೆಂಟ್ಸ್ ಮಾಡೋದು ಎಕ್ಸ್ಟ್ರಾರ್ಡಿನರಿ. ನೀವು ಹಿಂಗೇ ಮಾಡಬೇಕು ಅಂತ ಕಾನೂನೇನಿಲ್ಲ, ಹಿಂಗೇ ಮಾಡಿ ತೆಗಿಬೇಕು ಅಂತ ರೂಲ್ಸ್ ಏನಿಲ್ಲ. ನೀನು ಹೆಂಗೆ ಮಾಡ್ತೀಯ, ಜನನ್ನ ಕಂಟೆಂಟಲ್ಲಿ ಹೆಂಗೆ ಒಪ್ಪಿಸ್ತೀಯ ಅನ್ನೋದು ರೀತಿ ಕ್ಯಾಮ್ರಾ ಇಟ್ಕೊಂಡು ಹೋಗ್ತೀನಿ ನಾನು. ಬೇಡ 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 ಸರ್, ಇದು ಸ್ವಲ್ಪ ಇದೇನೋ ಚೇಂಜ್ ಮಾಡಂತಾರೆ. ಬರ ಯಾವನ್ ಕೇಳ್ತಾನೆ, ಬರ ನಿನಗೆ ಕಂಟೆಂಟ್ ಅರ್ಥ ಆಗ್ಬೇಕು ಅವನಿಗೆ ಈ ಕಂಟೆಂಟು ಏನು ಹೇಳಕ್ಕೆ ಕೊಟ್ಟಿದ್ದೀವಿ ಈ ಸೀನಲ್ಲಿ ಅನ್ನೋದು ಅವ್ನಿಗೆ ಅರ್ಥ ಆಗ್ಬೇಕು. ಅಷ್ಟೇ ಬಿಟ್ಟರೆ ಬೇರೆ ಏನು ಕೇಳಲ್ಲ ಅವನಿಗೆ ಕತೆ ರನ್ ಆಗಬೇಕು. ಅದರಲ್ಲಿ ಏನು ಚಮಕ್ ಮಾಡ್ತೀನಿ ಅಂದರೆ ಕೆಲವು ಇನ್ಸಿಡೆಂಟಲ್ಲಿ ಚಮಕ್ ಮಾಡ್ಬೇಕು, ಕೆಲವೆಲ್ಲ ಚಮಕ್ ಮಾಡಬಾರ್ದು, ಎಮೋಷನ್ ಟಚ್ ಆಗಲ್ಲ ಅವನಿಗೆ. ಸೊ ನನಗೆ ಅದು ಮೇಕಿಂಗ್ ತುಂಬ ಇಷ್ಟ, ನನಗೆ ಮೇಕಿಂಗ್ ಮಾಡೋದು. ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಈ ಕ್ವಶನ್ ಕೇಳ್ದೇನೆ ಈ ಸಂದರ್ಶನ ಕಂಪ್ಲೀಟ್ ಆಗಲ್ಲ ಅನ್ಸುತ್ತೆ. ದರ್ಶನ್ ಅವರು ನಿಮಗೆ, ನಿಮ್ಮ ಫ್ಯಾಮ್ಲಿಗೆ ಆಲ್ಮೋಸ್ಟ್ ಅಲ್ಲಿ ತುಂಬ ಕ್ಲೋಸ್ ಸರ್ಕಲ್, ನಿಮಗೆ ಆಲ್ವೇಸ್ ಫ್ಯಾಮಿಲಿ ಮೆಂಬರ್ ಥರ. ಸೊ ಅವರ ಅನುಪಸ್ಥಿತಿ ನಿಮ್ಗೆ ಎಷ್ಟು ಕಾಡ್ತಿದೆ ಅಂತಕ್ಕಂಥದ್ದು? ನಾನು ಅವನು ಹೊರಗಡೆ ಇದ್ದಾಗ, ದರ್ಶನ್ ಹೊರಗಡೆ ಇದ್ದಾಗ ಯಾವಾಗಲೂ ಕೇಳುವ, ನಿಜವಾಗ್ಲೂ ಯಾವಾಗ್ಲೂ ಬುದ್ಧಿ, ಯಾವಾಗ ಬುದ್ಧಿ ಕೇಳಿ, ಮುಗಿತಾ ಬುದ್ಧಿ, ಡೈವಿಂಗ್ ಅಂತೆ ಇದಂತೆ, ಮುಗಿತಾ ಬುದ್ಧಿ, ಚೆನ್ನಾಗಿ ಮಾಡಿ ಬುದ್ಧಿ, ದಯವಿಟ್ಟು ಚೆನ್ನಾಗಾಗಲಿ, ಒಳ್ಳೇದಾಗಲಿ, ಓಕೆ ನಮ್ಮಿಂದ ಏನಾಗಬೇಕು ಕೇಳಿ ಬುದ್ಧಿ, ಈ ಥರ ಕೇಳ್ತಿದ್ದ ಯಾವಾಗ್ಲೂ. ಸೊ ಒಂದು ಸರಿ ನಾನು ಫಸ್ಟ್ ಇಲ್ಲಿ ಪರಪ್ಪನಗರದಲ್ಲಿದ್ದಾಗ, ಆಗ ಈಗಿಲ್ಲ, ಒಳಗಡೆ ಹೋಗಿದ್ದೆ, ಮಾತಾಡ್ತಿದ್ದೆ. ಆವಾಗಲೂ ಅಷ್ಟೇ, ಬುದ್ಧಿ ಎಲ್ಲಿವರೆಗೂ ಬತ್ತು ಬುದ್ಧಿ, ಆವಾಗ್ಲೂ ಎಲ್ಲಿವರೆಗೂ ಬತ್ತು ಬುದ್ಧಿ. ಪಾಪ ಅಷ್ಟು ಬಳ್ಳಾರಿಗೆ ಶಿಫ್ಟ್ ಆಗಿನ ಬಿಫೋರ್ ಅಷ್ಟು ಇದು. ಸೊ ಈಸ್ ಮೈ ಫ್ಯಾಮಿಲಿ, ಆಲ್ವೇಸ್ ಈಸ್ ಮೈ ಫ್ಯಾಮಿಲಿ. ಇಬ್ಬರು ಒಂಥರ ಫ್ಯಾಮಿಲಿ, ನನ್ನ ಫ್ಯಾಮಿಲಿ. ಆ್ಯಂಡ್ ದೆನ್ ನನ್ನ ಮೇಡಮ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ಸಿಕ್ಕಾಬಿಡ ಮಿಸ್ ಮಾಡ್ಕೊಂತಾಳೆ. ಯಾವಾಗಲೂ ಕೇಳ್ತಿರ್ತಾಳೆ, ನೋಡಬೇಕು ನನ್ನಂತ. ನಾನು ಆ್ಯಕ್ಚುಲಿ ಹೇಳ್ತಿದ್ದೆ, ಈಗ ನೋಡು, ಸೊ ಸುಮಾರು ಸರಿ ವಿಜಯಮ್ಮಂಗೂ ಕೇಳಿಯಾರೆ, ದರ್ಶನ ಹೋಗ್ಬೇಕು ನಾನು ನೋಡಬೇಕು. ವಿಜಯಮ್ಮನೂ ಪಾಪ ಬೇಡ ಕಣೆ, ಸೊ ಅಲ್ಲೋಗಿ ಇದು ಮಾಡಿ ನಿನಗೂ ನೋವಾಗೋದು ಅವ್ನಿಗೂ ನೋವಾಗೋದು ಇವೆಲ್ಲ ಇದಾಗ್ತವೆ, ಬೇಡ ಸುಮ್ಮನೆ ಬರ್ತಾನೆ ಅವನು ಅನ್ನೋ ಇದಕ್ಕೆ. ಸೊ ನಾನು ಕೇಳೋದಷ್ಟೇ, ಸೊ ಎಲ್ಲ ಮುಕ್ತವಾಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ದೇವ್ರ ಆಶೀರ್ವಾದದಿಂದ, ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ನೀಟಾಗಿ ಬಂದರೆ ಸೊ ಅಷ್ಟೇ ಸಾಕು. ದರ್ಶನ್ ಅವ್ರಿಗೆ ಇನ್ಫ್ಯಾಕ್ಟ್ ಒಂದು ಸಿನಿಮಾ ಕೂಡ ನೀವು ಅನೌನ್ಸ್ ಮಾಡ್ತೀರಾ. ಅನೌನ್ಸ್ ಮಾಡಿದ ನಂತರದ ದಿನಗಳಲ್ಲಿ ಈ ಥರದೊಂದು ಬ್ಯಾಡ್ ಇನ್ಸಿಡೆಂಟ್ ಆಗುತ್ತೆ, ಅವರು ಒಳಗಡೆ ಹೋಗ್ತಾರೆ. ವಾಟ್ ನೆಕ್ಸ್ಟ್ ಅನ್ನೋ ಒಂದು ಕ್ವಶನ್ ನಿಮಗೂ ಇದೆ? ಇಲ್ಲ, ನನಗೆ ಆ ಥರ ಇಲ್ಲ. ಅವ್ನು ಯಾವಾಗ ಬಂದರೂ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ. ಓಕೆ, ಒಳ್ಳೆ ಬ್ಯೂಟಿಫುಲ್ ಸ್ಕ್ರಿಪ್ಟ್. ಓಕೆ, ಸೊ ಅದ್ಭುತವಾಗಿ ಸಿನಿಮಾ ಮಾಡ್ತೀನಿ. ಅವನು ಯಾವಾಗ ಬಂದರು ಅವನು ನಾಳೆ ಬರಲಿ, ನೆಕ್ಸ್ಟ್ ವೀಕ್ ಬರಲಿ, ನೆಕ್ಸ್ಟ್ ಮಂತ್ ಬರಲಿ, ಬಟ್ ಬಂದೇ ಬರ್ತಾನೆ. ನೆವರ್ ಲೇಟ್, ಯಾವತ್ತೂ ನೆವರ್ ಲೇಟ್. ಅದೇ ಹೇಳ್ತೀವಲ್ಲ, ಸೂರ್ಯ ಮುಳುಗ್ತಾನೆ ಮತ್ತು ಬೆಳಗ್ಗೆ ಆದರೂ ಹುಡ್ತಾನೆ ಅಂತ. ಸಮ್ಟೈಮ್ ನಾನ್ಸೆನ್ಸ್ ಆಗೇ ಆಗ್ತವೆ. ಸಮ್ಟೈಮ್ ಲೈಫಲ್ಲಿ ಯಾರು ಏನು ಬೇಕಾದರೂ ಮಾಡ್ತಾರೆ, ಯಾರು ಏನು ಬೇಕಾದರೂ ಕಾಲು ಎಳಿತಾರೆ, ಯಾರು ಏನು ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ತಂದಾಕ್ತಾರೆ. ಸೊ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅವನು ಹೊರಗಡೆ ಬಂದ ತಕ್ಷಣ ನಾನೇ ಮಾಡ್ತೀನಿ. ಸೂಪರ್. ಪ್ರೇಮ್ ಏನು ದೊಡ್ಡ ಪುಡಾಂಗ ಅಂತ ಒಂದು ಪದ ಬಳಕೆ ಮಾಡಿದ್ರು ಅವರು ಯಾವ ಮನಸ್ಥಿತಿಯಲ್ಲಿದ್ದರೋ ಅಥವಾ ಯಾವ ಪರಿಸ್ಥಿತಿಯಲ್ಲಿ ಆ ಪದ ಬಳಕೆ ಮಾಡಿದ್ರೋ ಗೊತ್ತಿಲ್ಲ. ಪ್ರೇಮ್ ಅವ್ರಿಗೆ ಅದು ಎಷ್ಟು ಮಟ್ಟಿಗೆ ಡೈಜೆಸ್ಟ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಪ್ರೇಮ್ ಅವರ ಫ್ಯಾನ್ಸು, ಅವರು ನಿಮ್ಮನ್ನು ಫಾಲೋ ಮಾಡ್ತಕ್ಕಂಥ ಒಂದಷ್ಟು ಕ್ಲೋಸ್ ಸರ್ಕಲ್ಗಂತೂ ಆ ಮಾತಿನಿಂದ ಬೇಸರ ಅಂತೂ ಆಗಿದೆ. ಸೊ ಇದ್ರ ಬಗ್ಗೆ ಪ್ರೇಮ್ ಅವ್ರಿಗೆ ಏನು? ಪಾಪ ಯಾವುದೋ ಒಂದು ಇದು ಕೆಟ್ಟ ಗಳಿಗೆ ಅದು. ಸೊ ನಾನು ಒಂದೇ ಹೇಳೋದು, ಅವನ್ನೆಲ್ಲ ತೊಳ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಸಾಫಾಗಿ ಸೊ ಹೊರಗಡೆ ಬರಲಿ ಅಂತ ಚಾಮುಂಡೇಶ್ವರಿ ತಾಯಿಲಿ ಬೇಡ್ಕೊಂತೀನಿ. ಸೊ ಅಷ್ಟೇ ಮಗನೆ. ನಂದೊಂದು ರಿಕ್ವೆಸ್ಟ್ ಅಂದ್ಕೊಂಡ್ರೂ ಪರವಾಗಿಲ್ಲ.
ಕನ್ನಡ ಚಿತ್ರರಂಗದಲ್ಲಿ ಒಂಥರ ಎರಡು ಕಣ್ಣುಗಳಿದ್ದಂಗೆ ಸುದೀಪ್ ಮತ್ತು ದರ್ಶನ್ ಅವರು. ಇಬ್ರು ಕೂಡ ಅವ್ರದೇ ಆದಂಥ ದೊಡ್ಡ ಮಟ್ಟದ ಕೊಡುಗೆಯನ್ನ ಚಂದನವನಕ್ಕೆ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ. ಸೊ ಅವರು ಸಿನಿಮಾಗಳು ಮಾಡಿದ್ರೆ ಸಾವಿರಾರು ಜನ ಹೊಟ್ಟೆ ತುಂಬುತ್ತೆ. ಸೊ ಇಂಡಸ್ಟ್ರಿನ ಸದ್ಯಕ್ಕೆ ಒಂದು ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಭಾರವನ್ನು ಹೊತ್ಕೊಂಡಿರ್ತಕ್ಕಂಥ ಇಬ್ರು ಸ್ಟಾರ್ಗಳು ಅವರಿಬ್ರು. ಈಗ ಅವರಿಬ್ರು ಉತ್ತರ ದಕ್ಷಿಣ ತರ ಆಗೋಗಿದ್ದಾರೆ. ಅವ್ರಿಬ್ಬರನ್ನ ಒಂದು ಮಾಡುವಂತ ಶಕ್ತಿ ಕೆಲವರಲ್ಲಿ ಅಷ್ಟೇ ಇದೆ. ಅದರಲ್ಲಿ ಪ್ರೇಮ್ ಅವ್ರು ಕೂಡ ಒಬ್ರು ಅಂತ ನಾನ್ ಭಾವಿಸ್ತೀನಿ. ಆ ತರದ ಒಂದು ಎಫರ್ಟ್ ಯಾಕೆ ಹಾಕ್ಬಾರ್ದು? ನಾನು ಅವರಷ್ಟು ಒಳ್ಳೆ ವ್ಯಕ್ತಿಗಳಾಗಲಿ ಯಾರೂ ಇಲ್ಲ. ಯಾಕಂದರೆ ನಾನು ಸುದೀಪ್ ಅವ್ರ ಸಿನಿಮಾ ಮಾಡ್ಬೇಕಾರೆ ದರ್ಶನ್ ಏನು ಮಾಡ್ತಿದ್ದ, ತುಂಬ ಯೋಗಕ್ಷೇಮ ವಿಚಾರಿಸು, ಆಯ್ತಾ ಬುದ್ಧಿ ಮುಗಿತಾ ಬುದ್ಧಿ, ಎಷ್ಟೇ ಶೂಟಿಂಗು ಇನ್ನೇನು ಅಂತ ಒಂದು ದಿವಸ ಕೆಟ್ಟದ್ದು ಮಾತಾಡ್ತಿರ್ಲಿಲ್ಲ. ಓಕೆ. ಸುದೀಪ್ ಅವರು ಅಷ್ಟೇ ದರ್ಶನ್ ಬಗ್ಗೆ ಯಾವತ್ತೂ ಒಂದು ದಿವಸ ಕೆಟ್ಟ ವರ್ಡ್ ಮಾತಾಡೋರಲ್ಲ. ಹಂಗಾಗೋಯ್ತಲ್ಲ ಚಿನ್ನ ಅನ್ನೋ ಲೆವೆಲ್ಗೆ ಇದಿತ್ತು. ಯಾರಿಗೂ ಇಲ್ಲ. ಅವರು ಇನ್ಸೈಡ್ ಸ್ಟೋರಿ ಐ ಡೋಂಟ್ ನೋ. ಬಟ್ ಇಬ್ಬರೂ ಅಷ್ಟೇ ಪಾಪ ಯಾರಿಗೂ ದ್ವೇಷ ಇಲ್ಲ, ಯಾರಿಗ್ಯಾರಿಗೂ ಇಲ್ಲ. ಅವ್ರವ್ರದ್ದೇ ಆದೊಂದು ಕೆಲಸಗಳು ಅವ್ರವ್ರದ್ದೇ ಆದ ವೃತ್ತಿಗಳಲ್ಲಿ ಹೋಗ್ತಿದ್ದಾರೆ. ಬಟ್ ಸಿ ನೋಡುವ. ಸೊ ಬರಲಿ, ಎಲ್ಲ ಒಳ್ಳೆ ಕಾಲ ಏನು ಹೇಳ್ತಾರಲ್ಲ, ಬಂದೇ ಬರ್ತದೆ ಒಳ್ಳೆ ಕಾಲ ಅಂತ. ಸೊ ಬರುತ್ತೆ, ಒಳ್ಳೆ ಕಾಲ ಬಂದೇ ಬರ್ತದೆ, ಎಲ್ಲೂ ಹೋಗುತ್ತೆ. ಸೊ ನಾನು ನೋಡ್ತೀನಿ, ನೀವು ನೋಡ್ತೀರಾ, ಸೊ ಪ್ರತಿಯೊಬ್ಬರು ನೋಡ್ತಾರೆ. 100% ವಿಲ್ ಟ್ರೈ ಮೈ ಬೆಸ್ಟ್. ಜೀವನದಲ್ಲಿ ಏನು ಅಂತೂ ನಾವು ತೊಗೊಂಡೋಗಲ್ಲ, ಏನು ಮಾಡಿ ಇಡ್ತೀವಿ ಅನ್ನೋದು ಮುಖ್ಯ. ನಾವು ಇಲ್ಲೇನು ಮಾಡಿ ಬಿಟ್ಟು ಹೋಗ್ತಾ ಇದೀವಿ ಅನ್ನೋದು ಅದು ಮಾತ್ರ ಮುಖ್ಯ ಆಗುತ್ತೆ ಜನಗಳಿಗೆ. ಏನು ತೊಗೊಂಡು, ಯಾಕೆಂದರೆ ಇಲ್ಲೆಲ್ಲ ಕ್ಷಣಿಕ ಮರ್ತು ಬಿಡ್ತಾರೆ. ಒಂದ್ಸರಿ ದರ್ಶನ ಹೇಳಿದ್ರು, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೋ ಒಂದು ಸಣ್ಣದು ಏನು ಒಳ್ಳೆತನ ಮಾಡಿದ್ದೆ, ಒಂದು ಸಣ್ಣದು ಏನೋ ಕೆಟ್ಟದ್ದು ಮಾಡಿದ್ರೆ ಎಲ್ಲ ಮರ್ತೋಗ್ಬಿಡ್ತಂತೆ. ಜನ ಅಷ್ಟು ಮೆಮೊರಿಬಲ್ ಹೊಸ ಇದಕ್ಕೆ ಹೊಂಟೋಗ್ಬಿಡ್ತಾರೆ. ಅದಕ್ಕೆ ಬರಲಿ, ಬಂದ ಮೇಲೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ನಾವು ಶೇರ್ ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಮಗ. ನಿಮ್ಮ ಲಕ್ಕಿ ನಂಬರ್ ಎಷ್ಟು? ಐ ಡೋಂಟ್ ನೋ ಮಗ. ನಾನು ಫಸ್ಟ್ ಆಫ್ ಆಲ್ ನಂಬರು, ಕಲರು, ಓಕೆ, ಆಮೇಲೆ ಗುಳಿಗಾಲ, ಯಮಗಂಡ ಕಾಲ ಅಂತ ಇರೋದು ಯಾವ ನೋಡಲ್ಲ, ಏನು ನೋಡಲ್ಲ ಮಗನೇ. ನಾನು ನಂಬೋದು ಓನ್ಲಿ ನಮ್ಮ ಜಾಬ್. ನಾನು ನಂಬ್ಕೊಂಡಿರೋರು ನನ್ನ ಕೆಲಸ, ನಂದು ಅಷ್ಟೇ ಮಗನೇ. ನನ್ನ ವೃತ್ತಿ ಏನು ನಾನು ಗೌರವಿಸ್ತೀನಿ, ಆ ವೃತ್ತಿಲಿ ನಾನು ಹೋಗ್ತಾ ಇದೀನಿ ಅಷ್ಟೇ. ಈಗ ಟೈಮ್ ಸರಿಯಿಲ್ಲ ಮಾಡಬೇಡ ಅಂತಾರೆ, ನಡೆಯೋ ಟೈಮ್ ಸರಿಯಿಲ್ಲ ಊಟ ಮಾಡಬೇಡ, ದುಡ್ಡು ಇಸ್ಕೊಬೇಡ ಹಂಗಾರೆ. ನಂದು ವಾದ ಅದು. ಸೊ ಅದಕ್ಕೆ ನಾನು ಯಾವತ್ತೂ ಅಷ್ಟೇ ಸ್ಟ್ರೈಟ್ ಹೋಗ್ತಾ ಇರ್ತೀನಿ. ನಾನು ಯಾವುದೂ ನಂಬಲ್ಲ. ನನ್ನ ತಾಯಿ ನಂಗೆ ದೇವರು. ಸೊ ಯಾವತ್ತೂ ರೆಸ್ಪೆಕ್ಟ್ ಮಾಡ್ತೀವಿ. ಇವತ್ತು ಟಿಲ್ ಟುಡೇ ನನ್ನ ಬೆನ್ನಿಂದ ಯಾವತ್ತೂ ಇರ್ತಾಳೆ. ಸೊ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರೋದು. ಸೂಪರ್. ಸಮಯದ ಅಭಾವದಿಂದ ನಾನು ಸಂದರ್ಶನ ಮೊಟಕುಗೊಳಿಸ್ತಾ ಇದ್ದೀನಿ. ಇಂಪಾರ್ಟೆಂಟ್ ತಾಯಿ ಬಗ್ಗೆ ಮಾತಾಡೋದಿತ್ತು, ಮುಂದಿನ ಮಾತಾಡ್ತೀನಿ. ಎಸ್ ವೀಕ್ಷಕರೇ, ಸ್ಯಾಂಡಲ್ವುಡ್ಗೆ ಇದು ಪ್ರೇಮ್ ಅವರ 9ನೇ ಕಾಣಿಕೆ. 8 ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿರ್ತಕ್ಕಂಥವು, ಎವರ್ಗ್ರೀನ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಈಗ ಕೊನೆಯದಾಗಿ ಇದು ಅಂದರೆ ಈಗ ಲೇಟೆಸ್ಟ್ ಆಗಿ ಬರ್ತಾ ಇರ್ತಕ್ಕಂಥ KD ಸಿನಿಮಾ ಇದೇ ಏಪ್ರಿಲ್ 30 ನಿಮ್ಮ ನೆಚ್ಚಿನ ಥಿಯೇಟರ್ಗಳಿಗೆ ಬರ್ತಾ ಇದೆ. ಆದಷ್ಟು ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಿ, ಪೈರಸಿ ಕಾಪಿಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಜೊತೆ ಜಾಯಿನ್ ಆಗಿದ್ದಕ್ಕೆ ಒಳ್ಳೇದಾಗಲಿ, ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ ಸಿನಿಮಾ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಜೋಗಿ ಪ್ರೇಮ್ ಮನದಾಳದ ಮಾತುಗಳನ್ನು. KD ಸಿನಿಮಾ ಇದೇ ಏಪ್ರಿಲ್ 30 ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ಸಾಧ್ಯವಾದಷ್ಟು ಕನ್ನಡ ಸಿನಿಮಾಗಳನ್ನು ನಿಮ್ಮ ನೆಚ್ಚಿನ ಥಿಯೇಟರ್ಗಳಲ್ಲೇ ನೋಡಿ, ಆದಷ್ಟು ಪೈರಸಿ ಕಾಪಿಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.